श्रीगुरुभ्यो नमः। हरि ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत्। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಭಾಗವತ ಸಪ್ತಮ ಸ್ಕಂಧದಲ್ಲಿ ನಿನ್ನೆ 9ನೇ ಅಧ್ಯಾಯದಲ್ಲಿ ಬರುವಂತೆ ಪ್ರಹ್ಲಾದರಾಜರು ಲಕ್ಷ್ಮೀ ನರಸಿಂಹನ ಮುಂಭಾಗದಲ್ಲೇ ನಿಂತುಕೊಂಡು ಆತನ ಮಹಿಮೆಯನ್ನು ಸ್ತೋತ್ರ ಮಾಡಿದ್ದಾರೆ. ಎಲ್ರಿಗೂ ಸಿಗುವಂತಹ ಭಾಗ್ಯ ಅಲ್ಲ. ಲಕ್ಷ್ಮೀ ನರಸಿಂಹನ ಪ್ರತಿಮೆ ಎದುರುಗಡೆ ಸ್ತೋತ್ರ ಮಾಡೋದೇ ಬಹಳ ದುರ್ಲಭ. ಇನ್ನು ಸಾಕ್ಷಾತ್ ನರಸಿಂಹದೇವರ ಮುಂದೆ ನಿಂತುಕೊಂಡು ಸ್ತೋತ್ರ ಮಾಡುವ ಭಾಗ್ಯ ಇದು ಅಷ್ಟು ಸುಲಭದ ಸಾಧ್ಯ ಅಲ್ಲ. ದೇವಾನುದೇವತೆಗಳು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡು ಸ್ತೋತ್ರ ಮಾಡ್ತಾರೆ. ಅಂಥ ಭಾಗ್ಯ, ಅಂಥ ದೊಡ್ಡ ಅರ್ಹತೆ ಪ್ರಹ್ಲಾದರಾಜರಿಗಿದೆ ಅಂದ್ರೆ ಅವ್ರು ಯಾರು ಅಂತ ನಾವು ಅನುಸಂಧಾನ ಮಾಡಬಹುದು. ಭಗವತ್ಪಾದರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಪ್ರಹ್ಲಾದರಾಜರನ್ನ ವಿಶೇಷ ವಾಯುದೇವರ ಸನ್ನಿಧಾನಕ್ಕೆ ಪಾತ್ರ ಅಂತ ಹೇಳ್ತಾರೆ. ವಾಯೋ ಆವೇಶಿತಶ್ಚ ಅಂತ ಹೇಳಿದ್ದಾರೆ. ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್, ಬಾಲ್ಮೀಕರಾಜನಾಗಿ ಅವತಾರ ಮಾಡಿದರು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಭಗವತ್ಪಾದರು ಹೇಳ್ತಾರೆ. ಬಾಲ್ಮೀಕರಾಜರಾದಾಗ ಭಾರಿ ಬಲಶಾಲಿಗಳಾಗಿದ್ದರಂತೆ. ವಾಯುನಾಚ ಸಮಾವಿಷ್ಟ ಅಂತ ಹೇಳಿದ್ದಾರೆ. ವಾಯುದೇವರ ವಿಶೇಷ ಆವೇಶ ಅವರಲ್ಲಿತ್ತಂತೆ. ಹಾಗಾಗಿ ಸಾಕ್ಷಾತ್ ಪರಮಾತ್ಮನ ಮುಂದೆ ನಿಂತು ಅವನೊಟ್ಟಿಗೆ ಮಾತನಾಡಿಸಿ ಅವನನ್ನೇ ಸ್ತೋತ್ರ ಮಾಡಿ ಅವನನ್ನ ಪ್ರೀತಿಪಡಿಸುವಂತಹ ಅರ್ಹತೆ ಅವರಲ್ಲಿ ಬಂತು ಅಂತ ತಿಳಿಬೇಕು. ಅವರ ಸ್ತೋತ್ರಗಳಲ್ಲಿ ಕೆಲವುದನ್ನ ನಿನ್ನೆ ನೋಡ್ತಾ ಬರ್ತಾ ಇದ್ದೇವೆ. ನಾನು ಎಲ್ಲ ಹೇಳಲಿಕ್ಕೆ ಆಗ್ತದೆ ಅಂತಿಲ್ಲ, ಕೆಲವುದನ್ನಂತೂ ಹೇಳ್ತಾ ಬಂದೆ ನನ್ನ ಬುದ್ಧಿಗೆ ಸಾಧ್ಯವಾದಷ್ಟು. ಇವತ್ತು ಕೆಲವು ಸ್ತೋತ್ರಗಳನ್ನ ಅನುಸಂಧಾನ ಮಾಡೋಣ. ನಮಗೆ ಬಯಕೆ ಇದೆ, ನರಸಿಂಹ ಮೋಕ್ಷ ಬೇಕು ಅಂತ ಅಂತಾರೆ. ಅದು ತಪ್ಪಲ್ಲ. ಮೋಕ್ಷ ಬೇಕು ಅಂತ ಬಯಸೋದು ತಪ್ಪಲ್ಲ. ಆದ್ರೆ ಮೋಕ್ಷಕ್ಕಾಗಿ ಮಾಡಲೇಬೇಕಾದದ್ದು ಮನೋನಿಗ್ರಹ. ನಾವು ಫೇಲ್ ಆಗ್ತಿರೋದು ಮನೋನಿಗ್ರಹದಲ್ಲಿ, ಸಿಇಟಿ ಎಕ್ಸಾಮ್ ನಲ್ಲ. ಮನೋನಿಗ್ರಹದಲ್ಲಿ ಫೇಲ್ ಆಗ್ತೇವೆ, ಆಮೇಲೆ ಸೀಟ್ ಸಿಗ್ಲಿಲ್ಲ ಅಂತ ಅಳ್ತೇವೆ. ಮನೋನಿಗ್ರಹವಾದರೂ ಹೇಗೆ ಸಂಪಾದಿಸಬೇಕು? ನಮ್ಮ ಪ್ರಯತ್ನ ಮಾತ್ರ ಮನೋನಿಗ್ರಹವನ್ನು ಮಾಡ್ತದೆ ಅಂತಿಲ್ಲ. ಎಂತೆಂಥ ಮನೋನಿಗ್ರಹ ಮಾಡ್ಕೊಳ್ಬೇಕು ಅಂತ ಗೆಡ್ಡೆ ಗೆಣಸು ತಿನ್ಕೊಂಡಿದ್ದ ಕಾಡಿನಲ್ಲಿದ್ದ ಋಷಿ ಮುನಿಗಳೇನೆ
ಈ ಮನೋನಿಗ್ರಹ ಮಾಡಿಕೊಳ್ಳೋದ್ರಲ್ಲಿ ಬಹಳ ಹಿಂದೇಟ್ ಹಾಕ್ತಾರೆ, ಬಹಳ ಬಾರಿ ಕೆಳಗೆ ಬೀಳ್ತಾರೆ. ಇನ್ನಕ್ಕೆ ಪುನಃ ನಾವು ನೀವುಗಳೆಲ್ಲ. ಆದ್ರೆ ಅವಶ್ಯ ಅದನ್ನು ನಡೆಸಲೇಬೇಕು. ಇದು ಗೀತೆಯಲ್ಲೂ ಈ ಚರ್ಚೆ ನಡೀತದೆ. ಚಂಚಲಂ ಹಿ ಮನಃ ಕೃಷ್ಣ. ಈ ಮನಸ್ಸು ಬಹಳ ಚಂಚಲ, ಇದನ್ನು ನಿಗ್ರಹಿಸೋದು ಅಂತಂದ್ರೆ ನಾವು ಗಾಳಿಯನ್ನು ಕೈಯಲ್ಲಿ ಹಿಡಿದು ಕಟ್ಟಾಕದಾಗೆ ಅಂತ ಹೇಳ್ತಾರೆ. ಗಾಳಿಯನ್ನು ಯಾರಾದ್ರೂ ಕೈಯಲ್ಲಿ ಹಿಡಿದು ಕಟ್ಟಾಕ್ಲಿಕ್ಕೆ ಆಗ್ತದೆ. ಹಾಗಾಗಿ ಮನೋನಿಗ್ರಹ ಬಹಳ ಕಠಿಣವಾದದ್ದು. ತಸ್ಮಿನ್ ಕಾರ್ಯೇತು ವನಿತಾದಿ ವಿಷಯಜೋ ಮನಸ್ಸಿಜಃ ಬಾಧತೆ. ಮನೋನಿಗ್ರಹ ಮಾಡ್ಲಿಕ್ಕೆ ಹೊರಟಾಗ ಮನುಷ್ಯನಿಗೆ ಬಹಳ ಕಾಡೋದು ವಿಷಯಗಳ ಸುಖ. ಅವು ನಮ್ಮ ಹತ್ರ ಬರ್ತಾವೆ, ನಾವು ಅದನ್ನ ಬೇಡ ಅಂತ ತರ್ಲಿಕ್ಕಾಗಲ್ಲ. ಆವಾಗ ಮನಸ್ಸು ಮತ್ತೆ ಪುನಃ ಚಂಚಲಿತ ಆಗ್ತದೆ. ಯಾವಾಗ ಅದರ ನಿಗ್ರಹ ಆಗ್ಲಿಕ್ಕೆ ಸಾಧ್ಯ? ವಿಷಯ ಸುಖಕ್ಕಿಂತಲೂ ಹೆಚ್ಚಿನ ಸುಖ ಸಿಗ್ತದೆ ಅಂತಾದಾಗ ಮನುಷ್ಯ ಮನಸ್ಸನ್ನು ನಿಗ್ರಹಿಸ್ತಾನೆ. ಆ ಥರದ ಸುಖ ಸಿಗಲಿಲ್ಲ ಅಂತಾದಾಗ ಮನುಷ್ಯನೇ ಮನಸ್ಸು ತಾನಾಗೆ ಚಂಚಲ ಆಗ್ತದೆ. ಹಾಗಾದ್ರೆ ಮನುಷ್ಯನಿಗೆ ವಿಷಯ ಸುಖ ಬಹಳ ಅಲ್ಪ ಅನ್ನೋ ಅರಿವು ಮೂಡಬೇಕು. ಇದಕ್ಕಿಂತಲೂ ಒಂದು ಹಿರಿದಾದ ಸುಖ ಇದೆ, ಅದು ಅಸಾಧಾರಣವಾದದ್ದು, ಮತ್ತೆಲ್ಲೂ ಸಿಗುವಂತಹದ್ದಲ್ಲ ಅದು. ಅದಕ್ಕಿಂತ ಮಿಗಿಲು ಸುಖವೇ ಇಲ್ಲ ಅನ್ನೋ ಅರಿವು ಬರಬೇಕು. ಈ ಎರಡೂ ಆಗಲೇಬೇಕಲ್ವಾ? ಅತಃ ಕಥಂ ಕಾರ್ಯಮಿತ್ಯತಃ ತಾದೃಶಂ ಸುಖಂ ತುಚ್ಛಂ ದುಃಖ ಬಹುಲಂ. ನಾವಿವತ್ತು ಮನಸ್ಸನ್ನು ನಿಗ್ರಹಿಸದೆ ಇಹಲೋಕದಲ್ಲಿ ಭೌತಿಕ ಸುಖದ ಹಿಂದೆ ಬೀಳ್ತೇವಲ್ಲ, ಅದು ಬಹಳ ಅಲ್ಪ. ಆ ಸುಖ ಅಲ್ಪ, ಮೇಲಾಗಿ ದುಃಖ ಬಹುಲ. ಅದರ ಹಿಂದೆ ದುಃಖ ಜಾಸ್ತಿ ಇದೆ. ಅದರ ಅರಿವು ಬರಬೇಕು ನಮಗೆ. ಇದನ್ನ ಉದಾಹರಣೆ ಕೊಟ್ಟು ಪ್ರಹ್ಲಾದ, ಈಗ ನೀನು ಹಿಂದೆ ಬಿದ್ದಿದೆಯಲ್ಲ ವಿಷಯ ಸುಖದಿಂದ, ಅದು ಅಲ್ಪ ಇದೆ, ದುಃಖ ಬಹಳ ಇದೆ ಅದರ ಹಿಂದೆ ಅನ್ನೋ ಅರಿವನ್ನು ಮೂಡಿಸಿ ಅದು ಪರಿತ್ಯಜಿಸಿ ಕೇವಲ ಪರಮಾತ್ಮನಲ್ಲಿ ಮನಸ್ಸನ್ನಿಟ್ಟು ಅವನ ಅನುಗ್ರಹಕ್ಕೆ ಪಾತ್ರನಾಗಿ ಮನೋನಿಗ್ರಹ ಸಂಪಾದಿಸಿ ವಿಷಯ ನಿಗ್ರಹದಿಂದ ದೂರ ಮಾಡು, ವಿಷಯದಿಂದ ದೂರ ಮಾಡು ಅಂತ ಪ್ರಾರ್ಥಿಸ್ಬೇಕಂತ ಹೇಳ್ತಾನೆ. ಈ ಶ್ಲೋಕ ನೋಡ್ಬೇಕು. ಯನ್ಮೈ ತುನಾದಿಗ್ರಹಮೇಧಿ ಸುಖಂ ಹಿ ತುಚ್ಛಂ ಕಂಡೋಯನೇನ ಕರಯೋ ರಿವ ದುಃಖ ದುಃಖಂ ತೃಪ್ಯಂತಿ ದೇಹ ಕೃಪಣಾಃ ಬಹು ದುಃಖ ಭಾಜಃ ಕಂಡೋತಿ ಮನಸಿಜಂ ವಿಷಹೇತ ಧೀರಃ. ಇದು ದೇವರಿಗೆ ಹೇಳಿದ ಶ್ಲೋಕ ಅಲ್ಲ, ಸುಮ್ಮನೆ ದೇವರ ಮುಂದೆ ನಿಂತಿದ್ದಾನಷ್ಟೇ, ನಮಗೆ ಹೇಳಿದ ಶ್ಲೋಕ ಇದು. ಧೀರ ಸಾಧಕನಾಗದು, ಮೋಕ್ಷ ಬೇಕು ಅಂತ ಅಪೇಕ್ಷಿಸಿ ಹೊರಟ ಧೀರ ಪುರುಷ ಕಂಡೂತಿವತ್ ಮನಸ್ಸಿಜಂ ವಿಷಹೇತ. ಕಂಡೂತಿಯಂತೆ ಮನಸ್ಸಿನಲ್ಲಿ ಉಂಟಾಗುವಂತಹ ಕ್ಷುದ್ರ ಸುಖದ ಬಯಕೆಗಳನ್ನ ಸಹಿಸಿ ನಿಯಂತ್ರಣ ಮಾಡಿಕೊಳ್ಳಿ. ಕಂಡೂತಿ ಕಂಡೂಯನ ಅಂತ ಎರಡು ಶಬ್ದವನ್ನು ಶ್ಲೋಕದಲ್ಲಿ ಬಳಸಿದ್ದಾರೆ. ಏನ್ ಹೀಗಂದ್ರೆ ಕಂಡೂತಿ ಕಂಡೂಯನ ಅಂದ್ರೆ, ಕೆಲವೊಮ್ಮೆ ನಮ್ಮ ದೇಹದಲ್ಲಿ ಕೆಲವು ಗಾಯಗಳಾಗ್ತವೆ. ಅದು ಗಾಯ ಮಾಯುವ ಸಮಯ ಬಂದ ಹಾಗೆ ನಮಗೆ ತುರ್ಕೆ ಜಾಸ್ತಿ ಆಗ್ತದೆ. ಅದಕ್ಕೆ ಕಂಡೂತಿ ಅಂತ ಹೆಸರಾಗ್ತದೆ. ಅದು ಒಣಗುತ್ತಿರ್ತದೆ, ಆದ್ರೆ ಒಣಗೋದ್ರ ಜೊತೆಗೆ ನಮಗದು ತುರಿಸ್ತಿರ್ತದೆ. ನಮ್ಮ ಕೈ ಅಲ್ಲೇ ಹೋಗ್ತದೆ, ಕಿತ್ತುತ್ತದೆ, ಕಿತ್ತಿದ ಮೇಲೆ ರಕ್ತ ಬರ್ತದೆ, ಮತ್ತೆ ಗಾಯ ಬೆಳೀತದೆ. ಅಂತೂ ನಾವು ಗಾಯ ವಾಸಿ ಮಾಡ್ಲಿಕ್ಕೆ ಬಿಡ್ತಿರಲ್ಲ, ಯಾಕೆಂದ್ರೆ ತುರಿಸಿದಾಗ ಸ್ವಲ್ಪ ಖುಷಿ ಆಗ್ತದೆ. ಅದಕ್ಕೆ ಹೇಳ್ತಾನೆ ಕಂಡೂಯನೇನ ಕರಯೋರಿವ ದುಃಖ ದುಃಖಂ. ಎಷ್ಟು ಉದಾಹರಣೆ ಬದ್ಧವಾಗಿ ಪ್ರಹ್ಲಾದರಾಜರು ನಮಗೆ ಅನುಸಂಧಾನಕ್ಕೆ ತರ್ತಾರೆ, ನೀವು ನೋಡ್ಬೋದು. ಬಹಳ ಹಿರಿಯರ ಅನುಭವಿಗಳು ಹೇಳುವಾಗ ಅಂತಿರ್ತಾರೆ, ಅದನ್ನು ತುರಿಸ್ಕೊಳ್ಬೇಡ, ಈಗ ತುರಿಸ್ಕೊಂಡ್ರೆ ಗಾಯ ಮಾಯಲ್ಲ ಅಂತ. ಸಣ್ಣ ಹುಡುಗರಿಗೆ ಗೊತ್ತಾಗ್ತಿರಲ್ಲ, ಪಾಪ ತುರಿಸ್ಕೊಂಡ್ಬಿಡ್ತಾವೆ. ತುರಿಸಿದಾಗ ಸ್ವಲ್ಪ ಖುಷಿ ಆಗ್ತದೆ, ಮತ್ತೆ ನೋವಾಗ್ತದೆ. ನಾವಿವತ್ತು ಅನುಭವಿಸುವ ಗೃಹಮೇಧಿ ಸೌಖ್ಯಂ, ಈ ಗೃಹಸ್ಥ ಜೀವನದ ಹೆಸರಿನಲ್ಲಿ ದೇಹ ಕೃಪಣಾಹ, ದೇಹ ಬಂದದೋ ಏನೋ ಅಂತನೋ ವಿಚಿತ್ರವಾದ ದೇಹದ ಮೇಲೆ ಅತಿಯಾದ ಆಸೆಯಿಂದ
ಭೌತಿಕ ವೈಶ್ವಿಕ ಮೈಥುನಾದಿ ಸುಖಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ತೇವಲ್ಲ, ಇದು ಕಂಡೂತಿವತ್ತು, ಇದು ಹೀಗಿದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದನ್ನ ಬಹಳ ಬುದ್ಧಿವಂತಿಕೆಯಿಂದ ಮನುಷ್ಯ ಆ ಸಮಯಕ್ಕೆ ತುರಿಸ್ತಿದೆ ಅಂದ್ರೆ ಗಾಯ ಮಾಯ್ತಾ ಇದೆ, ತುರಿಸ್ಕೋಬಾರದು ಅಂತ ದೂರ ಸರದ ಅಂದ್ರೆ ಅದು ಹೇಗೆ ಅವನನ್ನ ಸಹಜವಾಗಿ ಗಾಯ ಮಾಯೋ ಹಾಗೆ ಮಾಡಿ ಮತ್ತೆ ಮೂಲ ತನ್ನ ಏನ್ ಬಣ್ಣ ಇತ್ತು ಹಾಗೆ ಮಾಡ್ತದೆ, ಹಾಗೆ ನಮ್ಮನ್ನ ಮಾಡ್ಲಿಕ್ಕೆ ತಯಾರಾಗ್ತದೆ. ಹೀಗೆ ಯನ್ಮೈಥುನಾದಿ ಗೃಹಮೇದಿ ಸುಖಂ ಹಿ ತುಚ್ಛಂ ಕಂಡೂಯನೇನ ಕರಯೋ ದಿವ ದುಃಖ ದುಃಖಂ ತೃಪ್ಯಂತಿ ದೇಹ ಕೃಪಣಾ ಬಹು ದುಃಖ ಭಾಜಃ ಕಂಡೂತಿವನ್ ಮನಸಿಜಂ ವಿಷಯೇತ ಧೀರಃ. ಧೀರಃ ಕಂಡೂತಿವತ್ ವಿಷಹೇತ ಮನಸಿಜಂ, ಮನಸ್ಸಿನಲ್ಲುಂಟಾಗುವ ಎಲ್ಲ ಬಯಕೆಗಳನ್ನು ಈಗಲೇ ತೀರಿಸ್ಕೋತೀನಿ, ಇನ್ನು ಸಾಹಸಕ್ಕೆ ಹೋಗ್ಬೇಡುವ, ಅದನ್ನೊಂದಿಷ್ಟು ಸಹಿಸು, ಅದನ್ನೊಂದಿಷ್ಟು ನಿಗ್ರಹಿಸ್ಕೋ, ಆಗ ನೋಡು ನಿನಗೆ ಎಂಥ ಅದ್ಭುತವಾದಂತಹ ಮನೋನಿಗ್ರಹ ಉಂಟಾಗಿ ಸುಖ ಸಿಗ್ತದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು 9ನೇ ಅಧ್ಯಾಯದಲ್ಲಿ 45ನೇ ಶ್ಲೋಕ ನಾವು ಚಿಂತನೆ ಮಾಡಿದ್ವಿ. ಮತ್ತೊಂದು ಶ್ಲೋಕ ಇದೆ. ಮನಸ್ಸಿನಲ್ಲಿ ಉಂಟಾಗುವ ವಿಷಯಗಳ ಬಯಕೆಯನ್ನ ಮನುಷ್ಯ ನಿಗ್ರಹಿಸಿಕೊಳ್ಬೇಕು. ನಿಗ್ರಹಿಸಿದಷ್ಟು ಅವನಿಗೆ ಮುಂದೆ ಸಿಗುವಂತಹ ಆನಂದ ಬಹಳ. ಅದೇ ಆ ಗಾಯದ ತುರಿಕೆಯನ್ನು ಈಗ ನಿಗ್ರಹಿಸಿಕೊಂಡ್ರೆ ಅದು ಗಾಯ ಮಾದ ಮೇಲೆ ಇವನಿಗೆ ಖುಷಿ ಆಯ್ತು, ಅಂತೂ ಮಾಯ್ತು ಅಂತ. ಹಾಗೆ ಮನೋನಿಗ್ರಹ ಉಂಟಾದ್ರೆ ಅದರಿಂದ ಲಾಭ ಇವನಿಗಿದೆ. ಏನ್ ಲಾಭ? ಮನೋನಿಗ್ರಹದಿಂದ ಲಾಭ ಏನು? ಅದನ್ನು ಮುಂದಿನ ಮಾತಿನಲ್ಲಿ ಹೇಳಬೇಕಾಗಿದೆ. ನಿಗ್ರಹ ಪೂರ್ವಕಂ ಭಗವತ್ ಶರಣಾಗತಿ ಕರ್ತವ್ಯ. ನಿಗ್ರಹ ಪೂರ್ವಕವಾಗಿ ಪರಮಾತ್ಮನನ್ನ ಶರಣ ಆಗಬೇಕು. ಇದೇ ಬಹಳ ಮುಖ್ಯವಾದದ್ದು. ಈಗ ಮತ್ತೊಂದು ವಿಷಯ ಹೇಳ್ತಾರೆ. ನಿಗ್ರಹ ಮಾಡಿಕೊಂಡು ಮನಸ್ಸನ್ನು ನಿಗ್ರಹಿಸಿದ ಹೊರತು ಭಗವಂತನಲ್ಲಿ ಶರಣ ಹೋಗ್ಲಿಲ್ಲ. ಕೆಲವರು ಹಂಗೂ ಇರ್ತಾರೆ, ಭಾರಿ ಮನೋಜಯ ಸಂಪಾದನೆ ಮಾಡಿಬಿಡ್ತಾರೆ. ಸಮಯಕ್ಕೆ ಸರಿಯಾಗಿ ಆಫೀಸಿಗೆ ಹೋಗ್ತೇವೆ, ಸಮಯಕ್ಕೆ ಸರಿಯಾಗಿ ಬರ್ತೇವೆ, ಸಮಯಕ್ಕೆ ಸರಿಯಾಗಿ ಊಟ, ಸಮಯಕ್ಕೆ ಸರಿಯಾಗಿ ನಿದ್ರೆ, ಏನ್ರಿ ಎಷ್ಟು ಆರೋಗ್ಯವಾಗಿದ್ದಾರೆ ನೋಡ್ರಿ ಅಂತಂತಿರ್ತಾರೆ. ಭಾರಿ ಶಿಸ್ತ, ಮತ್ತೆ ಭಾರಿ ಶಿಸ್ತಿನ ಸಿಪಾಯಿ. ಆದ್ರೆ ಅದು ಯಾವುದೂ ಕೂಡ ಶಿಸ್ತು ದೇವರಲ್ಲಿಲ್ಲ. ಅವಾಗೇನದು? ಏನಿಲ್ಲ. ಅದಕ್ಕೆ ಅಂತಾರೆ, ಇದೆಲ್ಲ ಮಾಡಿದೆಲ್ಲಪ್ಪ, ಅದನ್ನೆಲ್ಲ ತಗೊಂಡೋಗಿ ಏನ್ ಮಾಡಿದಾಗಾಯ್ತು. ಹಾಗಾಗ್ಬಾರ್ದು. ಇದಾನೀಂ ಮೌನಾದೀನ ಸಮಾಧ್ಯಂತಾನಾಂ ಅಪವರ್ಗ ಸಾಧನಾನಾಮಪಿ ಇಂದ್ರಿಯ ನಿಗ್ರಹ ಪುರಸ್ಸರ ಭಕ್ತಭಾವೇ ಜೀವನ ಮಾತ್ರ ಸಾಧನತ್ವಂ ತದಪಿ ಕ್ವಚಿತ್ ನಾಸ್ತಿ ಇತ್ಯಾಹ. ಮೌನ ಇದೆ, ತಪಸ್ಸಿದೆ, ಶಿಸ್ತಿನ ಸಿಪಾಯಿಯಾಗಿದ್ದಾನೆ, ಆದರೆ ಭಗವಂತನ ಅಪರೋಕ್ಷದ ಕಡೆಗೆ ಗಮನ ಇಲ್ಲ, ಅಲ್ಲಿ ಹೋಗ್ಬೇಕಂತ. ಅವನ ಸಾಕ್ಷಾತ್ಕಾರದ ಗುರಿ ಇಲ್ಲ, ಹಾಗೇ ಇದ್ದಾನೆ ಅಂದ್ರೆ ಅದೇನಾಗ್ತದ? ಆವಾಗ ಎಷ್ಟು ಜನ ಇವತ್ತು ವ್ರತ ಮಾಡೋರಿಲ್ರಿ, ಚಾತುರ್ಮಾಸ್ಯ? ಎಷ್ಟು ಜನ ಮೌನ ವ್ರತ ಮಾಡೋರಿಲ್ರಿ? ಊಟ ಕೂತಾಗ ಮೌನ, ಏಕಾದಶಿ ಮೌನ, ಎಷ್ಟು ಸಲ ಮೌನ ಮಾಡಲ್ಲ. ಎಷ್ಟು ಜನ ಕರ್ಮಠರಾಗಿ ಕರ್ಮಾಚರಣೆ ಮಾಡೋರಿಲ್ಲ. ಸರಿ, ಎಲ್ಲಾ ಮಾಡ್ತಿರ್ತಾರೆ ನಿಜ. ಅವೆಲ್ಲವನ್ನು ಮಾಡಿಯೂ ಕೂಡ ಇಂದ್ರಿಯ ನಿಗ್ರಹ ಪುರಸ್ಸರವಾಗಿ ಮಾಡಿ ದೇವರಲ್ಲಿ ಅರ್ಪಿಸಲಿಲ್ಲ ಅಂತ ಆದ್ರೆ ಅದು ಕೇವಲ ಅವನು ವೃತ್ತಿ ಆಗ್ತದೆ ಅಂತ. ಈ ಶ್ಲೋಕ ಕೇಳಿದ್ರೆ ಸ್ವಲ್ಪ ರೋಮಾಂಚನ ಆಗ್ತದೆ ನಮಗೆ. ನೋಡಿ, ಇನ್ನು 46ನೇ ಶ್ಲೋಕ ಇದೆ ಅಲ್ಲ. ಮೌನವ್ರತ ಶ್ರುತ ತಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾ ರಹೋ ಜಪ ಸಮಾಧಯ ಆಪವರ್ಗ್ಯಾ ಪ್ರಾಯಃ ಪರಂ ಪುರುಷತೆ ತ್ವಜಿತೇಂದ್ರಿಯಾಣಾಂ ವಾರ್ತಾ ಭವಂತ್ಯುತ ನವಾತ್ರ ತುತಾಂಭಿಕಾನಾಂ. ಶ್ಲೋಕದ ಅರ್ಥ: ವಾರ್ತಾ ಭವಂತಿ. ವಾರ್ತಾ ಅಂದ್ರೇನು? ಹೊಟ್ಟೆಪಾಡಿಗೆ ಸಂಸ್ಕೃತದಲ್ಲಿ ವಾರ್ತಾ ಅಂತ ಹೆಸರಿಟ್ಟಿದ್ದಾರೆ.
ನಮಗದೊಂದು ಹೊಟ್ಟೆ ಪಾಡಿನಂತ ಆಗ್ಬಿಡ್ತದಂತೆ. ದಾಂಭಿಕರ ಹೊಟ್ಟೆ ಪಾಡು ಅಂತ ಕರೆಸ್ಕೊಳ್ತದಂತೆ. ಯಾವುದು? ಇಂದ್ರಿಯಗಳ ನಿಗ್ರಹಿಸದೆ ದೇವರಿಗೆ ಅರ್ಪಿಸದೆ ಇರುವಂತಹ ನಾವು ಮಾಡುವ ಮೌನ ವ್ರತ. ಮೌನ ವ್ರತ ಶ್ರುತ. ಶ್ರುತ ಅಂದ್ರೆ ಶ್ರವಣ. ಹರಿ ಶ್ರವಣ ಮಾಡ್ತಿರ್ತೇವೆ, ಹರಿ ಶ್ರವಣ ಮಾಡ್ತೇವೆ. ಏನ್ ಯಾರ್ಯಾರು ಮಾಡೇ ಇಲ್ಲೇನೋ ಅಂತ ತಲೆ ಒಳಗೆ ಬಂದಿರ್ತದೆ. ಅಷ್ಟು ಶ್ರವಣ ಮಾಡ್ತಿರ್ತೇವೆ, ಒಳಗಡೆ ಇಂದ್ರಿಯಗಳ ನಿಗ್ರಹ ಇಲ್ಲ, ದೇವರಲ್ಲಿ ಅರ್ಪಿಸುವ ಭಾವ ಇಲ್ಲ. ಹಾಗಾದ್ರೆ ಆ ಶ್ರವಣ ಹೊಟ್ಟೆ ಪಾಡು ಉಂಟಾಗ್ತದೆ. ಅಷ್ಟೇ ಅಲ್ಲ, ತಪಸ್ಸು, ಕೃಚ್ಛ್ರ, ಚಾಂದ್ರಾಯಣಾದಿ ವ್ರತಗಳನ್ನು ಮಾಡೋದು ದೈನಿಕವಾಗಿ, ಅದು ಕೂಡ ಹೊಟ್ಟೆ ಪಾಡು ಅನ್ನಿಸ್ತದೋ. ಇಂದ್ರಿಯ ನಿಗ್ರಹ ಇಲ್ಲದೆ ದೇವರಲ್ಲಿ ಅರ್ಪಿಸದೆ ಇದ್ರೆ. ಅಧ್ಯಯನ, ಒಬ್ಬ ಕೂತ ಅಂದ್ರೆ ಹೇಳೋದೇ ಇಲ್ಲ. 8 ತಾಸು 10 ತಾಸು ಓದ್ತಾನೆ. ಏನ್ ಮಾಡಿದ ಓದ್ತಾನೆ? ಮುಂದೆ 10 ತಾಸು ಓದ್ತೀಯಪ್ಪ, ಅಧ್ಯಯನ ಮಾಡ್ತೀಯ. ಸರಿ, ಅಧ್ಯಯನ ಮಾಡಿ ಇಂದ್ರಿಯ ನಿಗ್ರಹ ಇಲ್ಲ, ಭಗವಂತನಲ್ಲಿ ಸಮರ್ಪಣೆ ಇಲ್ಲ. ಆದ್ರೆ ಅದು ಕೂಡ ಅದು ಹೊಟ್ಟೆ ಪಾಡಿ ಮಾಡ್ತಾನೆ. ಹೊಟ್ಟೆ ಪಾಡಿ ಓದ್ತಾನೆ. ಮುಂದೇನು? ಇವತ್ತು ಅದೇ ಟ್ಯಾಲೆಂಟ್ ಅಂತ ತಿಳ್ಕೊಂಡಿದ್ದಾರೆ ಎಲ್ಲರೂ. ಇವತ್ತು 10 hours ಓದ್ತಿದ್ದರಿ ನಮ್ಮ ಹುಡುಗ ಅಂತ. ಮುಂದೇನು? ಏನ್ ಯಾರು ಉದ್ಧಾರ ಓದ್ಯಪ್ಪ? ಅದನ್ನು ಫೋಟೋ ತೆಗೆದು ಹಾಕಿದ್ದು ನಾವೆಲ್ಲ. ಅಲ್ಲೋ, ನಿನ್ನ ಹೊಟ್ಟೆ ಪಾಡಿಗೋಸ್ಕರ ಓದ್ತಿ, ಸಮಾಜಕ್ಕೇನು ಉಪಯೋಗ ಆಗಲಿಲ್ಲ, ಭಗವತ್ ಪರನಾಗಲಿಲ್ಲ, ಭಗವಂತನ ಶಕ್ತಿ ಜಾಗೃತಗೊಳಿಸ್ಲಿಲ್ಲ. ಅದು ಹೊಟ್ಟೆ ಪಾಡಷ್ಟೇ. ಅಂದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಹೊಟ್ಟೆ ಪಾಡು ಯಾವುದು, ಭಗವಂತನ ಭಕ್ತಿ ಯಾವುದು ಅನ್ನೋದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಮಿಶ್ರಣ ಆಗ್ಬಿಟ್ಟದೆ ಇವತ್ತು. ಅಷ್ಟೇ ಅಲ್ಲ, ಸ್ವಧರ್ಮ, ಅನೇಕ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಎಷ್ಟೋ ಸ್ವಧರ್ಮಗಳಿದ್ದಾವೆ, ಅದನ್ನು ಆಚರಣೆ ಮಾಡ್ತಾನೆ. ಇಂದ್ರಿಯ ನಿಗ್ರಹ ಇಲ್ಲದೆ, ಭಗವದ್ ಅರ್ಪಣೆ ಇಲ್ಲದೆ ಮಾಡಿರ್ತಾನೆ. ಅದು ಹೊಟ್ಟೆ ಪಾಡೆ ಹೋಗ್ಬಿಟ್ರಂತ ಕೊಲ್ಲಾಪುರ. ಇನ್ನೂ ಯಾಕೆ? ವ್ಯಾಖ್ಯಾ ಅಂತೂ ದೊಡ್ಡ ಬಿಸಿನೆಸ್ಸೇ ಆಗ್ಬಿಟ್ಟಿದೆ ಇವತ್ತು. ವ್ಯಾಖ್ಯಾ ಅಂದ್ರೆ ಪ್ರವಚನ ಅಂತ ಅರ್ಥ. ಪ್ರವಚನ ಮಾಡೋದೇ ಮಾಡೋದು. ಯಾಕೆ ಮಾಡ್ತಾನೆ? ದೇವರ ಪ್ರೀತಿ ಅಲ್ಲ. ದಕ್ಷಿಣೆ ಕೊಡ್ತಾರೆ, ಸಂಭಾವನೆ ಕೊಡ್ತಾರೆ, ಅದು ಅರ್ಥ. ಹೊಟ್ಟೆ ಪಾಡು ಮಾಡಿಕೊಂಡ ಅಷ್ಟೇ. ವ್ಯಾಖ್ಯಾ ರಹೋ ಜಪ. ಏನ್ರಿ, ದೇವ್ರ ಮನೆಯೊಳಗೆ ಕೂತ್ರು ಅಂತಂದ್ರೆ ತಾಸುಗಟ್ಟಲೆ ಬರಲ್ಲ ನೋಡ್ರಿ ಹೊರಗಡೆ ಅವರು. ರಹೋ ಜಪ ಅಂದ್ರೆ ರಹಸ್ಯದಲ್ಲಿ ಹೋಗಿ ಕೂತು ಜಪ ಮಾಡ್ತಾನೆ. ಆ ಗುಹೆಯಲ್ಲಿ ಕೂತು ತಪಸ್ ಮಾಡ್ದ, ಈ ಗುಹೆಯಲ್ಲಿ ಹೋಗಿ ಜಪ ಮಾಡ್ತಿದ್ದ. ಯಾಕೆ ಮಾಡ್ತಿದ್ಯಪ್ಪ? ಯಾಕೆ ಮಾಡ್ತಿ? ಇಂದ್ರಿಯ ನಿಗ್ರಹ ದೇವರಿಗೆ ಅರ್ಪಿಸದೇನೆ ವಾರ್ತಾಭವಂತಿ, ನಿನ್ನ ಹೊಟ್ಟೆ ಪಾಡಿ ಮಾಡ್ಕೊತಿದ್ದಂಗೆ ಆಗ್ತದೆ. ಸಮಾಧಯ ಅಪವರ್ಗ್ಯಾ. ಸಮಾಧಯ, ಭಾರಿ ಧ್ಯಾನಕ್ಕೆ ಕೂತಿದ್ದಾನೆ. ಯಾಕೆ ಧ್ಯಾನಕ್ಕೆ ಕೂತಿದ್ದಾನೆ? ಏನದ್ರ ಉದ್ದೇಶ? ಅವೆಲ್ಲ ಮೋಕ್ಷಕ್ಕೆ ಸಾಧನ ನಿಜ. ಇಂದ್ರಿಯಗಳ ನಿಗ್ರಹ ಮಾಡ್ಕೊಂಡು ಮಾಡಿದ್ರೆ ಮೋಕ್ಷಕ್ಕೆ ಸಾಧನ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಮೌನವ್ರತ ಶ್ರುತ ತಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾ ರಹೋ ಜಪ ಸಮಾಧಯ ಆಪವರ್ಗ್ಯಾ. ಇವೆಲ್ಲ ಆಪವರ್ಗ್ಯ, ಮೋಕ್ಷಕ್ಕೆ ಸಾಧನಗಳೇ. ಪ್ರಾಯ ಪರಂ ಪುರುಷತೆ ತ್ವಜಿತೇಂದ್ರಿಯಾಣ. ಅಜಿತೇಂದ್ರಿಯಾಣ, ಇಂದ್ರಿಯ ನಿಗ್ರಹ ಇಲ್ಲದೆ ಇವನು ಏನೇ ಮಾಡ್ತಾನೆ ಅಂತಾದ್ರು ವಾರ್ತಾ ಭವಂತ್ಯುತ. ಅವು ವಾರ್ತೆನೆ ಆಗ್ತಾವೆ. ಹೊಟ್ಟೆ ಪಾಡು ಅಂತ ಅನಿಸ್ಕೊಳ್ತದೆ. ಎಷ್ಟು ಖಡಾಖಂಡಿತವಾಗಿ ಪ್ರಹ್ಲಾದರಾಜರು ಹೇಳಿದ್ದಾರೆ. ಪ್ರವಚನ ಮಾಡಿದ್ರು ಹೊಟ್ಟೆ ಪಾಡು, ರಹಸ್ಯದಲ್ಲಿ ಜಪ ಮಾಡಿದ್ರು ಹೊಟ್ಟೆ ಪಾಡು, ಸಮಾಧಿ ಕೂತ್ಕೊಂಡ್ರು ಹೊಟ್ಟೆ ಪಾಡು. ಇವತ್ತು ಭಾರಿ ಜನ ಸಮಾಧಿ ಕೂಡ್ಲಿಕ್ಕೆ ಶುರು ಮಾಡ್ಯಾರ. ಹೀಗಂತೂ ಅವ್ರು ಕೊಡೋಕ್ಕಿಂತ ಮುಂಚೆ ಒಂದು 10 ಕ್ಯಾಮ್ರಾ ಇರ್ತಾವ ಸುತ್ತಲೂ, ಯಾಕಂದ್ರೆ ಜಗತ್ತು ನೋಡ್ಲಿ ಅಂತ. ಸಮಾಧಿಯು ಜಪ, ಪಾರಾಯಣ, ವ್ಯಾಖ್ಯಾನ, ಶ್ರವಣ, ಮೌನ, ವ್ರತ ಎಲ್ಲವೂ ವಾರ್ತಾ ಆಗ್ಬಿಟ್ಟಿದೆ. ಆಪವರ್ಗೆ ಅವು ಮೋಕ್ಷಕ್ಕೆ ಸಾಧನವಾದವುಗಳನ್ನ ನಾವು ಬಿಸಿನೆಸ್ ಮಾಡ್ಕೊಂಡ್ಬಿಟ್ಟಿವಿ. ಈಗ ಧ್ಯಾನ ಹೇಳ್ಕೊಡೋರು ಬಾಳ ಆಗ್ಯಾರ. ಈಗ ಅಲ್ಲ, ಯಾವುದನ್ನ ಹೇಳ್ಕೊಟ್ಟು ಕಲಿಯೋದಲ್ವೋ ಅದನ್ನು ಹೇಳ್ಕೊಡ್ಲಿಕ್ಕೆ ಒಂದು ಸ್ಕೂಲ್ ತೆಗೆದ್ವಿ. ಧ್ಯಾನದ ಸ್ಕೂಲ್ ಬೇರೆ, ಪ್ರವಚನದ ಸ್ಕೂಲ್ ಬೇರೆ. ಈಗ ಒಂದೊಂದೊಂದೊಂದು ಬಿಸಿನೆಸ್ ಆಗ್ಲಿಕ್ಕತ್ತಾವ. ಬಹುಶಃ ಮುಂದೆ ಕಲಿಯುಗದಲ್ಲಿ ಆಗೋದು ಮೊದಲೇ ಗೊತ್ತಿತ್ತು ಪ್ರಹ್ಲಾದರಾಜರಿಗೆ. ಹಿಂಗೆ ಅದು ಮತ್ತೆ ಅದಕ್ಕೊಂದು ಹೆಸರು ಬೇರೆ ಇಟ್ಟರು, ಜೀವನ ಚಕ್ರ ಯೋಗ ಅಂತ ಇಟ್ಟಿರ್ತಾರೆ. ಅದು ಏನು ಅಂತ ಹೇಳಿ ಗೊತ್ತಾಗಿರ್ಬಾರ್ದು ನಮಗೆ.
ಜೀವನ ಚಕ್ರ ಯೋಗ ಅದನ್ನ ನಮ್ಮನ್ನ ಕರೆದು ಧ್ಯಾನಕ್ಕೆ ಅಂತ ಕೂಡಿಸಿ ಚೇ ಅವರಿಗಿಷ್ಟು ಫೀಸ್ ಕಟ್ಟಿ ಇವ ಏನ್ ಮಾಡ್ತಾನೆ ಇವನಿಗೆ ಗೊತ್ತಿಲ್ಲ. ವಾರ್ತಾ ಭವಂತಿ ಎಲ್ಲದೂ ಕೂಡ ಮನುಷ್ಯನ ಹೊಟ್ಟೆ ಪಾಠ ಆಗ್ತದೆ. ಇದನ್ನು ಹೇಳೇ ಬಿಟ್ಟಿದ್ದಾರೆ. ಇದಲ್ಲ, ಹೀಗೆ ಮಾಡಬೇಡ, ಇಂದ್ರಿಯಗಳನ್ನು ನಿಗ್ರಹಿಸ್ಕೋ, ಮಾಡಬೇಕಾದ ಸಾಧನೆಗಳನ್ನ ಆಂತರಿಕವಾಗಿ ಮಾಡು, ದೇವರ ಪ್ರೀತಿಗಾಗಿ ಮಾಡು. ಇದು ಈ ಶ್ಲೋಕದಿಂದ ತಿಳಿಬೇಕಾದ ಅಭಿಪ್ರಾಯ. ಅದನ್ನು ಅನುಸಂಧಾನ ಮಾಡಿಸ್ತಾರೆ. ಇನ್ನು ಕೊನೆ ಹಂತ ಬರ್ತಾ ಇದ್ದಂಗೆ ಭಗವಂತನನ್ನ ಹೀಗೆ ಪ್ರಾರ್ಥನೆ ಮಾಡಬೇಕು. ಅಥವಾ ಮೂಲ ಪ್ರಾರ್ಥನೆ, ಮೂಲಾರ್ಥ ಪ್ರಥಮ ಬಹಳ ವಿಶೇಷವಾಗಿ ಅನುಸಂಧಾನ ಮಾಡುತ್ತಾರೆ. ಇಂದ್ರಿಯ ನಿಗ್ರಹ ಇಲ್ಲದೆ ಮೌನ, ವ್ರತ, ತಪಸ್ಸು ಎಲ್ಲವೂ ವ್ಯರ್ಥ ಅಂತ ತಿಳಿಸಿದ್ದಾಯಿತು. ಇಂದ್ರಿಯ ನಿಗ್ರಹ ಅತ್ಯಂತ ಅವಶ್ಯಕ ಅನ್ನೋದು ಪ್ರಹ್ಲಾದರಾಜರ ಮನಸ್ಸಿನಲ್ಲಿದ್ದಂತೆ ಆ ಶಾಸ್ತ್ರದ ಸಾರವನ್ನು ತಿಳಿಸಿದ್ದಾಯಿತು. ಇನ್ನು ಅದರಿಂದ ಸಾಧ್ಯವಾದಂತಹ ಕರ್ತವ್ಯ ಏನು? ಮತ್ತೆ ಇಷ್ಟೆಲ್ಲ ಉಪನ್ಯಾಸಗಳನ್ನ ಕೇಳುವಾಗ ನಮ್ಮಲ್ಲೆಲ್ಲೋ ಒಂದ್ ಕಡೆಯಿಂದ ಇಂದ್ರಿಯ ನಿಗ್ರಹ ಜಾಗೃತ ಆಗ್ತದೆ, ಮನಸ್ಸು ನಿಯಂತ್ರಣ ಬರಲಿ ಅಂತ ಆಗ್ತದೆ. ಮುಂದೇನು ಅದರಿಂದ ಏನ್ ಮಾಡ್ಬೇಕು ಅನ್ನೋದನ್ನು ಮುಂದಿನ ಮಾತಿನಲ್ಲಿ ಹೇಳ್ತಾರೆ. 47 ರೂಪೇ ಇಮೆ ಸದಸತಿ ತವ ವೇದ ದೃಷ್ಟೇ ಬೀಜಾಂಕುರಾವಿವ ನ ಚಾನ್ಯದ ರೂಪಕಸ್ಯ ಯುಕ್ತಾ ಸಮಕ್ಷಮುಭಯತ್ರ ವಿಚಿನ್ವತೆ ತ್ವಾಂ ಯೋಗೇನ ವನ್ನಿಮಿವ ದಾರುಷು ನಾನ್ಯತ ಸ್ಯಾತ್. ಈ ಶ್ಲೋಕದ ಅರ್ಥ ಸ್ವಲ್ಪ ಕಠಿಣವೇ, ಆದರೆ ಬಹಳ ಸ್ವರಸವಾಗಿ ಹೇಳ್ತಾರೆ ಪ್ರಹ್ಲಾದರಾಜರು. ರೂಪೇ ಇಮೆ ಸದಸತಿ ತವ ವೇದ ದೃಷ್ಟೇ. ನೋಡಿ, ನರಸಿಂಹನನ್ನ ಪ್ರಾರ್ಥನೆ ಮಾಡ್ತಾರೆ. ಬೀಜಾಂಕುರಾವಿವ ಅಂತಾರೆ. ಬೀಜ ನೋಡಿದ್ದೀವಿ, ಹಾಗೂ ಅಂಕುರ ನೋಡಿದ್ದೇವೆ. ಬೀಜದಿಂದಲೇ ಅಂಕುರದ ಉತ್ಪತ್ತಿ ಆಗ್ತದೆ. ಅವೆರಡಕ್ಕೂ ಕೂಡ ಶಾಸ್ತ್ರದಲ್ಲಿ ಹೇಳುವಂತೆ ಕಾರ್ಯ ಹಾಗೂ ಕಾರಣ ಅಂತ ಕರೀತಾರೆ. ಈ ಕಾರ್ಯಕಾರಣ ರೂಪವಾದದ್ದು ಬೀಜಾಂಕುರಗಳು ಭಗವಂತನಿಂದ ಜಗತ್ತಿಗೆ ವೇದದಲ್ಲಿ ಹೇಳುವಂತೆ 2 ಥರದ ರೂಪಗಳಿದ್ದಾವಂತೆ. ಅದಕ್ಕೆ ದ್ವಿವಚನ ರೂಪೇ. 2 ರೂಪ ಯಾವುದು? ಮೂರ್ತಂಚ ಅಂತ ಹೇಳ್ತಾರೆ. ಭಗವಂತನ ಒಂದು ಮೂರ್ತ ರೂಪ, ಇನ್ನೊಂದು ಅಮೂರ್ತ ರೂಪ ಅಂತ ಕರೀತಾರೆ. ಅದನ್ನು ಸ್ಪಷ್ಟಪಡಿಸ್ತಾರೆ ಭಗವತ್ಪಾದರು. ಮೂರ್ತ ಮತ್ತು ಅಮೂರ್ತ ಈ 2 ರೂಪಗಳಿದ್ದಾವಂತೆ. ಈ ಪರಮಾತ್ಮನ ರೂಪಕ್ಕೆ ಪ್ರತಿಮಾ ಸ್ಥಾನೀಯವಾದದ್ದು ನಮ್ಮ ಶರೀರ ಅಂತ. ನಮ್ಮ ದೇಹವೇ ಆ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದ ಮೂರ್ತ, ಅದೇ ಮೂರ್ತಿ ಶರೀರ. ಅದು ಪರಮಾತ್ಮನ ವಶವೇ ಆಗಿರ್ತದೆ, ನಮ್ಮ ವಶ ಅಲ್ಲ, ಅದು ಮತ್ತೊಬ್ಬರ ವಶ ಅಲ್ಲ. ಭಗವಂತನಿಗೆ ಆಕಾರ ಇದೆನೋ ಇಲ್ವೋ? ಆಕಾರ ಇದೆ, ನಮ್ಮ ಕಣ್ಣಿಗೆ ಕಾಣಲ್ಲ ಅಷ್ಟೇ, ಯಾಕೆಂದ್ರೆ ಅದು ಅಪ್ರಾಕೃತ. ಹಾಗಾಗಿ ಅದನ್ನು ಉಪನಿಷತ್ತುಗಳಲ್ಲಿ ಅರೂಪ ಅಂತ ಕರೆದಿದ್ದಾರೆ. ಆ ಮೂರ್ತ ಮತ್ತು ಅಮೂರ್ತ ಅನ್ನೋ ಪರಮಾತ್ಮನ ರೂಪಗಳಿಗೆ ಪ್ರತಿಮಾ ಸ್ಥಾನೀಯವಾದಂತಹ ಈ ಶರೀರದೊಳಗೆ ಸದಾ ಸನ್ನಿಹಿತನಾಗಿದ್ದರಿಂದ ಇಂದ್ರಿಯಗಳ ನಿಗ್ರಹಾದಿಗಳನ್ನು ಮಾಡಿಕೊಂಡ ಸಾಧಕ ಅವುಗಳ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಡಬೇಕಂತ. ಅದು ಬಿಟ್ಟು ಬೇರೆ ಏನಿಲ್ಲ ಇಲ್ಲಿ. ಅದು ಹೇಗೆ? ಯೋಗೇನ ಅಂತ ಉದಾಹರಣೆ ಕೊಟ್ಟ. ಯೋಗೇನ ವನ್ಹಿಮಿವ ದಾರುಷು ನಾನ್ಯತ ಸ್ಯಾತ್. ದಾರುಷು, ದಾರು ಅಂದ್ರೆ ಕಟ್ಟಿಗೆ, ಅಲ್ಲಿ ವನ್ನಿ ಇದೆ, ಬೆಂಕಿ ಇದೆ. ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಅಂತ ಗೊತ್ತು, ಆದ್ರೆ ಬೆಂಕಿ ಕಾಣ್ಲಿ ಅಂದ್ರೆ ಕಾಣಲ್ಲ. ಭಗವಂತನ ಮೂರ್ತಾಮೂರ್ತ ರೂಪಗಳು ಅಂದ್ರೆ ಬೆಂಕಿ ಅಂತ. ನೀವು ಅದನ್ನು ಮಥನ ಮಾಡ್ತೀರಾ, ಸಹಜವಾಗಿ ಕಟ್ಟಿಗೆಯಿಂದ ಹೊರಹೊಮ್ಮುತ್ತದೆ ಬೆಂಕಿ. ಹಾಗೆ ಪ್ರತಿಮಾ ಸ್ಥಾನೀಯವಾದ ಈ ಶರೀರ ಇದು ದಾರು, ಕಟ್ಟಿಗೆ ಇದ್ದಂತೆ. ಈ ಕಟ್ಟಿಗೆಯಲ್ಲಿ ನಿರಂತರ ಮಥನ ನಡಿಬೇಕು. ಶರೀರವನ್ನು ಮಥನ ಮಾಡ್ಲಿಕ್ಕೆ ಹೋಗ್ಬೇಡ್ರೆ ಮತ್ತೆ ಶರೀರದಲ್ಲಿ ಅಧ್ಯಾತ್ಮ ಯೋಗ ಅನ್ನುವಂಥ ಮಂಥನ ನಡೆಸಬೇಕು. ಆ ಯೋಗದಿಂದ ಪರಮಾತ್ಮನ ಅಗ್ನಿಯಂತಿರುವ ರೂಪಗಳು ಸಾಕ್ಷಾತ್ಕಾರಗೊಳ್ಳುತ್ತವೆ. ಇಲ್ಲದೆ ಇದ್ರೆ ನಾವು ಯಾವ ಪ್ರಯತ್ನ ಪಟ್ಟರೂ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕಾಗಲ್ಲ.
ಈಗ ಕಟ್ಟಿಗೆಯಲ್ಲಿ ಬೆಂಕಿ ಕಾಣಬೇಕಾದ್ರೆ ಕಟ್ಟಿಗೆಯನ್ನು ಮಥನ ಮಾಡೇ ತೆಗಿಬೇಕು ನೀವು. ಮಥಿಸಿದ ಹೊರತು ಕಟ್ಟಿಗೆಯಲ್ಲಿ ಬೆಂಕಿ ಬರಲ್ಲ. ಹಾಗಾಗಿ ಅದನ್ನು ಹೇಳ್ಕೊಡ್ತಾನೆ. ಯುಕ್ತ ಸಮಕ್ಷ ಉಭಯತ್ರ ವಿಚಿನ್ವತೆ ತ್ವಾಂ. ಉಭಯತ್ರ ಕಾರ್ಯ ಹಾಗೂ ಕಾರಣ ಅಂತ ಏನು ವಸ್ತುಗಳಿದ್ದಾವೆ, ಎರಡೂ ಕಡೆಯಲ್ಲೂ ಭಗವಂತನ ವಿಶೇಷ ಧ್ಯಾನ ಅನ್ನೋ ಮಥನ ಮಾಡಿ ಕಟ್ಟಿಗೆಯಲ್ಲಿರುವ ಬೆಂಕಿಯಂತೆ ಅವನ ಆವಿರ್ಭಾವವನ್ನು ಮಾಡಿಕೊಡು. ಇದೇ ಸಾಧನ, ಇದೇ ಸಾಧನ. ಇದು ಬಿಟ್ಟು ಬೇರೆ ಉಪಾಯ ಇಲ್ಲ. ಪರಮಾತ್ಮ ನಮ್ಮ ಕೈಗೆ ಕಟ್ಟಿಗೆ ಕೊಟ್ಟಿದ್ದಾನೆ, ಮಥನ ಮಾಡ್ಲಿಕ್ಕೆ ಮನಸ್ಸನ್ನು ಕೊಟ್ಟಿದ್ದಾನೆ. ನಿಗ್ರಹಿಸಿಕೊಳ್ಳೋ ಪ್ರಯತ್ನ ನಮ್ಮಿಂದ ನಡೆದಿದೆ, ಮನಸ್ಸಿನ ನಿಗ್ರಹ. ಲಾಭ ಏನು ಅಂದ್ರೆ ಭಗವಂತನ ವಿಚಾರದ ಮಂಥನವೇ ಲಾಭ. ಮಂಥನದಿಂದ ಆಗೋ ಲಾಭ ಅವನ ಸಾಕ್ಷಾತ್ಕಾರ. ಇಷ್ಟು ಈ ವಿಷಯವನ್ನು ಈ ಶ್ಲೋಕದಲ್ಲಿ ಅನುಸಂಧಾನ ಮಾಡ್ತಾನೆ. ಇದು 47ನೇ ಶ್ಲೋಕದಿಂದ ನಾವು ತಿಳಿಬೇಕಾದ ಅಂಶ. ಹಾಗಾಗಿ ಹಿರಿಯರೆಲ್ಲ, ಅದರಲ್ಲೂ ವಿಶೇಷವಾಗಿ ಮಧ್ವಾಚಾರ್ಯರು, ಸುಮ್ಮನಿರ್ಬೇಡ ಅಂತಾರ. ಸುಮ್ಮನಿರ್ಬೇಡ, ಯಾವ ಕಾರಣಕ್ಕೂ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡದೆ ಇರಬೇಡ. ಸುಮ್ಮನಿರೋದು ಅಂದ್ರೆ ಅದೇ ಅಂತ. ಸುಮ್ಮನಿರೋದು ಅಂದ್ರೆ ಏನು? ದೇವರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಅಂದ್ರೆ ಸುಮ್ಮನೆ ಕೂತಿದ್ದಾನೆ ಅಂತ ಅರ್ಥ. ಏನೂ ಕೆಲಸ ಮಾಡದೇ ಇದ್ರು ದೇವರ ಬಗ್ಗೆ ಆಲೋಚನೆ ಮಾಡ್ತಿದ್ದಾನೆ ಅಂದ್ರೆ ಆಕ್ಟಿವ್ ಆಗಿದ್ದಾನೆ ಅಂತ ಅರ್ಥ. ಆಲೋಚನೆ ನಡೀತಾ ಇರ್ಬೇಕು ಮನಸ್ಸಿನೊಳಗೆ. ಯುಕ್ತಿಗಳು, ಮಹಿಮೆಗಳು, ನಾಮಗಳು, ಸೃಷ್ಟಿಯ ಅದ್ಭುತಗಳು ಒಂದೊಂದಾಗಿ ಪರಮಾತ್ಮನಲ್ಲಿ ಯೋಜನೆ ಮಾಡಿಕೊಳ್ಳೋ ಪ್ರಯತ್ನ ಪಡಬೇಕಂತ. ಅಧ್ಯಯನವೇ ಕಾರಣ ಅಂತಲ್ಲ, ಅಧ್ಯಯನವೂ ಒಂದು ಅಂಗ ಅಷ್ಟೇ. ಅನುಭವ ಇದೆ, ಅನುಭವ ಸಾಕ್ಷಾತ್ ಬೇಕಾದಷ್ಟಿದೆ, ಅದರಿಂದ ಆಲೋಚನೆ ಮಾಡು. ಅದನ್ನ ಬಹಳ ಅಪೇಕ್ಷೆ ಪಡ್ತಾನೆ ಪರಮಾತ್ಮ. ಯಾರಾದ್ರೆ ಏನಂತೆ, ನನ್ನ ಬಗ್ಗೆ ಎಷ್ಟು ಆಲೋಚನೆ ಮಾಡ್ತಾನೆ ಅನ್ನೋದು ಬಹಳ ಮಹತ್ವ ಅಂತಾನೆ ಶ್ರೀಹರಿ. ಇದು 47, 48 ಹಿಂದೆ ಭಗವಂತನ ಬಗ್ಗೆ ಹೇಳುವಾಗ ದೇವರ ರೂಪಗಳು ಸದಸತಿ ಅಂತ ಒಂದು ಶಬ್ದದಿಂದ ಪರಿಚಯಿಸಿದರು. ರೂಪೇ ಇಮೇ ಸದಸತಿ ಅಂತಂದ್ರು. ಏನು ಸದಸತಿ? ಪರಮಾತ್ಮನ ರೂಪಗಳಿಗೆ ಸದಸತ್ ಅಂತ ಹೆಸರು ಯಾಕೆ? ಉಪನಿಷತ್ತಿನಲ್ಲಿ ಸದಸತ್ ಶಬ್ದವನ್ನ ಮೂರ್ತ ಅಮೂರ್ತ ಅನ್ನೋ ಅರ್ಥದಲ್ಲಿ ಆಡ್ತಾರೆ. ಸತ್ ಅನ್ನೋದನ್ನ ಮೂರ್ತ ಅಂತಾರೆ, ಅಸತ್ ಅಂದ್ರೆ ಅಮೂರ್ತ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಭಗವಂತನ ಮಹಿಮೆ ಹೇಳುವಾಗ ಸದಸತಿ ಅಂತ ಪ್ರಯೋಗ ಮಾಡಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಹೇಳುವಾಗ ಆ ಸದಸತ್ ಶಬ್ದದಿಂದ ನಿಜವಾಗ್ಲೂ ಕರೆಸ್ಕೊಳ್ಳೋವು ಯಾವುವು? ಮೂರ್ತ ಅನ್ನೋ ಶಬ್ದದಿಂದ ಮೂರ್ತ ಪದಾರ್ಥಗಳು, ಅಮೂರ್ತ ಅಂದ್ರೆ ಅಮೂರ್ತ ಪದಾರ್ಥಗಳು. ಅವುಗಳಲ್ಲಿರೋ ಭಗವದ್ ರೂಪನೂ ಸರಿ, ಅವುಗಳು ಯಾವುವು ಅಂತ ಬೇಕಲ್ಲ. ನಾವು ದೇವರ ಸನ್ನಿಧಾನ ಚಿಂತನೆ ಮಾಡಬೇಕಾದ್ರೆ ಅದನ್ನು ವಿವರಣೆ ಮಾಡ್ಲಿಕ್ಕೆ ಮುಂದಿನ ಶ್ಲೋಕ ಬರ್ತಂತ. ತ್ವಂವಾಯುರಗ್ನಿ ಅವನಿಹಿ ವಿಯದಂಬು ಮಾತ್ರಾಹ ಪ್ರಾಣೇಂದ್ರಿಯಾಣಿ ಹೃದಯಂ ಚಿದನುಗ್ರಹಶ್ಚ ಸರ್ವಂ ತ್ವಮೇವ ಸಗುಣೋ ವಿಗುಣಶ್ಚ ಭೂಮನ್ ನಾಣ್ಯತ್ವದಸ್ತ್ಯಪಿ ಮನೋ ವಚಸಾ ನಿರುಕ್ತಂ. ಇದು 48. ಹೇಳ್ತಾನೆ ಪ್ರಹ್ಲಾದ, ತ್ವಂ ವಾಯು, ನೀನು ವಾಯು ಅಂತಂದ. ವಾಯು ನೀನು ಅಂತಂದ್ರೆ ಅರ್ಥ ಏನು? ಅಭಿಪ್ರಾಯ. ವಾಯುವಿನಲ್ಲಿ ಇರುವವ, ಹಾಗಾಗಿ ವಾಯು ಶಬ್ದದಿಂದ ಕರೆಸ್ಕೊಳ್ಳುವವ. ನೋಡಿ, ಅದು ಅಮೂರ್ತದಲ್ಲಿ ಸೇರ್ತದೆ. ಅಗ್ನಿ ತ್ವಂ ವಾಯುರಗ್ನಿ, ನೀನು ಅಗ್ನಿ. ನರಸಿಂಹದೇವರಿಗೆ ಹೇಳ್ತಾನೆ, ನೀನು ಅಗ್ನಿ. ನೀನು ಅವನಿಹಿ, ನೀನು ವಿಯತ್, ನೀನೇ ಅಗ್ನಿ, ನೀನೇ ಭೂಮಿ, ನೀನೇ ವಾಯು, ನೀನು ಆಕಾಶ, ನೀನು ಅಂಬು, ನೀನು ಅಂತ. ಏನು ಅಂತ ಗೊತ್ತಾಗಲ್ಲ ಮೇಲ್ನೋಟಕ್ಕೆ. ನೀನೇ ಪ್ರಾಣೇಂದ್ರಿಯ, ಪ್ರಾಣ ನೀನು, ಇಂದ್ರಿಯ ನೀನು, ಕರ್ಮೇಂದ್ರಿಯ ನೀನು. ಏನ್ ಹೀಗಂದ್ರೆ ಹಿಂದೆ ಹೇಳಿದ ಸರಸ್ವತಿ ಅನ್ನೋ ಶಬ್ದದ ವಿವರಣೆ ಇಲ್ಲಿ ಬಂತು ಅಂತ ಹೇಳ್ತಾರೆ. ಸ್ವಲ್ಪ ಕಠಿಣ ಅಂತ ಅದಕ್ಕೆ ಮೊದಲೇ ಹೇಳಿದ್ದೆ ನಾನು. ಆದ್ರೂ ಇವುಗಳ ವಿಷಯ ಚಿಂತನೆಗೆ ಬರ್ತದೆ ನೋಡಿ. ನಮ್ಮ ಶರೀರದ ಸೃಷ್ಟಿ ಆದದ್ದು ಪಂಚಭೂತಗಳಿಂದ. ಅವುಗಳಲ್ಲಿ ಆ ಪಂಚಭೂತಗಳು ಏನಿದ್ದಾವೆ, ಪೃಥ್ವಿ, ಅಪ್ಪು, ತೇಜಸ್ಸು, ಆಕಾಶ ಮತ್ತು ವಾಯು,
ಈ 5 ಮೂರ್ತ ಅಮೂರ್ತ ಅಂತ ಕರೀತಾರೆ. ಅವುಗಳ ಸನ್ನಿಧಾನ, ಅವುಗಳೊಳಗೆ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ. ಅವುಗಳಿಂದ ದೇಹದೊಳಗೆ ಒಂದೊಂದು ಭಾಗಗಳು ನಿರ್ಮಾಣ ಆಯ್ತಂತೆ. ಪೃಥ್ವೀಭೂತದಿಂದ, ಜಲಭೂತದಿಂದ, ವಾಯುಭೂತದಿಂದ ಈ ದೇಹದೊಳಗೆ ಒಂದೊಂದು ಭಾಗ ನಿರ್ಮಾಣ ಆಗಿದೆ. ಅದಕ್ಕೆ ಪ್ರಹ್ಲಾದರಾಜರಂತಾರೆ, ಎಲ್ಲವೂ ಹೀಗೆ ನಿರ್ಮಾಣ ಮಾಡಿದ್ರಿಂದ ನಿನ್ನ ಮೂರ್ತ ಅನಿಸ್ಕೊಳ್ಳುವ, ಸದಸತ್ ಅನಿಸ್ಕೊಳ್ಳುವಂತ ನಿನ್ನ ರೂಪಗಳು ಇವುಗಳೊಳಗೆಲ್ಲ ಸನ್ನಿಹಿತವಾಗಿದೆ. ಅದನ್ನು ಹೇಳ್ತಾ ಇದ್ದಾನೆ, ನೀನೇ ವಾಯು, ನೀನೇ ಅಗ್ನಿ, ನೀನೇ ವಿಯತ, ನೀನೇ ನೀರು, ನೀನೇ ಪ್ರಾಣೇಂದ್ರಿಯ, ನೀನೇ ಹೃದಯ, ನೀನು ನಮ್ಮನ್ನು ಅನುಗ್ರಹಿಸುವವ, ಸರ್ವಂ ತ್ವಮೇವ ಅಂತ. ಎಲ್ಲವೂ ನೀನಾಗಿದ್ದಿ, ಯಾಕಂದ್ರೆ ಎಲ್ಲದರೊಳಗಿದ್ದು ನಿಯಂತ್ರಿಸುವುದು ನೀನಾದ್ರಿಂದ. ಸರ್ವಂ ತ್ವಮೇ, ಎಲ್ಲ ವೇದದಲ್ಲಿ ಬಂದದ್ರ ಅರ್ಥ ಇದೆಲ್ಲ. ಸರ್ವಂ ತ್ವಮೇವ ಸಗುಣಃ ವಿಗುಣಶ್ಚ ಭೂಮನ್. ನೀನೇ ಗುಣ, ನೀನೇ ವಿಗುಣ. ವಿಗುಣ ಅಂದ್ರೆ ಸತ್ವರಜಸ್ತಮೋ ಗುಣಗಳಿಲ್ಲದವ ಅಂತ ಇಷ್ಟೇ ಅರ್ಥ. ಸಗುಣ ಅಂದ್ರೆ ಅನಂದ, ಶುದ್ಧಾನಂದೋರು ಸಂವಿತ, ಆನಂದ ಜ್ಞಾನಾದಿ ಗುಣ ಉಳ್ಳವ ಅಂತ ಅರ್ಥ. ನಾಣ್ಯತ್ವದಸ್ತಿ, ನಿನಗಿಂತ ಮತ್ತೊಬ್ಬರಿಲ್ಲ. ಮನೋವಚಸ ನಿರುಕ್ತಂ, ಮನಸ್ಸಿನಿಂದ, ಮಾತಿನಿಂದ ನಿನ್ನನ್ನು ಬಿಟ್ಟು ಇನ್ಯಾರನ್ನು ಹೇಳಲಿಕ್ಕೆ ಸಾಧ್ಯ. ಸರ್ವಮಪಿ ತ್ವದನ್ಯಥಾ ನಾಸ್ತಿ, ಎಲ್ಲವೂ ನಿನ್ನ ಬಿಟ್ಟು ಮತ್ತೊಂದಿಲ್ಲ, ಎಲ್ಲವೂ ನಿನ್ನಿಂದಲೇ. ಯದಧೀನ ಯಸ್ಯ ಸತ್ತ ಅಂತ ಒಂದು ಪ್ರಮಾಣದಲ್ಲಿ ಭಗವತ್ಪಾದರು ಹೇಳ್ತಾರೆ. ಪೃಥ್ವಿಯ ಅಸ್ತಿತ್ವ, ವಾಯುವಿನ ಅಸ್ತಿತ್ವ, ಅಸ್ತಿತ್ವ ಅಂದ್ರೆ ಎಕ್ಸಿಸ್ಟೆನ್ಸ್, ಎಲ್ಲವೂ ಭಗವಂತನ ಅಧೀನ. ಈ ರೀತಿ ಉಪಾಸನೆಯನ್ನ ಮನೋನಿಗ್ರಹ ಹಾಗೂ ಇಂದ್ರಿಯ ನಿಗ್ರಹ ಮಾಡಿಕೊಂಡವನು ಮಾಡಬೇಕು ಅನ್ನೋದನ್ನ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಇದು ಆ ಶ್ಲೋಕದ ಅಭಿಪ್ರಾಯ, ಅದನ್ನು ಚಿಂತನೆ ಮಾಡಬೇಕು. ಇನ್ನು 2 ಶ್ಲೋಕ ಉಳಿತು. ಇನ್ನೆರಡು ಶ್ಲೋಕ ಹಿಂದೆ ಹೇಳುವಾಗ ಕಾರಣಾತ್ಮಕವಾದ ಪ್ರಪಂಚ, ಮೂರ್ತಾತ್ಮಕವಾದ ಪ್ರಪಂಚ, ಇದರಲ್ಲಿ ನಿನ್ನದೇ ಪರಿಪೂರ್ಣವಾದ ಸ್ವಾತಂತ್ರ್ಯ, ನಿನ್ನ ಸನ್ನಿಧಾನ ಅಂತ ಆಲೋಚನೆ ಮಾಡಬೇಕು ಅಂತ ಹಿಂದೆ ಹೇಳಿದ ಮೇಲೆ ಈ ಉಪಾಸನೆ ಇದೆ ಇಲ್ಲ, ತಚ್ಚ ಉಪಾಸನಂ ನ ಸಾಕಲ್ಯೇನ, ಇದನ್ನ ನಾವು ಪೂರ್ಣ ಮಾಡ್ಲಿಕ್ಕೆ ಆಗ್ತದ? ಇದು ಎಲ್ರಿಗೂ ಅರ್ಹತೆ ಇಲ್ಲ, ಹೇಳಲಿಕ್ಕೆ ಚಂದ ಅಷ್ಟೇ. ನ ಸಾಕಲ್ಯೇನ ಅಂತಾರೆ ಮಹಾನುಭಾವರು. ತದ ಅಭಿಮಾನಿ ದೇವಾನಾಮಪಿ ಸಾಕಲ್ಯೇನ ಜ್ಞಾನಾಭಾವೇನ ಇತರೇಶಾಂ ಕೈಮುಕ್ತ್ಯನ್ಯಾಯೇನ ಸಾಕಲ್ಯೋಪಾಸನ ಅಭಾವ. ನೋಡಿ, ಇಷ್ಟೋ ತನಕ ಹೇಳಿದ ವಿಷಯ ಇದೆಯಲ್ಲ, ಅದು ಇವುಗಳಿಗೆ ಅಂತ ಯಾರು ಅಭಿಮಾನಿಗಳಿದ್ದಾರಲ್ಲ ಅವರಿಗೆ ಆಗಲ್ಲಂತೆ ಪೂರ್ಣ ಮಾಡಲಿಕ್ಕೆ, ದೇವತೆಗಳಿಗೆ. ಇನ್ನು ನಮ್ಮ ಕಡೆಯಿಂದ ಏನಾಗ್ತದೆ? ಹಾಗಾದ್ರೆ ಮಾಡ್ಬೇಕು ಅಂತ ಹೇಳ್ತೀಯಲ್ಲ ಉಪಾಸನೆ, ಎಷ್ಟು ಮಾಡ್ಬೇಕು? ಯಥಾಶಕ್ತಿಯ ಉಪಾಸ್ಯ ಸಾಕ್ಷಾತ್ಕೃತ್ಯ ಸಂಸಾರ ವಿತರಂತೆ ಅಂತ ತಿಳಿದಿರ್ಬೇಕಂತೆ. ಹೀಗಿದ್ದಾನೆ ಅಂತ ತಿಳಿದಿರ್ಬೇಕು. ಶಕ್ತಿಗನುಗುಣವಾಗಿ ಉಪಾಸನೆ ಮಾಡಿ ಸಂಸಾರದಿಂದ ನಾವು ದಾಟುವ ಪ್ರಯತ್ನ ಮಾಡ್ಬೇಕಂತೆ, ಅವನು ಸಾಕ್ಷಾತ್ಕಾರ ಮಾಡ್ಕೊಂಡು. ಆದ್ರೆ ಯಾರು ಉಪಾಸನೆ ಬಿಟ್ಟು ಸಂಸಾರದಿಂದ ದಾಟ್ತೇನೆ ಅಂತ ಅನ್ನಬಾರ್ದು, ಅದು ಸಾಧ್ಯ ಇಲ್ಲ. ಈ ದಾರಿಯಲ್ಲೇ ಹೋಗ್ಬೇಕು, ಯಥಾಶಕ್ತಿ ಉಪಾಸನೆ ಮಾಡಬೇಕು ಅನ್ನೋದಕ್ಕೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ನೈತೆ ಗುಣಾನುಗುಣಿನೋ ಮಹದಾದಯೋ ಯೇ ಸರ್ವೇ ಮನಃ ಪ್ರಭೃತಯಃ ಸಹದೇವ ಮರ್ತ್ಯಾಃ ಆದ್ಯಂತವಂತ ಉರುಗಾಯ ವಿದಂತಿ ಹಿತ್ವಾಂ ಏವಂ ವಿಮೃಶ್ಯ ಸುಧಯೋ ವಿರಮಂತಿ ಶಬ್ದಾತ್. ಹೇ ನರಸಿಂಹ, ಮಹದಾದಯ, ಬಹಳ ಹಿರಿಯರು ಅಂತ ಅನಿಸ್ಕೊಂಡವರೇ ನಿನ್ನ ಗುಣಗಳನ್ನ ಪರಿಪೂರ್ಣವಾಗಿ ತಿಳಿದು ಉಪಾಸನೆ ಮಾಡ್ಲಿಕ್ಕೆ ಅಂತ ಆಗಲ್ಲ. ಇನ್ನು ಮನುಷ್ಯರ ಹಣೆ ಬಾರಿ ಏನು? ಆದ್ಯಂತವಂತಹ, ಹುಟ್ಟು ಸಾವು ಪಡೆದವರು ನಾವೆಲ್ಲ. ಹೇ ಉರುಗಾಯ, ಉರುಬಿಹಿ ಗಾಯತೆ, ಉತ್ತಮರಾದ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳುವ ಶ್ರೀಹರಿ. ಆದ್ರೂ ನಮ್ಮ ಶಕ್ತಿಗೆ ಅನುಗುಣವಾಗಿ ನಿನ್ನ ಆರಾಧಿಸಿ ನಿನ್ನನ್ನು ಪಡೀಲಿಕ್ಕೆ ಸಾಧ್ಯ. ಏವಂ ವಿಮರ್ಶ್ಯ ಸುಧಿಯ ಶಬ್ದಾತ್ ವಿರಮಂತಿ. ಇಷ್ಟು ವಿಮರ್ಶೆ ಪರಮಾತ್ಮನ ಬಗ್ಗೆ ಮಾಡಿ
ಅವರ ಮಾತನ್ನ ಅಲ್ಲಿಗೆ ಮುಗಿಸ್ತಾರೆ, ವಿರಮಿಸ್ತಾರೆ ಮಾತಿನಿಂದ. ಶಬ್ದಾತ್ ವಿರಮಂತಿ, ಶಬ್ದದಿಂದ ವಿರಮಿಸೋದು ಅಂದ್ರೆ ಮಾತಿನಿಂದ ದೂರ ಸರಿಯೋದು ಅಂತ ಅರ್ಥ. ಇಷ್ಟನ್ನು ಹೇಳಿ ಕೊನೆ ಶ್ಲೋಕ, ಪ್ರಹ್ಲಾದರಾಜ ಮಾಡಿದ ಕೊನೆ ಶ್ಲೋಕ ಇದು. ತತ್ವೇ ಮನೋ ದರ್ಶನೆ ದೃಗಭಿಸ್ತುತೌ ಚ ವಾಕ್ ಕರ್ಮಣಿಪ್ಯಪಿ ಕರೋ ಶ್ರವಣಂ ಕಥಾಯಾ ಸಂಸೇವಯಾ ತ್ವಯಿ ವಿನೇತಿ ಷಡಂಗಯಾ ಕಿಂ ಭಕ್ತಿಂ ಜನಃ ಪರಮಹಂಸಗತೋ ಲಭೇತ. ಕೊನೆ ಶ್ಲೋಕ ಎಷ್ಟು ಅರ್ಥಗರ್ಭಿತ ಇದೆ ನೋಡಿ. ನಾವು ನೀವು ಈ ಶ್ಲೋಕವನ್ನ ಮನಸ್ಸಿನಲ್ಲಿ ಮೆಲುಕು ಹಾಕೊಳ್ತಾ ಇರ್ಬೇಕು ಯಾವಾಗಲೂ. ಲಕ್ಷ್ಮೀ ನರಸಿಂಹ ಕೇಳಿ ಸಂತುಷ್ಟನಾದಾಗ ಕೊನೆಯಲ್ಲಿ ಈ ಮಾತಾಡಿಬಿಟ್ನಂತೆ ಪ್ರಹ್ಲಾದ. ಸ್ವಾಮಿ ಇದನ್ನ ನನಗೆ ಕೊಡು ಅಂತ ಹೇಳ್ತಾನೆ, ಇದನ್ನ ನನಗೆ ಕೊಡು. ತತ್ವೇ ಮನಃ ದರ್ಶನೆ ದೃಗಪಿ ಸ್ತುತೌ ಚ ವಾಕ್ ಕರ್ಮಣಿಕ್ಯಪಿ ಕರೋ ಶ್ರವಣಂ ಕಥಾಯಾ. ಎಲ್ಲ ಅರ್ಥ ಆಗ್ತದೆ, ಶ್ಲೋಕನೇ ಹಾಗೆ, ಬಹಳ ಸೊರಸ ಭಾಗವತ. ಈ ನನ್ನ ಮನಸ್ಸು ತತ್ವೇ, ನಿನ್ನ ಬಗ್ಗೆ ಸದಾ ನಿನ್ನ ತತ್ವದ ಬಗ್ಗೆ ಆಲೋಚನೆ ಮಾಡುವಂತೆ ಅದನ್ನು ಪ್ರೇರೇಪಿಸಿಬಿಡು. ತತ್ವೇ ಮನಃ ದೃಕ್ ದರ್ಶನೆ, ಈ ನನ್ನ ಕಣ್ಣು ನಿನ್ನನ್ನ ನಿನ್ನ ಭಕ್ತರನ್ನ ದರ್ಶಿಸುವಂತೆ ಮಾಡು. ಹಾಗೆ ಸ್ತುತೌಚ ವಾಕ್ ಮಾತು, ಸ್ತುತೌಚ ನಿನ್ನನ್ನ ಸ್ತೋತ್ರ ಮಾಡೋದ್ರಲ್ಲಿ ಸದಾ ಅದನ್ನ ಯೋಜಿಸು. ಕರ್ಮಣಿ ಹ್ಯಪಿ ಕರೋ, ಈ ಕರೋ ಕೈಗಳು ಅಂತೇನಿವೆ ನಂದು, ಅದನ್ನ ಕರ್ಮಣಿ ನಿನ್ನ ಪೂಜೆಯನ್ನು ಮಾಡೋದ್ರಲ್ಲಿ ಸದಾ ಅದನ್ನು ಯೋಜನೆ ಮಾಡುವಂತೆ ಮಾಡು. ಶ್ರವಣಂ ಕಥಾಯ, ಶ್ರವಣಂ ನಮ್ಮ ಈ ಕಿವಿಗಳನ್ನ ಕಥಾಯ ನಿನ್ನ ಕಥೆ ಕೇಳೋದ್ರಲ್ಲಿ ಯಾವಾಗಲೂ ಮುಡುಪುಗೊಳಿಸು. ಎಷ್ಟಾಯ್ತು ಒಟ್ಟು ಯಾರಾದ್ರೂ ಎಣಿಸಿದ್ರೆ ಕ್ಯಾಲ್ಕುಲೇಷನ್ ಇರ್ತದೆ ಪ್ರಹ್ಲಾದರಾಜರ ಮಾತಿನಲ್ಲಿ ಅಂತ ಹೇಳಿದ್ನಲ್ಲ, ಗಣಿತ ಇದೆ ಅವ್ರದ್ದು. ಅವ್ರು ಏನೇ ಸುಮ್ಮನೆ ಹೇಳಲ್ಲ, ಎಷ್ಟಾಯ್ತು ಎಣಿಸಿರ್ಬೇಕಂತ ಹೇಳುವಾಗ ಅವರೇ ಹೇಳ್ತಾರೆ. ಸಂಸೇವಯಾ ತ್ವಯಿ ವಿನೇತಿ ಷಡಂಗಯಾ ಕಿಂ, 6 ಹೇಳಿದ್ರಂತೆ ಟೋಟಲ್. ತವ ಸಂಸೇವಯ ವಿನಾ ಅನಯಾ ಷಡಂಗಯ ಕಿಂ ಅಂತ ಕೇಳಿದ್ರಂತೆ ನರಸಿಂಹದೇವರು. ಅಂದ್ರೆ ಸುಲಭವಾಗಿ ಅರ್ಥ ಆಗ್ತದೆ. ಸ್ವಾಮಿ, ಈ ಹಿಂದೆ ಹೇಳಿದಂತ ಈ 6 ಅಂಗಗಳು ನಿನ್ನನ್ನ ಸೇವೆ ಮಾಡದೆ ಹೋದರೆ ಇವುಗಳನ್ನು ಕೊಟ್ಟಿ ಯಾಕೆ ಅಂತ ಕೇಳಿದ್ರು. ಹಿಂಗೆ ಯಾರಾದ್ರೂ ಯಾವತ್ತಾದ್ರೂ ಕೇಳಿರ ದೇವರಿಗೆ ಕಣ್ಣು ಯಾಕೆ ಕೊಟ್ಟಪ್ಪ ಕೇಳಿದ್ರೆ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಸಂಸೇವಯಾ ತ್ವಯಿ ವಿನಾ ಇತಿ ಷಡಂಗಯಾ ಕಿಂ ಭಕ್ತಿಂ ಜನಃ ಪರಮಹಂಸಗತೋ ಲಭೇತ. ಪರಮಹಂಸಗತೋ ಜನಃ ಭಕ್ತಿಂ ಲಭೇತ. ಇವುಗಳನ್ನ ಮಾಡಿ ಮಾಡಿ ಪರಮಹಂಸಗತಿ ಅಂತನಿಸಿದ ಪರಮಾತ್ಮನ ವಿಷಯದಲ್ಲಿ ಸದಾ ಭಕ್ತಿ ಸಂಪನ್ನನಾಗಬೇಕು. ಆ ಭಕ್ತಿ ಸಂಪನ್ನನಾಗಲಿ ಅನ್ನೋ ಒಂದೇ ಕಳಕಳಿಗೆ, ಸೇವೆ ಮಾಡಿ ಭಕ್ತಿ ಸಂಪನ್ನನಾಗಲಿ ಅನ್ನೋ ಒಂದೇ ಕಳಕಳಿಗೆ 6 ಅಂಗಗಳನ್ನು ಕೊಟ್ಟಿರ್ತಾರೆ. ಕಣ್ಣಿನ ಸಾರ್ಥಕತೆ 6 ಇದೇನೋ ಇಲ್ಲೋ ಅಂತ ಎಣಿಸ್ಬಿಟ್ಟಿರ್ಬೇಕಂತ. ತತ್ವೇ ಮನಃ ಒಂದಾಯ್ತಾ, ದರ್ಶನೆ ದೃಗಪಿ 2 ಆಯ್ತಾ, ಸ್ತುತೋ ಚ ವಾಕ್ 3 ಆಯ್ತಾ, ಕರ್ಮಣಿ ಕರೋ 4 ಆಯ್ತಾ, ಶ್ರವಣಂ ಕಥಾಯ ನೋಡ್ರಿ ಹೇಳಿದ್ದು ಎಷ್ಟಾಯ್ತು ಹಾಗಾದ್ರೆ 5 ಆಯ್ತು, 6 ಆಯ್ತು ಬಂತು. ಷಡಂಗಯ ಕಿಂ ನೋಡಿ ಹೇಗೆ ಶ್ಲೋಕದಲ್ಲಿ ಎಲ್ಲಿ ಬಂತಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಕರವು ಅಂತಿದ್ದಾರೆ. ಕರವು ಅಂದ್ರಂತೆ ಕೈಗಳು 2 ಅಂತೆ. ಕೈಗಳು 2 ಅಂತ ಇಟ್ಕೊಂಡ್ರೆ ಕಿವಿನೂ 2 ಇದೆ. ಇವೆಲ್ಲ ನೋಡ್ರಿ ಎಷ್ಟು ಸಂಶಯ ಬರ್ಲಿಕ್ಕೆ ಕಾರಣ ಆಗ್ತದೆ. ಅವರು ಯೋಚನೆ ಮಾಡ್ತಾರೋ ಇಲ್ಲೋ ಅಂತ ಅನಿಸ್ತದೆ ನೋಡಿ. ಸ್ಪಷ್ಟ ತತ್ವೇ ಮನೋ ದರ್ಶನೆ ದೃಕ್, ದೃಕ್ ಅಂದ್ರೆ ಕಣ್ಣು, ಅದನ್ನು ಏಕವಚನ ಆಗ್ಬಿಟ್ಟಿದ. ಸ್ತುತೌಚ ವಾಕ್, ಮಾತು ಅನ್ನೋದು ಒಂದೇ ಇರೋದ್ರಿಂದ ವಾಗೀಂದ್ರಿಯ ಅದು ಒಂದೇ ಆಡಿದ್ದಾರೆ. ಆದ್ರೆ ಕರ್ಮಣಿ ಹ್ಯಪಿ ಕರವು ಅಂತ 2 ಆಡಿದ್ದಾರೆ. ಶ್ರವಣಂ ಅಂತ 1 ಆಡಿದ್ದಾರೆ. ಇದು
ವಿಚಿತ್ರವಾಗಿದೆ ಅಲ್ಲ ಶಬ್ದ. ಕಿವಿ ಎರಡಿದೆ, ಒಂದಂದಿದ್ದಾರೆ. ಕೈ ಎರಡಿದೆ, ಎರಡಂದಿದ್ದಾರೆ. ಕಣ್ಣು ಎರಡಿದೆ, ಒಂದಂದಿದ್ದಾರೆ. ಸಿಂಗ್ಯುಲರ್ ಪ್ಲೂರಲ್ ಗೊತ್ತಿರ್ಲಿಲ್ಲ ಪ್ರಹ್ಲಾದರಾಜರಿಗೆ. ಏಕವಚನ ಬಹುವಚನ ಗೊತ್ತದಲ್ಲ ಇಲ್ಲ ಅವರಿಗೆ. ಎಷ್ಟು ವಿಶೇಷವಾಗಿ ಅನುಸಂಧಾನಕ್ಕೆ ತರ್ತಾರೆ ಮಹಾನುಭಾವರು. ಇದನ್ನೆಲ್ಲ ತಿಳಿಬೇಕು. ಅದಕ್ಕೆ ಅಂತಾರೆ, ಕಣ್ಣು ಎರಡಿದೆ ನಿಜ, ಕಿವಿನೂ ಎರಡಿದೆ ನಿಜ, ಆದ್ರೆ ಕಣ್ಣಿನಿಂದ ನೋಡ್ಬೇಕಾದ ವಸ್ತು ಒಂದಿದೆ, ಕಿವಿಯಿಂದ ಕೇಳಬೇಕಾದದ್ದು ಒಂದೇ ಇದೆ. ಆದ್ರೆ ಕೈಯಿಂದ ಹಾಗೂ ಒಂದೇ ಅಲ್ಲ, ಬಹಳ ಮಾಡೋದಿದೆ. ಅದಕ್ಕೆ ಅಲ್ಲಿ ಎರಡಂತೆ, ಇದು ಒಂದಂತೆ. ಹೀಗೆ ಆಲೋಚಿಸಿದ್ರಿಂದ ಷಡಂಗಯ ಅಂತ ಆಗ್ತದಂತೆ. ಹೀಗೆಲ್ಲ ಆಲೋಚನೆ ಮಾಡಿ ಹೇಳ್ತಾರೆ. ತತ್ವೇ ಮನಃ ಅಂದ್ರೆ ಇವರು ಒಂದು ವ್ಯಾಖ್ಯಾನ. ಯಾವುದನ್ನ ನಾವು ಧ್ಯಾನ ಮಾಡಲೇಬೇಕಾಗಿದೆ ಭಗವಂತನ ರೂಪ, ಆ ಬಿಂಬ ರೂಪದೊಳಗೆ ನನ್ನ ಮನಸ್ಸು ಯಾವಾಗಲೂ ನೆಲೆಸುವಂತೆ ಮಾಡು. ತತ್ವೇ ಮನಃ, ಮನೋ ಅಂತ ಮನಸ್ಸು ಅನ್ನೋ ಇಂದ್ರಿಯ. ತಥಾಚ ಮನಸಾ ಸದಾ ಧ್ಯಾನಂ ಕಾರ್ಯ. ಧ್ಯಾನ ಬಹಳ ಮುಖ್ಯ. ಅದು ಮನಸ್ಸುದಿಂದಲೇ ಆಗುವಂತಹದ್ದು, ಬೇರೆ ಇದರಿಂದ ಆಗಲ್ಲ. ಇದು ಮನೋಂಗ ಸೇವಾ ಅಂತ ಕರೀತಾರೆ. ದರ್ಶನೇಂದ್ರಕ್ಕೆ, ಕಣ್ಣಿನಿಂದಲೇ ಮಾಡಬೇಕಾದದ್ದು ಪರಮಾತ್ಮನ ದರ್ಶನ. ಕಣ್ಣು ಕೊಟ್ಟಿದ್ದೇ ದೇವರ ದರ್ಶನಕ್ಕಾಗಿ ಅಂತ ಕೊಟ್ಟಿದ್ದೆ, ಅದರ ಸಾರ್ಥಕತೆ ಇರೋದಲ್ಲಿ. ಸ್ತುತೌಚ ವಾಕ್, ಮಾತು ಕೊಟ್ಟಿದ್ದೇ ದೇವರ ಸ್ತೋತ್ರ ಮಾಡ್ಲಿಕ್ಕಾಗಿ. ಹಾಗೆ ಪೂಜಾದಿ ಕರ್ಮಣಿ ಕರೋ, ಭಗವಂತನ ಪೂಜೆ ಮಾಡ್ಲಿಕ್ಕೆ ದೇವರು ಎರಡು ಕೈ ಕೊಟ್ಟಿದ್ದಾರೆ. ನಾವು ಅದೊಂದು ಬಿಟ್ಟು ಎಲ್ಲ ಮಾಡ್ತೀವಿ, ಇದೇ ದುರಂತ. ಪೂಜೆ ಮಾಡ್ಲಿಕ್ಕೆ ಕೈ ಕೊಟ್ಟಿದ್ದಾನೆ ಪರಮಾತ್ಮ, ಮತ್ತೊಂದಕ್ಕೆ ಅಲ್ಲ ಅಂತದೆ ಶಾಸ್ತ್ರ. ಮತ್ತೊಂದನ್ನು ಮಾಡೋದಾದ್ರೂ ಪೂಜೆಗೆ ಅನುಕೂಲ ಆಗೋ ಆಗಿರೋದನ್ನು ಮಾಡುವಂತ. ಅದಕ್ಕೆ ಪೂಜಾದಿ ಕರ್ಮಣಿ ಕರೋ ಕಥಾಯಾಮ್ ಶ್ರವಣ. ಇನ್ನೂ ಒಂದು ಹೇಳ್ತಾರೆ, ಅದನ್ನಲ್ಲಿ ಇಟ್ಕೊಳ್ಬೇಕು ಅಂತಂದಿದ್ದಾರೆ. ಯಾವುದನ್ನ? ಒಂದು ವೇಳೆ ಕರವು ಅನ್ನೋದನ್ನ ಎರಡು ಅಂತ ಇಟ್ಟುಕೊಂಡ್ರೆ 6 ಆಗ್ತದೆ. ಇಲ್ಲಿ ಒಂದು ಹೇಳ್ತಾರೆ ವ್ಯಾಖ್ಯಾನದಲ್ಲಿ, ಕ್ಷೇತ್ರ ಗಮನೇಚ ಪಾದವು ಇತಿ ವಕ್ತವ್ಯಂ ಅಂತ. ಅವಾಗ 6 ಆಗೇ ಬಿಡ್ತದೆ. ಭಗವಂತನ ತೀರ್ಥಕ್ಷೇತ್ರಗಳ ಸಂಚರಿಸ್ಲಿಕ್ಕೋಸ್ಕರವಾಗಿ ಮತ್ತೊಂದು ಕೊಟ್ಟನಂತೆ ಪರಮಾತ್ಮ, 2 ಪಾದ ಕೊಟ್ಟನಂತೆ. 2 ಪಾದ ಕೊಟ್ಟಂತೆ. ಅದಕ್ಕೆ ಚರಣೌತೌ ಸಫಲೌ ಕೇಶವಾಲಯ ಗಾಮಿನೋ. ಮಂದನಂದಿನಿಯಲ್ಲಿ ಹೇಳ್ತಾರೆ, ತೌ ಚರಣೌ ಹಿ ಸಫಲೌ ಕೇಶವಾಲಯ ಗಾಮಿನೋ. ಆ ಕಾಲಗಳು ಸಾರ್ಥಕ ಅಂತೆ, ದೇವರ ಗುಡಿ ಗುಂಡಾರಗಳಿಗೆ ಸುತ್ತದಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಕ್ಷೇತ್ರಗಳಿಗೆ ಸರ್ಪಣೆ ಮಾಡ್ತದಲ್ಲ, ಆ ಪಾದಗಳು ನಿಜವಾಗ್ಲೂ ಸಾರ್ಥಕ. ಹೀಗಿಟ್ಟುಕೊಂಡು ಏವಂ ಪ್ರಕಾರೇಣ ಷಡಂಗಯ ಸೇವೆಯ ವಿನಾ ಜನ ಪರಮಹಂಸಗತೋ ಭಕ್ತಿ ನಲಭೇತ. ಇಷ್ಟನ್ನ ಮಾಡದೆ ಹೋದ್ರೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಪಡಿಲಾರ, ಮಾಡಿದ ಅಂದ್ರೆ ಭಕ್ತಿ ಪಡೆದೇ ಪಡಿತಾನೆ. ಇಷ್ಟ ಹೇಳಿ ಪ್ರಹ್ಲಾದರಾಜರು ತಮ್ಮ ಸ್ತೋತ್ರವನ್ನ ಅಲ್ಲಿಗೆ ಮುಕ್ತಾಯ ಮಾಡ್ತಾರೆ. ಅಂತೂ ನಾವು ಮೊನ್ನೆಯಿಂದ ಶ್ಲೋಕ ಕೇಳ್ತಾ ಇದ್ದೇವೆ ಸ್ತೋತ್ರಗಳನ್ನ, ಇವತ್ತಿಗದು ಮುಕ್ತಾಯ ಆಗ್ತಾ ಇದೆ. ಪ್ರಹ್ಲಾದ ಕೃತ ನರಸಿಂಹ ಸ್ತೋತ್ರ. ಮುಂದೆ ಏನ್ ನಡೀತು ಭಗವಂತ ಮಾತನಾಡ್ತಾನೆ. ಇಷ್ಟೆಲ್ಲ ವರ್ಣಿಸಿ ಸ್ತುತಿಸಿ ಅರ್ಥಗರ್ಭಿತವಾಗಿ ಉಪದೇಶಿಸಿ ಭಕ್ತರಿಗೆ ಲಕ್ಷ್ಮೀ ನರಸಿಂಹನ ಮುಂದೆ ನಿಂತಾಗ ಭಗವಂತ ಅವನಿಗೆ ಮಾತಾಡಿ ಹೇಳ್ತಾನೆ. ಭಗವಾನುವಾಚ ಪ್ರಹ್ಲಾದ ಭದ್ರ ಭದ್ರಂತೆ ಪ್ರೀತೋಹಂ ತೇ ಸುರೋತ್ತಮ ವರಂ ವೃಣೀಶ್ವಾಭಿಮತಂ ಕಾಮಪೂರೋಸ್ಮ್ಯಹಂ ನೃಣಾಂ ಮಾಮ ಪ್ರಣೀತ ಆಯುಷ್ಮನ್ ದರ್ಶನಂ ದುರ್ಲಭಂ ಹಿಮೇ ದೃಷ್ಟ್ವಾ ಮಾಂ ನ ಪುನರ್ಜಂತುಃ ಆತ್ಮಾನಂ ತಪ್ತುಮರ್ಹತಿ. ಶ್ಲೋಕಗಳ ಅರ್ಥ ಆಗ್ತವೆ. ಪ್ರೀಣಂತಿ ಖ್ಯತಮಾಂ ಧೀರಾಃ ಸರ್ವಭಾವೇನ ಮಾಧವಂ ಶ್ರೇಯಸ್ಕಾಮಾ ಮಹಾಭಾಗಾಃ ಸರ್ವೇಷಾಮಾಶಿಷಾಂ ಪತಿಂ. 3 ಶ್ಲೋಕ. ಇದು ನರಸಿಂಹನ ಬಾಯಿಯಲ್ಲಿ ಬಂದ ಅಭಿಪ್ರಾಯ. ಏನ್ ನರಸಿಂಹದೇವರು ಹೇಳಿದ್ದು ಅಂದ್ರೆ, ಇಷ್ಟೆಲ್ಲ ಸ್ತೋತ್ರ ಮಾಡಿದ ಪ್ರಹ್ಲಾದನಿಗೆ ಭಗವಂತ ವರ ಕೇಳು ಅಂತ ಹೇಳ್ತಾ ಇದ್ದಾನೆ. ಪ್ರಹ್ಲಾದ ಹೇ ಭದ್ರ, ಪ್ರಹ್ಲಾದ ಹೇ ಭದ್ರ, ಅಹಂ ಪ್ರೀತಃ, ನಾನ್ ಪ್ರೀತನಾಗಿದ್ದೇನೆ. ನೋಡಿ, ಈ ಶ್ಲೋಕದಲ್ಲಿ ಸ್ವಾರಸ್ಯ ತೋರಿಸ್ತಾರೆ.
ಪ್ರಹ್ಲಾದ ಭದ್ರ ಭದ್ರಂತೆ ಪ್ರೀತೋಹಂ ತೇ ಸುರೋತ್ತಮ ಅಂತ. ತೇ ಅಸುರೋತ್ತಮ ಅಂತ ಬಿಡಿಸ್ಲಿಕ್ಕೂ ಬರ್ತದೆ, ತೇ ಸುರೋತ್ತಮ ಅಂತ ಬಿಡಿಸ್ಲಿಕ್ಕೂ ಬರ್ತದೆ. ಅಸುರೋತ್ತಮ ಅಂದ್ರೆ ಅಸುರ ಕುಲದಲ್ಲಿ ಹುಟ್ಟಿದಾನಾದ್ರಿಂದ ಅಸುರೋತ್ತಮ. ಪ್ರಹ್ಲಾದ ದೇವತೆ ಆದ್ರಿಂದ ಅವನನ್ನ ತೇ ಸುರೋತ್ತಮ, ಅದು ಭಗವಂತನ ಮಾತಿನಲ್ಲಿ ಕರೆದಂತ. ಅಹಂ ಋಣಾಂ ಕಾಮಪೂರ, ನರಸಿಂಹದೇವರು ಹೇಳ್ತಾನೆ, ನಾನು ಮನುಷ್ಯರ ಏನೆಲ್ಲ ಅಭಿಲಾಷೆಗಳು ಅಂತಿದ್ದಾವೋ ಅದನ್ನು ಪೂರೈಸ್ಲಿಕ್ಕಿರುವವ ಕಾಮಪೂರ. ಕಾಮ ಅಂದ್ರೆ ಅಭಿಲಾಷೆ. ಅಭಿಮತಂ ವರಂ ವೃಣೀಶ್ವ, ನಿನಗೇನು ಅಭಿಮತವಾಗಿದೆ ಆ ವರವನ್ನು ನೀನು ಕೇಳ್ಕೋ. ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಮಾಂ ಅಪ್ರಣೀತ ಆಯುಷ್ಮನ್ನ ದರ್ಶನಂ ದುರ್ಲಭಂ ಹಿಮೆ. ನನ್ನ ದರ್ಶನ, ನನ್ನನ್ನ ಪ್ರಸನ್ನೀಕರಿಸೋದು ಅಷ್ಟು ಸುಲಭ ಅಲ್ಲ, ದುರ್ಲಭ ಅದು. ನನ್ನನ್ನು ಒಂದು ಬಾರಿ ನೋಡಿದ್ರೆ ಪುನರ್ಜನ್ಮ ಇಲ್ಲ. ದೃಷ್ಟ್ವಾ ಮಾಂ ನ ಪುನರ್ಜಂತು ಆತ್ಮಾನಂ ತತ್ತುಮರ್ಹತಿ. ನೆನಪಿಟ್ಟುಕೊಳ್ಳೋಣ, ನರಸಿಂಹದೇವರು ಹೇಳ್ತಾರೆ, ಒಂದು ಬಾರಿ ಪರಮಾತ್ಮನನ್ನ ಕಂಡ ಅಂದ್ರೆ ಇನ್ನೆಂದೂ ಅವನು ತಾಪಕ್ಕೊಳಗಾಗಲ್ಲ. ಆತ್ಮಾನಂದ ತತ್ತುಮರ್ಹತಿ. ಭಗವಂತನ ದರ್ಶನಕ್ಕೆ ಎಷ್ಟು ಶಕ್ತಿ ಇದೆ, ಅವನ ಕಥೆ ಕೇಳಿದ್ರೇ ಆ ಶಕ್ತಿ ಇದೆ ಅಂತೆ. ಇನ್ನು ನೇರ ದೇವರ ದರ್ಶನ ಅಂತ ಆದ್ರೆ ಖಂಡಿತ ಅವನಿಗೆ ಮತ್ತೆ ತಾಪ ಇರಲ್ಲ ಅಂತ. ಅಂಥ ಶಕ್ತಿ ಪರಮಾತ್ಮನ ದರ್ಶನಕ್ಕಿದೆ. ಅದಕ್ಕೆ ಹೇಳ್ತಾನೆ, ಪ್ರೀಣಂತಿ ಹ್ಯಥ ಮಾಂ ಧೀರಾಹ ಸರ್ವಭಾವೇನ ಮಾಧವ. ನನ್ನನ್ನ ಜ್ಞಾನಿಗಳು ಬಹಳ ವಿಧದಿಂದ ಸರ್ವಾತ್ಮ ಭಾವದಿಂದ ಪ್ರೀತಿ ಪಡಿಸ್ತಾರೆ. ಶ್ರೇಯಸ್ಕಾಮಾಹ ಮಹಾಭಾಗಾಹ ಸರ್ವೇಷಾಂ ಆಶಿಷಂ ಪತಿಂ. ಎಲ್ಲರಿಗೆ ಅನುಗ್ರಹಿಸುವ ನನ್ನನ್ನ ಮಹಾತ್ಮರಾದವರು ಆರಾಧಿಸಿ ತಮ್ಮ ಅಭಿಲಾಷೆಯನ್ನು ಪೂರೈಸಿಕೊಳ್ತಾರೆ. ಶ್ರೇಯಸ್ಕಾಮರು, ನೀನು ಕೂಡ ವರವನ್ನು ಕೇಳು, ವರವನ್ನು ಕೇಳು ಅಂತ ಇದ್ದಾರೆ. ಈ 3 ಶ್ಲೋಕದ ಭಾವವನ್ನು ತಿಳಿದ್ವಿ. ಇನ್ನು ಪ್ರಹ್ಲಾದ ಏನ್ ಮಾತನಾಡಿದ ಅಂತ ಹೇಳ್ತಾರೆ, ಅದು 10ನೇ ಅಧ್ಯಾಯ. ಪ್ರಹ್ಲಾದನ ಮಾತು ಪ್ರಾರಂಭ ಆಯಿತು. ಪ್ರಹ್ಲಾದ ಉವಾಚ, ನಾನು ಕಾಮಪೂರ, ಮನುಷ್ಯರ ಅಭಿಲಾಷೆಯನ್ನು ಪೂರೈಸುವವ, ವರಂ ವೃಣೀಶ್ವ ಅಂತ ದೇವರು ಹೇಳಿದ್ನಲ್ಲ, ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಪ್ರಹ್ಲಾದ. ಈಗ ಒಂದಾ ವರ ಕೇಳಬೇಕು, ಒಂದಾ ವರ ಬೇಡ ಅನ್ಬೇಕು. ಕೇಳೋದಾದ್ರೆ ಏನ್ ವರ ಅಂತ ಕೇಳಬೇಕು, ಬೇಡ ಅನ್ನೋದಾದ್ರೆ ಕಾರಣ ಕೊಡ್ಬೇಕು. ಕಾರಣ ಕೊಡದಿದ್ರೆ ದೇವರು ಯಾಕೆ ಸುಮ್ಮನೆ ಇರ್ತಾರೆ? ಹಾಗಾಗಿ ಕಾರಣ ಕೊಡ್ಬೇಕು. ಎರಡರೊಳಗೆ ಒಂದನ್ನು ಆರಿಸ್ಕೊಳ್ಬೇಕಲ್ಲ ಪ್ರಹ್ಲಾದ. ಅದಕ್ಕೆ ಹೇಳ್ತಾನೆ, ಪ್ರಹ್ಲಾದ ಉವಾಚ ಮಾಮಾ ಪ್ರಲೋಭಯೋತ್ಪತ್ಯಾಸಕ್ತಂ ಕಾಮೇಷು ತೈರ್ವರೈಃ ತತ್ಸಂಗಭೀತೋ ನಿರ್ವಿಣ್ಣೋ ಮುಮುಕ್ಷುಸ್ತ್ವಾಮುಪಾಶ್ರಿತಃ. ನೋಡಿ, ಮೊದಲನೇ ಶಬ್ದನೇ ಮಾ ಮಾ ಅಂತ ಶುರುವಾಯ್ತಂತೆ. ಮಾ ಅಂತ ಸಂಸ್ಕೃತದಲ್ಲಿ ಅ ಕಾ ಮಾ ನೋ ನ ಇಷ್ಟು ನಿಷೇಧವಾಚಕ ಅಂತ ಪ್ರಸಿದ್ಧ. ಕೋಶ, ಸಂಸ್ಕೃತ ಕೋಶ. ಅ ಅಂದ್ರೆ ಬೇಡ ಅಂತ ಅರ್ಥ, ಮಾ ಅಂದ್ರೆ ಬೇಡ ಅಂತ ಅರ್ಥ, ನ ಅಂದ್ರೆ ಬೇಡ, ನೋ ಅಂದ್ರೂ ಬೇಡ ಅಂತ ಅರ್ಥ. ಸಾಧ್ಯವಾದ್ರೆ ಮನೆಯಲ್ಲಿ ಸಂಸ್ಕೃತದ ಅಭ್ಯಾಸ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಅಕಾಮ ನೋ ನ ಇದೆಲ್ಲ ನಿಷೇಧಾರ್ಥಕ ಅಂತ ಕೋಶದಲ್ಲಿ ಹೇಳ್ತಾರೆ. ಅದರಲ್ಲಿ ಪ್ರಕೃತ ಮಾ ಅಂತ ಶುರು ಮಾಡಿದ ಅಂದ್ರೆ ಅವನ ಧೋರಣೆ ಎಲ್ಲಿದೆ ಅಂತ ನಮಗೆ ಬೇಗ ಅರ್ಥ ಆಗ್ಬಿಡ್ತು. ಇನ್ನೂ ಕೊಟ್ಟೇ ಇಲ್ಲ ವರ, ಕೊಡ್ತೀನಿ ಅಂತ ಹೇಳೋ ಪುರುಷತ್ತಿಲ್ದೇ ಮಾ ಅಂತ ಮಾ ಅಂದ್ರೆ ಅವನಿಗೆ ಆ ವರ ತಗೊಳ್ಳೋದ್ರಲ್ಲಿ ಆಸೆ ಇಲ್ಲ. ಒಂದ್ಸಲಿ ಹೇಳಬೇಕಾ ಬೇಡ, 2 ಸಲ ಹೇಳ್ದ ಮಾ ಮಾ ಅಂತ ಮತ್ತೆ ಅದನ್ನು ಸೂಚನೆ ಮಾಡ್ತಾರೆ. ಮಾ ಮಾ ಅಂತಂತಾರೆ ಮತ್ತೆ. ಯಾಕೆ ಅಂತ ಕಾರಣ ಕೊಡ್ಬೇಕಲ್ಲ. ಎಂಥ ಕಾರಣ ಕೊಟ್ಟ ನೋಡಿ ಪ್ರಹ್ಲಾದ. ಕೊಡೋ ನೀನ್ ಸಮರ್ಥನಿದ್ದೀನಿ, ಇಸ್ಕೊಳ್ಳೋ ನನ್ನಲ್ಲಿ ಒಂದು ದೊಡ್ಡ ನ್ಯೂನತೆ ಇದೆ ಎಂದಂತೆ. ಏನದು? ಪ್ರಲೋಭೋತ್ಪತ್ಯಾಸಕ್ತಂ ಕಾಮೇಶು ತೈರ್ವರೈಃ. ಮಾಂ ಪ್ರಲೋಭಯ, ಮಾ ಪ್ರಲೋಭಯ ಯಾವ್ದಾದ್ರೂ ಇಟ್ಕೊಳ್ಳಿ.
ಈ ಸಂಸ್ಕೃತದೊಳಗೆ ಮಾ ಶಬ್ದಕ್ಕೆ ನನ್ನನ್ನು ಅನ್ನೋ ಅರ್ಥನೂ ಇದೆ. ಮಾಮ್ಮ ಆವಾಮ್ನೋ ಅಂತ ಇರೋದ್ರಿಂದ ಮಾ ನನ್ನನ್ನು, ಮಾ ಪ್ರಲೋಭಯ, ವರ ಕೊಡೋ ವಿಷಯದಲ್ಲಿ ಲೋಭಗೊಳಿಸ್ಬೇಡ ಅಂತ ಅರ್ಥ. ವರ ಕೊಡ್ತೇನೆ ಅಂತ ಲೋಭಗೊಳಿಸ್ಬೇಡ. ಯಾಕೆ? ನೀನು ಕೊಡ್ತೇನೆ ಅಂತಂದಾಗ್ಲೇ ನಮ್ಮ ತಲೆಯಲ್ಲಿ ಒಂದು 100 ಲಿಸ್ಟ್ ಬಂದ್ಬಿಡ್ತಾವ. ಹೆಂಗಿದ್ರು ಕೊಡ್ತೇನೆ ಅಂತ ಬಂದ್ರಲ್ಲ, ಅದೋ ಇದೋ ಅದೋ ಇದೋ ಅದು, ಅಯ್ಯೋ ಅದನ್ನ ಕೇಳಿದ್ರೆ ಕೊಟ್ಟ ಮೇಲೆ ಮತ್ತೊಂದು ರೀತಿ, ಅದನ್ನ ಕೇಳಬೇಕಾಗಿತ್ತು, ಹೋಗಿ ಅದನ್ನ ಕೇಳಬೇಕೆ, ಹಿಂಗೆ ಇದನ್ನೆಲ್ಲ ಹೇಳ್ತಾನೆ. ಉತ್ಪತ್ತಿಯ ಕಾಮವರೇಶು ಆಸಕ್ತಂ ತೈಹಿ ವರೈಹಿ ಮಾಂ ಪ್ರಲೋಭಯ ಅಂತ. ನಿಸರ್ಗ ಮನುಷ್ಯಂದೇನು ಅಂದ್ರೆ ಬಯಕೆಗಳು. ಮನುಷ್ಯನ ಬಯಕೆಗಳು ಬಹಳ ನಿಸರ್ಗಭೂತವಾಗಿ ಸಹಜವಾಗಿರ್ತಾನೆ. ಅವ್ರು ಕೇಳೋ ಮೊದಲೇ ನಮಗ್ ಕೊಡ್ರಿ ಅಂತ ಅನ್ನೋ ಭಾವ ಇರೋ ನಮ್ಮಂಥವ್ರಿಗೆ ಇನ್ನು ನೀ ಕೊಡ್ತೀನಿ ಅಂತ ಹೇಳಿ ನನ್ನನ್ನ ಆ ವರದ ಕಡೆಯಲ್ಲಿ ಹೋಗೋ ಹಾಗೆ ಮಾಡಬೇಡ ಅಂತ ಕಾರಣ ಕೊಟ್ರು. ನನಗೆ ಈ ವರ ಬೇಡ, ವರ ಪಡೆದ್ರಿಂದ ಬರೋ ವಸ್ತುನೂ ಬೇಡ, ಆ ವಿಷಯ ಸಂಘದಿಂದ ಭಯಭೀತನಾಗಿ ನಿರ್ವಿಣ್ಣನಾಗಿ ಮುಮುಕ್ಷುವಾಗಿ ನಿನ್ನ ಹತ್ರ ಬಂದಿದೆ. ತತ್ಸಂಗ ಭೀತೋ ನಿರ್ವಿಣ್ಣ ತತ್ಸಂಗ ಭೀತ. ನೀನೇನೋ ವರ ಕೊಡೋದು, ನಾನು ಆ ಅಭಿಲಾಷೆಯನ್ನ ಪೂರ್ಣ ಮಾಡಿಕೊಡ್ಬೇಕು ಅಂತ ವಿಷಯದ ಹಿಂದೆ ಬೀಳೋದು, ನಿನ್ನನ್ನ ಮರೆಯೋದು, ಮತ್ತಿಷ್ಟು ದುಃಖಕ್ಕೆ ಒಳಗಾಗೋದು, ಇದು ಬ್ಯಾಡ ಅಂತ ಅಂತಾರಂತೆ. ಈ ರೀತಿ ಸಂಸಾರದಲ್ಲಿ ನಿರ್ವಿಣ್ಣನಾಗಿ ಆಗೇನೆ ಈಗಾಗಲೇನೆ ಮುಮುಕ್ಷುತ್ವ ಉಪಾಸಕ. ನಾನು ಮೋಕ್ಷದ ಬಯಕೆಯಿಂದ ನಿನ್ನನ್ನು ಆರಾಧಿಸಿದವನೇ ಹೊರತು ನನಗೆ ಈ ಆ ವರಗಳಿಂದ ಯಾವುದೇ ತರದ ಅಪೇಕ್ಷೆ ಇಲ್ಲ ಅಂತ ಹೊರಟು. ಒಂದು. ಎರಡನೇ ಕಾರಣ, ಹಾಗಾದ್ರೆ ಅನುಚಿತಂ ಪ್ರಲೋಭನಂ ಕುತೋ ಹರಿಕೃತವ. ಅಲ್ಲ, ಇದು ದೇವರಿಗೆ ಗೊತ್ತಿತ್ತೋ ಇಲ್ಲ? ಅನುಚಿತವಾದ ಲೋಭವನ್ನು ಪರಮಾತ್ಮನಾದ್ರೂ ಮಾಡಿದ ಯಾಕೆ ಅಂತ ಬರ್ತದೋ ಇಲ್ಲ ಪ್ರಶ್ನೆ. ದೇವರೇನ್ ಗೊತ್ತಿಲ್ಲದೆ ಮಾಡ್ತಾನೇನೋ, ಆದ್ರೆ ಮಾಡಿದ. ಯಾಕೆ ಮಾಡಿದ? ಇನ್ಮೇಲಿಂದ ಅರ್ಥ ಮಾಡ್ಕೊಳ್ಬೇಕು ನಾವು. ಭಗವಂತ ವರ ಕೊಡ್ಲಿಕ್ಕೆ ಸದಾ ಇದ್ದೇನೆ, ವರದೇಶ ವರಪ್ರದನಾಗಿದ್ದೇನೆ ಅಂತ ಯಾವಾಗ್ಲೂ ನಿಂತಿರ್ತಾನಲ್ಲ, ಹೇಗೆ ಅಂತ, ಅದು ಯಾಕೆ ಅಂತ ಇದುವರೆಗೂ ನಮಗ ಆ ಡೌಟ್ ಕ್ಲಿಯರ್ ಆಗಿರ್ಲಿಲ್ಲ. ಪ್ರಹ್ಲಾದರಾಜರು ಹೇಳಿದ್ರು, ಏನ್ ಆ ರೀತಿ ಯಾಕೆ ಮಾಡ್ತಾನೆ ದೇವರು ಅಂದ್ರೆ, ಇವನೊಳಗೆ ಭೃತ್ಯ ಲಕ್ಷಣ ಇದೇನೋ ಇಲ್ಲೋ ಅಂತ ತಿಳ್ಕೊಳ್ಳಿಕ್ ಹಾಗೆ ಮಾಡ್ತಾನೆ. ಈಗ ಭಕ್ತನ ಲಕ್ಷಣ ತಿಳ್ಕೊಳ್ಬೇಕಾದ್ರೆ ಹಾಗೆ ಮಾಡ್ಬೇಕಂತ. ಭೃತ್ಯ ಲಕ್ಷಣ ಜಿಜ್ಞಾಸು ಭಕ್ತಂ ಕಾಮೇಶು ಚೋದಯೇತ್. ಸ್ಪಷ್ಟವಾದ ಅದ್ಭುತವಾದ ಚಿಂತನೆ. ಒಬ್ಬ ವ್ಯಕ್ತಿ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಸೇರ್ತಾನೆ. ಅವನು ನಿಯತ್ತಿನ ಕೆಲಸಗಾರ ಅಂತ ಕಂಡು ಹಿಡಿಯೋದು ಹೇಗೆ? 100 ರೂಪಾಯಿ ಅಲ್ಲಲ್ಲಿ ಹೊಗಿಬೇಕಂತೆ. ನೀನ್ ಆ ರೂಮ್ ನಲ್ಲಿ ಕಸ ಹೊಡಿಯೋ ಹೋಗೋಣ ಅಂತ ಅನ್ಬೇಕಂತ. ಕಸ ಹೊಡೆದು ಬಂದ ಮೇಲೂ ಆ ರೊಕ್ಕ ಅಲ್ಲೇ ಅದ ಅಂದ್ರ ಸರಿಯಾದ ತೋಟ ಅಂತ ಸಿಂಪಲ್ ಥಿಯರಿ. ಇದನ್ನ ಪ್ರಹ್ಲಾದರಾಜ ಹೇಳ್ತಾರೆ, ನಾನೆಷ್ಟರ ಮಟ್ಟಿಗೆ ನಿನ್ನ ಭಕ್ತ ಅಂತ ನನ್ನನ್ನೇ ಪರೀಕ್ಷೆ ಮಾಡ್ಲಿಕ್ಕೆ ಸ್ವಾಮಿ ನನ್ನನ್ನ ವರ ಕೊಡ್ತೇನೆ ಕೇಳು ಅಂತ ವರದಲ್ಲಿ ಪ್ರೇರಣೆ ಮಾಡ್ತೀಯಾ ಅಂತ ಕೇಳ್ತಾರೆ ಪ್ರಹ್ಲಾದರಾಜ. ಎಷ್ಟು ಸೂಕ್ಷ್ಮ ಇದೆ ನೋಡಿ. ಭೃತ್ಯ ಲಕ್ಷಣ ಜಿಜ್ಞಾಸು ಭಕ್ತಂ ಕಾಮೇಶು ಚೋದಯಾತ್ ಭವಾನ್ ಸಂಸಾರ ಬೀಜೇಶು ಹೃದಯ ಗ್ರಂಥಿಷು ಪ್ರಭೋ. ಎಂಥ ಮಾತಾಡಿದ್ದಾರೆ. ಇದರಿಂದ ನಾವು ಯಾವಾಗ ಪರಮಾತ್ಮ ವರ ಕೊಡ್ತೀನಿ ಅಂತ ಹೇಳ್ತಾನೆ, ಅವಾಗ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಪ್ರಹ್ಲಾದನಿಂದ ನಮಗೆ ತಿಳಿಯುತ್ತದೆ. ಅರ್ಥ ಏನು? ಹೃದಯ ಗ್ರಂಥಿಷು ಸಂಸಾರ ಬೀಜೇಶು ಕಾಮೇಶು. ಸಂಸಾರ ಮನುಷ್ಯನಿಗೆ ಮೇಲಿಂದ ಮೇಲೆ ಗಟ್ಟಿ ಹಾಕೊಳ್ಳೋದು ಯಾವಾಗ? ಅವನು ಯಾವಾಗ ಅಭಿಲಾಷೆ ವಿಷಯಗಳ ಹಿಂದೆ ಬೀಳ್ತಾನ ಅವಾಗ. ಅದಕ್ಕೆ ಮೂಲವೇ ಈ ಕಾಮನೆಗಳು. ವಿಷಯದ ಲಾಭ ಎಷ್ಟು ಮಾಡ್ಕೊಳ್ತಾನೆ ಅಷ್ಟು ಬೀಳ್ತಾನೆ. ಹೇಳ್ತಾನೆ ಹೃದಯ ಗ್ರಂಥಿಷು, ಮನಸ್ಸನ್ನ ಬಂಧನ ಮಾಡ್ತಾರೆ. ಸಂಸಾರಕ್ಕೆ ಬೀಜವಾಗಿದೆ
ಈ ಕಾಮಗಳು ಅವುಗಳಲ್ಲೇ ಮೇಲಿಂದ ಮೇಲೆ ಪರಮಾತ್ಮ ಚೋದನೆ ಮಾಡ್ತಾನೆ. ಚೋದಯಾ ಅಂತ ಕರೀತಾರೆ. ದೇವರು ಎಷ್ಟರ ಮಟ್ಟಿಗೆ ಅಂದ್ರೆ ಅಷ್ಟು ಸುಲಭ ಅಲ್ಲ. ವಚಸಾ ಪ್ರಲೋಭನೆ ಕಾಮ್ಯಾವರಣೆ ಭಕ್ತೋಯಂ ದೃಢ ಇತಿ ಲೋಕೋ ಜಾನಾತಿ ಅಂತಾರೆ ಮಂದನಂದಿನಿ ಕಾಲ. ಇಷ್ಟು ಚೋದನೆ ಮಾಡಿದಾಗ ಪ್ರಹ್ಲಾದನ ಬಾಯಲ್ಲಿ ಮಾಮಾಂ ಪ್ರಚೋದಯ ಮಾಮಾಂ ಪ್ರಲೋಭಯ ಅಂತ ಬಂತಲ್ಲ, ಅಡ್ಡಿ ಇಲ್ಲ. ಹಾಗಾದ್ರೆ ಇವ ನಿಜವಾದ ಭಕ್ತ ಅಂತ ದೃಢಪಡಿಸ್ತಾನಂತ. ಇದ್ರ ಮೇಲೆ ಪ್ರಶ್ನೆ ಇಲ್ಲ, ಇದು ದೇವರಿಗೆ ಗೊತ್ತಿಲ್ಲ ಅಂತ ಹಿಂಗ್ ಮಾಡಿದ್ದು. ಪ್ರಹ್ಲಾದ ದೇವರ ಭಕ್ತ ಅನ್ನೋದು ದೇವರಿಗೆ ಗೊತ್ತಾಗ್ಲಿಲ್ಲೇನು? ಹಾಗಾದ್ರೆ ದೇವರಿಗೆ ಗೊತ್ತೇ ಇದೆ ಅಂತಂದ್ರೆ ಮತ್ತ್ಯಾಕೆ ವರ ಕೇಳು ಅಂತ ಹೇಳಿ ಅಪರಾಧ ಮಾಡಿದ, ಅವನಿಗೆ ಒತ್ತಾಯ ಮಾಡಿದ. ಅದಕ್ಕೆ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ದೇವರಿಗೆ ಗೊತ್ತಂತೆ, ಪ್ರಹ್ಲಾದನಿಗೂ ಗೊತ್ತಂತೆ ನಾನು ದೇವರ ಭಕ್ತ, ಅವ ದೇವರ ಭಕ್ತ ಅನ್ನೋದು ದೇವರಿಗೂ ಗೊತ್ತು. ಮತ್ ಹಾಗಾದ್ರೆ ಕೇಳ್ಬೇಕ್ಯಾಕೆ, ಈ ತರ ಇವನು ಉತ್ತರ ಕೊಡಬೇಕ್ಯಾಕೆ ಅಂದ್ರೆ ಇವರಿಬ್ರು ನೋಡೋ ಭಕ್ತರಿಗೆ ಇದು ಗೊತ್ತಿಲ್ಲ ಅಂತ. ಅದನ್ನ ಲೋಕೋ ಜಾನಾತಿ ಅಂದ್ರೆ ಭಗವಂತನ ಭಕ್ತ ಹೇಗಿರ್ಬೇಕು ಅಂತ ಅನ್ನೋದು ಬೇರೆಯವರಿಗೆ ಗೊತ್ತಾಗಬೇಕಾದ್ರೆ ವಚಸ ಪ್ರಚೋದಯೇ ಅಂತಂತ ಮಾತಿನಿಂದ ವರ ಕೊಡ್ತೀನಿ ಅಂತ ಇವ ಕೇಳಿರ್ಬೇಕು, ಮಾತಿನಿಂದ ಅವ ವರ ಬೇಡ ಅಂತ ಅಂದಿರ್ಬೇಕು. ಈ ಎರಡೂ ಮಾತು ಕೇಳದವನಿಗೆ ಓ ಇನ್ಮೇಲಿಂದ ದೇವರು ಕೊಡ್ತೀನಿ ಅಂದಾಗೆಲ್ಲ ನಾವು ಕೇಳಬಾರ್ದು ಅಂತ ಆಮೇಲೆ ಗೊತ್ತಾಗ್ತದೆ. ಅದನ್ನು ಬರೀತಾರೆ, ವಚಸಾ ಪ್ರಲೋಭನೆ ಕಾಮ್ಯಾವರಣೆ ಭಕ್ತೋಯಂ ದೃಢ ಇತಿ ಲೋಕೋ ಜಾನಾತಿ. ಬೇಡ ಕಾಮ್ಯ ವಸ್ತುಗಳು ಅಂತ ಅಷ್ಟು ನಿಷೇಧಿಸಿ ಅದನ್ನ ನಿಜವಾದ ಭಕ್ತ ಇವ ಅಂತ ಜಗತ್ತಿಗೆ ತಿಳಿಸಿದಂತ ಆಗ್ತದೆ. ಇದು 2ನೇ ಪ್ರಹ್ಲಾದರಾಜರ ಸ್ತೋತ್ರದ ಭಾವ. 3ನೇ ಶ್ಲೋಕ, ವಂಚನಮೇವ ಇತಿ ಕುತೋ ನ ವಚನೀಯಂ ಇತ್ಯತಃ. ಅಲ್ಲ, ಇದನ್ನ ದೇವರು ಮಾಡೋ ವಂಚನೆ ಅಂತ ಹೇಳಿ ಯಾಕೆ ಹೇಳಬಾರ್ದು ಅನ್ಬೋದಲ್ಲ. ದೇವರು ವಂಚನೆ ಮಾಡ್ಲಿಕ್ಕೆ ಹೇಳಿದ್ದೆ ಹೊರತು ವೃತ್ತಿನ ಜಿಜ್ಞಾಸೆ ಅವನಿಗೆ ಇರ್ಲಿಲ್ಲ, ವಂಚನೆ ಮಾಡ್ಲಿಕ್ಕೆ ದೇವರು ಹೇಳಿದ್ದಾನೆ ಅಂತ ಅನ್ಬೋದಲ್ಲ. ಅದಕ್ಕೆ ಪ್ರಹ್ಲಾದರಾಜರಂತ ಅಪ್ಪಿ ತಪ್ಪಿ ದೇವರ ಬಗ್ಗೆ ಹಂಗ ಅನ್ಬೇಡಿ ಅಂತ. ಯಾಕೆ? ನಾನ್ಯಥಾ ತೇ ಕಿಲ ಗುರೋ ಘಟತೆ ಕರುಣಾತ್ಮನಃ ನಷ್ಟ ದೃಷ್ಟೇ ಸ್ತಮಸ್ಯಂಧೆ ತ್ವಂಪಾರ ಪಾರದರ್ಶನ. ಯಾವತ್ತೂ ಪರಮಾತ್ಮ ನಮ್ಮನ್ನ ವಂಚನೆ ಮಾಡಲ್ಲ. ಅದಕ್ಕೆ ಯಾವಾಗಲೂ ತಾಯಿ ಕರಡು ಅಂತ. ತಾಯಿ ಮಕ್ಕಳಿಗೆ ಯಾವತ್ತೂ ವಂಚಿಸಲ್ಲ. ಈ ಮಗು ವಂಚನೆ ಮಾಡ್ತಿರ್ಬೇಕು, ಭಾರಿ ಪ್ರಬುದ್ಧ ಆಗಿರ್ತಾನೆ, ಸುಳ್ಳು ಹೇಳ್ತಾನೆ, ಕಳ್ಳತನ ಮಾಡ್ತಾನೆ, ಇನ್ನೇನೋ ಮಾತಾಡ್ತಾನೆ, ಎಲ್ಲ ಮಾಡ್ತಾನೆ. ಆದ್ರೆ ತಾಯಿ ಮಾಡಲ್ಲ. ನರಸಿಂಹದೇವರಿಗೆ ಅಂಥ ಕರಳ ಅಂತ. ಅದಕ್ಕೆ ಅವರಂತಾರೆ, ಅಖಿಲ ಗುರೋಹೋ ಕರುಣಾತ್ಮನಃ. ಲೋಕಕ್ಕೆ ಗುರುವೆನಿಸಿದ ಕರುಣಾಸಾಗರನಾದ ಶ್ರೀಹರಿ ಭೃತ್ಯರಿಗೆ ಯಾವತ್ತೂ ವಂಚಿಸಲ್ಲ. ನ ಅನ್ಯಥಾತೆ ಅಖಿಲ ಗುರೋಹೋ ಕರುಣಾತ್ಮನಃ. ಇದು ದೃಢವಾಗಿ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಯಾವಾಗಲೂ ಕೂಡ ಯಾವತ್ತೂ ವಂಚನೆ ಮಾಡಲ್ಲ. ಭಕ್ತನಿಗೆ ಕೀರ್ತಿ ಕೊಡಬೇಕು, ಭಕ್ತನ ಭಕ್ತಿ ದೃಢ ಆಗಬೇಕು, ಭಕ್ತನನ್ನ 4 ಜನರು ಅನುಸರಿಸುವಂತಾಗಬೇಕು. ಇಂಥ ಒಬ್ಬ ಭಕ್ತ ಅಂತ ಜಗತ್ತಿಗೆ ತೋರಿಸ್ಬೇಕು. ಅದನ್ನೊಂದೇ ಉದ್ದೇಶ ಇಟ್ಟುಕೊಂಡು ಪರಮಾತ್ಮ ವರ ಕೇಳೋ ಅಂತ ಒತ್ತಾಯ ಮಾಡಿದ್ದೆ ಹೊರತು ಅವನು ಬೇರೆ ಉದ್ದೇಶದಿಂದ ಮಾಡಿದ್ದಲ್ಲ ಅಂತ. ಹೀಗಾಗಿ ಎಲ್ಲರೂ ಏನೇನೋ ತಪ್ಪಾಗಿ ತಿಳ್ಕೊಂಡು ಬಿಡಬಾರ್ದು. ಪರಮಾತ್ಮ ನೋಡ್ರಿ ಎಷ್ಟು ಅಹಂಕಾರ ಪ್ರಹ್ಲಾದರಾಜನಿಗೆ. ಕೇಳು ಅಂದಾಗ ಒಂದ್ ದೊಡ್ಡದು ಕೇಳ್ಬಿಡ್ಬಾರ್ದ? ನೋಡ್ರಿ ನಮ್ ಬುದ್ಧಿ ಹೆಂಗ್ ಹೋಗ್ತು. ಕೇಳಲಿಲ್ಲ ನೋಡ್ರಿ, ಅವನೇ ಕೇಳಲಿಕ್ಕೆ ಬಂದಾಗ ಇವನು ಕೇಳಲಿಲ್ಲ ನೋಡ್ರಿ. ಕೇಳಿದ್ರೆ ಏನ್ ಗಂಟು ಖರ್ಚಾಗ್ತಿತ್ತು ಹಿಂಗ್ ಶುರು ಮಾಡಬಾರ್ದು. ಅದ್ರ ರಹಸ್ಯ ಬೇರೆ ಇದೆ. ಆ ರಹಸ್ಯ ಅರಿದೇ ನಾವು ಮಾತನಾಡ್ತೇವೆ. ಅದಕ್ಕೆ ನಷ್ಟ ದೃಷ್ಟೇ ತಮಸ್ಯ ಅಂಧೆ ತ್ವಂ ಪಾರಹ ಪಾರದರ್ಶನ. ಸರ್ವಸ್ವ ನಿನ್ನ ಬಗ್ಗೆ ತಿಳುವಳಿಕೆ ಕಳ್ಕೊಂಡು ಯಾವುದೋ ತಮಸ್ಸಿನಲ್ಲಿ ಬಿದ್ದಂತ ಭಕ್ತನಿಗೂ ಕೂಡ ನೀನು ಉದ್ಧಾರ ಮಾಡುವ ಪಾರದರ್ಶಕನಾಗಿದ್ದಿ. ಇನ್ನು ನಿಜವಾದ ನಿನ್ನ ಭಕ್ತರೆನಿಸಿದವರು ನಿನ್ನ ಮುಂದೆ ಬಂದಾಗ ನೀನು ವಂಚನೆ ಮಾಡ್ತಿ ಅಂತನ್ನೋದು ನನಗನಸಲ್ಲ ಅಂತ ಅರ್ಥ. ಇದು 3ನೇ ಶ್ಲೋಕದ ಅರ್ಥ. 4ನೇ ಶ್ಲೋಕ, ಆಶಾಸನೆ ಭೃತ್ಯತ್ವಮೇವ ನ ಇತ್ಯಾಹ.
ಮತ್ತೊಂದು ಮಾತ ಹೇಳ್ತಾನೆ, ಯಸ್ತಾಶಿಷ ಆಶಾಸ್ತೆ ನ ಸಭೃತ್ಯ ಸವೈ ಮುಣಿಕ ಸವೈ ಸ್ವಾಮಿ ಸವೈ ಭೃತ್ಯೋ ಗುಣಲುಬ್ಧೋ ನ ಕಾಮುಕೋ. ಅವನನ್ನ ಸ್ವಾಮಿ ಅಂತ ಕರಿಬೇಕಂತ, ಅವನನ್ನ ಭೃತ್ಯ ಅಂತ ಕರಿಬೇಕಂತ. ಇಲ್ಲದೆ ಹೋದ್ರೆ ಅವನು ಸ್ವಾಮಿ ಅಲ್ಲ, ಇವನು ಭೃತ್ಯನಲ್ಲ ಅಂತ. ಏನಿಲ್ಲದೆ ಹೋದ್ರೆ ಯಸ್ತ ಆಶಿಷ ಆಶಾಸ್ತೆ ನ ಸ ಭೃತ್ಯ ಸ ವೈ ವಣಿಕ. ಆಶಿಷ ಆಶಾಸ್ತೆ, ನನಗಿದು ಬೇಕು, ಇದಕ್ಕಿಷ್ಟು ಹಣ ಕೊಟ್ಟಿದ್ದೇನೆ, ನೀನು ಇದಿಷ್ಟು ಕೊಡು. ನಾನು ಇದನ್ನು ಕೊಟ್ಟಿದ್ದೇನೆ, ಇದಕ್ಕೆ ನೀನು ಕೊಡು. ಆಶಿಷ ಆಶಾಸ್ತೆ ಅಂದ್ರೆ ಅದೇ ಅಭಿಪ್ರಾಯ. ಅಂಗಡಿಗೆ ಹೋಗ್ತಾನೆ, ಸಕ್ಕರೆ ತರಬೇಕಿದೆ. ಸಕ್ಕರೆ ಕೊಟ್ಟು ಕೂಡ್ಲೇನೆ ಕೊಟ್ಟವನು ಕೇಳ್ತಾನೆ, ದುಡ್ಡು ಕೊಡು ಅಂತ. ಸರಿ, ಎಷ್ಟು ಅಂತ ಇವ ಕೇಳ್ತಾನೆ, ಅಷ್ಟಕ್ಕೆ ಅವನ ಮೌಲ್ಯ ಕೊಟ್ಟು ಬಂದ್ಬಿಡ್ತಾನೆ. ಶರ್ಕರಾಧಿಕಂ ದತ್ವಾ ದ್ರವ್ಯಾಶಾಸನವತ್ತು ಸುಕೃತಂ ಸುಕೃತಂ ಸಮರ್ಪ್ಯ ಫಲಾಶಾಸನತ್ವಾತ್ ವಣಿಗೇವ ಸಹ ಅಂತ ಬಂದನಂತನು. ಶರ್ಕರಾಧಿಕಂ ದತ್ವ, ಸಕ್ಕರೆ ಕೊಟ್ರೆ ವಾಪಸ್ ಏನ್ ಕೊಡ್ತಿ ಅಂತ ಕೇಳ್ತಾರೆ. ಇದೆಲ್ಲ ಹಳೆಯ ಕಾಲದ ವ್ಯಾಖ್ಯಾನ ಆದ್ರಿಂದ ಹಂಗ. ಈಗಿನ ಕಾಲದಲ್ಲಿ ಸ್ವಲ್ಪ ಮಾಡಿಫೈ ಆಗ್ತದೆ ಅಷ್ಟೇ. ಇವತ್ತೆಲ್ಲ ಫೋನ್ ಪೇ ಬಂದ್ಬಿಟ್ಟವಲ್ಲ, ಎಲ್ಲ ಆನ್ಲೈನ್ ವ್ಯವಸ್ಥೆ. ನೀವಿವತ್ತು ಯಾವ ವ್ಯವಸ್ಥೆನೇ ಮೊಬೈಲ್ ನಲ್ಲಿ ಕ್ಲಿಕ್ ಮಾಡಿ ತರಿಸಿದ್ರು ಕೂಡ ತಕ್ಷಣಕ್ಕೆ ಬರೋದೇನೋ ಪೇಮೆಂಟ್ ಹೆಂಗ್ ಮಾಡ್ತೀನಿ ನೋಡಿ. ಹೌದು, ಆಪ್ಷನ್ ಕೊಡ್ತೇವೆ ಅಂದ್ರೆ ಮನುಷ್ಯನಲ್ಲಿ ಎಷ್ಟ ಆಶಿಷ ಆಶಾಸ್ತೆ, ನಿರೀಕ್ಷೆ ಇಟ್ಕೊಂಡು ಅವನು ಫಲ ಕೊಡ್ತಾನೆ. ಹೌದು, ಇದಕ್ಕೇನೋ ನಿರೀಕ್ಷೆ ಇದೆ ಅಂತ ಇವ ಅವನ ಜೊತೆಯಲ್ಲಿ ವ್ಯಾಪಾರ ಮಾಡ್ತಾನೆ. ಇವೆರಡೂ ಎಲ್ಲಿ ನಡೀತದೆ ಅಂದ್ರೆ ಸವೈ ವಣಿಕ ಅಂತ ಹೇಳ್ತಾರೆ. ಹೀಗೆ ಯಾರು ನಡೆಸ್ತಾರೆ ಅವನೊಬ್ಬ ವಣಿಕ. ವಣಿಕ ಅಂದ್ರೆ ಸಂಸ್ಕೃತದಲ್ಲಿ ವ್ಯಾಪಾರ ಮಾಡುವವ. ವ್ಯಾಪಾರಕ್ಕೆ ನಿಂತಾನಷ್ಟೆ, ವ್ಯಾಪಾರಕ್ಕೆ ನಿಂತಾನೆ. ಹಾಗಾಗಬಾರ್ದಲ್ಲ. ನಾನು ಗ್ರಾಹಕ ಅಲ್ಲ, ನೀನು ವ್ಯಾಪಾರಿ ಅಲ್ಲ. ನೀನು ಸ್ವಾಮಿ, ನಾನು ಭೃತ್ಯ. ಈ ಭಾವ ಬರದೇ ಇರೋ ಹಾಗೆ ನಾನ್ ನೋಡ್ಬೇಕು, ಈ ಭಾವ ಬರದೇ ಇರೋ ಹಾಗೆ ನೀನ್ ನನ್ನನ್ನು ಅನುಗ್ರಹಿಸಬೇಕು. ಸವೈ ಸ್ವಾಮಿ ಸವೈ ಭೃತ್ಯ ಗುಣಲುಬ್ಧೌ ನಕಾಮುಕೋ. ಸ್ವಾಮಿ ಭೃತ್ಯ ಭಾವದಲ್ಲಿ ಗುಣಲೋಭ ಬಹಳ ಇರ್ತದಂತೆ. ಗುಣಲುಬ್ಧೌ, ಭಕ್ತನ ಗುಣವನ್ನ ಪರಮಾತ್ಮ ಬಹಳ ಅದನ್ನ ಅಪೇಕ್ಷೆ ಪಡ್ತಾನಂತೆ. ಸ್ವಾಮಿಯ ಗುಣವನ್ನ ಭಕ್ತ ಅಪೇಕ್ಷೆ ಪಡ್ತಾನೆ. ಇಬ್ಬರಿಗೂ ಗುಣಲೋಭ, ಎಂಥ ಗುಣ ಎಂಥ ಗುಣ ಅಂತ ದೇವರ ಗುಣಗಾನ ಭಕ್ತ ಮಾಡ್ತಾನೆ. ಭಕ್ತನ ಗುಣವನ್ನ ಭಗವಂತ ಮೆಚ್ಚಿಕೊಳ್ತಾನೆ. ಎಂಥ ಗುಣ, ಎಷ್ಟು ಆದರ, ಎಷ್ಟು ಭಕ್ತಿ ಅಂತ ದೇವರು ಮೆಚ್ಚಿಕೊಳ್ಬೇಕು. ಈ ಕಲ್ಪನೆನೇ ಹೋಗ್ಬಿಟ್ಟಿದೆ ಹಣೆ ಬಾರಕ್ಕೆ. ಸಹಜ ಮನಸ್ಸಿಲ್ಲ, ಬ್ಯಾಡವಾದ ಕೃತ್ರಿಮ ವಿಚಾರಗಳು, ಅವರಿವರ ಬೈಗಳಾಟ, ಕೆಸರ ಎರಚಾಟ. ಸಹಜ ಮನುಷ್ಯನ ಪ್ರವೃತ್ತಿ ಇಲ್ದಿದ್ರೆ ಭಕ್ತಿ ಎಲ್ಲಿಂದ ಕಾಣ್ಲಿಕ್ಕೆ ಸಾಧ್ಯ? ಇದನ್ನೇ ದಾಸ ಸಾಹಿತ್ಯ ಪದೇ ಪದೇ ಹೇಳ್ತಾ ಬಂದಿದೆ ಎಲ್ಲ ಕಡೆಯಲ್ಲೂ ಕೂಡ. ಸಹಜ ಭಕ್ತಿ ಮಾಡು, ಮನಸ್ಸಿನ ಕ್ಲೇಶ ದೂರ ಮಾಡಿಕೋ. ಅದನ್ನು ಹೇಳ್ತಾರೆ, ಗುಣಲುಬ್ಧವು ನಕಾಮುಕೋ. ಗುಣಲುಬ್ಧರಾಗಿರ್ಬೇಕು. ಕೀರ್ತಿ ಕಾಮನೆಯೋ ಫಲದ ಕಾಮನೆಯೋ ಇರಬಾರ್ದು. ಹೀಗೆ ಸ್ವಾಮಿ ಭೃತ್ಯ ಭಾವದ ಒಂದು ವಿಶೇಷ ಮಹಿಮೆಯನ್ನೇ ಪ್ರಹ್ಲಾದರಾಗರು ಲಕ್ಷ್ಮೀ ನರಸಿಂಹದೇವರ ಮುಂದೆ ಹೇಳಿ ನಮಗೆಲ್ಲ ಪಾಠ ಮಾಡ್ತಾ ಇದ್ದಾರೆ, ನಮಗೆಲ್ಲ ಪಾಠ ಮಾಡಿದ್ದಾರೆ. ಆಶಾಸಾನೋ ನವೈ ಭೃತ್ಯ ಸ್ವಾಮಿನ್ಯಾಶಿಷ ಆತ್ಮನಃ ನ ಸ್ವಾಮಿ ಭೃತ್ಯತ ಸ್ವಾಮ್ಯಂ ಇಚ್ಛನ್ ಯೋ ರಾತಿ ಚಾಶಿಷಃ. ಆಶಾಸಾನೋ ನವೈ ಭೃತ್ಯ, ಯಾರು ಫಲದ ಆಶೆಯನ್ನು ಪಡ್ತಾನೆ ಅವನು ಭೃತ್ಯನೇ ಅಲ್ಲ. ಭೃತ್ಯತ ಸ್ವಾಮ್ಯಂ, ಸ್ವಾಮಿನೇ ಧ್ಯೇಯಂ. ಯಾವತ್ತಿದ್ರೂ ಭೃತ್ಯನಿಗೆ ಅವನ ಆಸೆ ಪೂರೈಸಲಿಕ್ಕೆ ನಾನು ಅವನಿಗೆ ಹಿರಿಯನಾಗಿದ್ದೇನೆ ಅಂದ್ರೆ ಅವನು ಸ್ವಾಮಿನೇ ಅಲ್ಲ. ಇವನು ಅವನಿಗೆ ಸ್ವಾಮಿ ಅಲ್ಲ, ಅವನಿಗೆ ಅವನ ಭೃತ್ಯನಲ್ಲ. ಯಾವತ್ತಿದ್ರೂ ಕೂಡ ಆ ಭೃತ್ಯ ಮತ್ತು ಸ್ವಾಮಿ ಭಾವದಲ್ಲಿರುವ ಮಹಿಮೆ ಬೇರೆನೇ ಇದೆ. ಆಶಿಷಃ ವೇತನಾದೀನ್ ರಾತಿಯ ನ ಸ್ವಾಮಿ. ಕೂಡ್ಲೆ ಮಾಡಿದ ಕೂಡ್ಲೆ ಕೇಳ್ತಾನಂತ, ಏನ್ ಕೊಡ್ಲಪ್ಪ ಮಾಡಿದೆ ಮತ್ ಬಂದ್ ಮನೆಗೆ ಅಂತ ಕೂಡ್ಲೆ ಮುಗೀತು ಅಂತ ಅರ್ಥ. ಅವನು ಸ್ವಾಮಿ ಅಲ್ಲ ಅಂತ ಅರ್ಥ.
ಏನ್ ಕೊಡ್ಲಪ್ಪ ಅಂತ ಕೇಳಿದ್ರೆ ಅವನು ಸ್ವಾಮಿ ಅಲ್ಲ. ಇವನು ಹೋಗಿ ಮತ್ತೆ ಎಷ್ಟು ಕೊಡ್ತೀರಿ ಮತ್ತೆ ಇಷ್ಟು ಮಾಡ್ತಿದ್ದೇನಲ್ಲ ಅಂತ ಕೇಳಿದ್ರೆ ಇವನು ಭೃತ್ಯನಲ್ಲ. ಇಲ್ಲಿ ಕೊಡುವಂತ ಯೋಚನೆ ಮಾಡಿದ್ರೆ ಎಷ್ಟು ಅರ್ಥಗರ್ಭೂತ. ಯಾರು ವೇತನ ಕೇಳ್ತಾನೆ ಅವನವನಿಗೆ ಸ್ವಾಮಿ ಅಲ್ಲ, ಯಾರು ವೇತನ ಕೊಡ್ತೀನಿ ಅಂತಾನೆ ಅವನವನಿಗೆ ಭೃತ್ಯನಲ್ಲ. ಇದನ್ನು ಯೋಚಿಸಿ ಮನಸ್ಸಿನಲ್ಲಿ ಆಗಾಗ ನಾವೇನಾಗಿದ್ದೇವೆ ದೇವರ ಹತ್ರ ಅಂತ ತಿಳ್ಕೊಂಡ್ರೆ ಸಾಕು. ಒಂದು ನಮಸ್ಕಾರ ಹಾಕಿಲ್ಲ, ಒಂದು ಪ್ರದಕ್ಷಿಣೆ ಹಾಕಿ ಶುರುನೇ ಆಗಿರ್ತದೆ. ನೋಡು ಹಾಕ್ತಿದ್ದೇನೆ, ನೋಡು ಹಾಕ್ತಿದ್ದೇನೆ, ಎಲ್ಲಿ ನೋಡ್ಲು ಅಂತಿರ್ತಾನೆ ದೇವರು. ಎಲ್ಲಿ ನೋಡ್ಲಪ್ಪ, ಎಷ್ಟು ಆಸೆ, ಎಷ್ಟು ನಮ್ಮ ವಂಚಕತನ. ಅಹಂ ತ್ವಕಾಮಸ್ತ್ವದ್ಭಕ್ತ, ದೃಢವಾಗಿ ಹೇಳ್ತಾರೆ ಪ್ರಹ್ಲಾದರಾಜು. ಅಹಂ ತ್ವ ಅಕಾಮಸ್ತ್ವದ್ಭಕ್ತ, ನನಗೇನು ಕಾಮನೆ ಇಲ್ಲ, ನನಗೆ ವೇತನದ ಅಪೇಕ್ಷೆ ಇಲ್ಲ, ನಿನ್ನ ಭಕ್ತನಾಗಿ ಬಂದಿದ್ದೇನೆ. ತ್ವಂಚ ಸ್ವಾಮ್ಯನಪಾಶ್ರಯ, ನನ್ನಿಂದ ನಿನಗೇನು ಆಗ್ಬೇಕಾದದ್ದಿಲ್ಲ, ಆದ್ರೂ ನೀ ನನಗೆ ಸ್ವಾಮಿ ಆಗಿದ್ದೆ. ನಾಣ್ಯಥೇಹ ವಯೋರರ್ಥ ರಾಜಸೇವಕಯೋರಿವ, ನಾನು ರಾಜನ ಸೇವಕನಂತಲ್ಲ, ನೀ ನನಗೆ ಅಂಥ ರಾಜನಲ್ಲ. ಎಂಥ ರಾಜ? ವೇತನ ಕೊಟ್ಟು ಸೇವಕರನ್ನ ಇಟ್ಕೊಂಡಿರ್ತಾರಲ್ಲ ಅಂಥ ರಾಜ ನೀ ನನಗಲ್ಲ, ಅಂಥ ಸೇವಕ ನಾ ನಿನಗಲ್ಲ ಅಂತಂದ್ರೆ. ಯಾಕೆ? ನನ್ನಿಂದ ನಿನಗೆ ಲಾಭ ಇಲ್ಲ. ಹೇಳ್ತಾರೆ ನಾಣ್ಯಥೇಹ ವಯೋರರ್ಥ, ಆವಯೋಹೋ ಅರ್ಥ ನ ತಥಾ ಅರ್ಥ ನ ಅನ್ಯಥ, ನಮ್ಮಿಬ್ಬರ ಸಂಬಂಧ ಬೇರೆನೇ ಇದೆ ಸ್ವಾಮಿ. ಹೀಗೆ ಹೇಳಿ ಪ್ರಹ್ಲಾದರಾಜು ನೃಸಿಂಹದೇವರ ವರವನ್ನ ಬೇಡ ಅಂತ ನಿಷೇಧಿಸಿದ. ಬೇಡ ಸ್ವಾಮಿ, ನನ್ನನ್ನು ಲೋಭಗೊಳಿಸಬೇಡ. ಆದ್ರೂ ಪರಮಾತ್ಮನಿಗೆ ಅಪೇಕ್ಷೆ. ಪರಂ ವೃಣೀಶ್ವ ಅಂತ ಅಂದಿದ್ದಾನೆ. ಆ ವೃಣೀಶ್ವ ಅನ್ನೋ ಮಾತಿನಲ್ಲಿ ಪರಮಾತ್ಮ ಒಂದರ್ಥದಲ್ಲಿ ಆದೇಶ ಮಾಡಿದ ಅಂತ ಹೇಳ್ತಾನೆ. ವರ ಕೇಳ್ತಕ್ಕದ್ದು ಅಂತ ಅನ್ನೋದು. ವರ ಕೇಳ್ತಕ್ಕದ್ದು ಹಿಂಗಂದ್ರೆ ಏನರ್ಥ? ಇದು ಆದೇಶ ತಾನೆ. ಒಂದು ವೇಳೆ ಈ ಮಾತುಗಳನ್ನೆಲ್ಲ ಆಡಿ ವರ ಕೇಳದೇನೆ ಹಾಗೆ ಪ್ರಹ್ಲಾದರಾಜ ಇದ್ದಿದ್ರೆ ಆಮೇಲೆ ಪ್ರಹ್ಲಾದನಿಗೆ ಅನಿಸ್ತಿತ್ತಂತೆ, ದೇವರು ವರ ಕೇಳು ಅಂತ ಆದೇಶ ಮಾಡಿದ್ನಲ್ಲ, ಆದೇಶ ಉಲ್ಲಂಘನ ಅನ್ನೋದು ಭಕ್ತನಿಗೆ ಅಪರಾಧ ಆಗ್ತಿತ್ತಂತೆ. ನೋಡಿ, ವರ ಕೇಳಿಬಿಟ್ರೆ ಲೋಭ ಆಗ್ತದೆ, ಕಾಮದಲ್ಲಿ ಆಸಕ್ತಿ, ಮತ್ತೆ ಸಂಸಾರದಲ್ಲಿ ಬಂಧನ. ಅದಕ್ಕೆ ಕೇಳಬೇಡ ಅಂತ ಇಷ್ಟೆಲ್ಲ ಉಪದೇಶ, ಕೇಳಬಾರ್ದು ಅಂತ ತತ್ವ ಹೇಳ್ದ. ನೀ ನನಗೆ ಭೃತ್ಯ, ನೀ ನನಗೆ ಸ್ವಾಮಿ, ನಾನು ನಿನಗೆ ಭೃತ್ಯ ಅಂತೆಲ್ಲ ಹೇಳ್ಕೊಂಡ. ಸರಿ, ಮತ್ತೆ ಕೇಳು ಅಂತ ದೇವರು ಆದೇಶ ಮಾಡಿದ್ದನ್ನು ಉಲ್ಲಂಘನೆ ಮಾಡಿದಂಗಾಯ್ತ. ಅದು ಆಗಬಾರ್ದು. ನೋಡಿ, ಅದು ಆಗಬಾರ್ದು. ತನ್ನಲ್ಲಿರುವ ಭಕ್ತತೆ ಹೋಗಬಾರ್ದು ಅಂತ ಒಂದು ವರ ಕೇಳ್ತೇನೆ ಅಂತ. ಇದು ಭಗವಂತ ಪರೀಕ್ಷೆ ಅಂದ್ರೆ ನಮಗೆ ಹೀಗೆ ಹೊಡ್ತಾನಂತ. ನೀ ನನ್ನನ್ನ ಕೇಳಿರ್ಬೇಕು, ಅದು ನಿನ್ನ ಸ್ವಾರ್ಥಕ್ಕಾಗಿರಬಾರ್ದು. ಯಾವುದನ್ನು ಕೇಳೋದ್ರಿಂದ ನಿನ್ನಲ್ಲಿರುವ ಭೃತ್ಯತೆ ಹೋಗಿರಬಾರ್ದು. ಅಷ್ಟೇ ಅಲ್ಲ, ಕೊಡೋದ್ರಿಂದ ನನ್ನನ್ನ ಸ್ವಾಮಿ ಅಲ್ಲ ಅಂತ ಯಾರು ಅಂದಿರಬಾರ್ದು. ಅದು ವೇತನ ಆಗಿರಬಾರ್ದಲ್ಲ. ಇವನಲ್ಲಿ ಸ್ವಾಮಿತ್ವ ಹೋಗಬಾರ್ದು, ಇವನಲ್ಲಿ ಭೃತ್ಯತ್ವ ಹೋಗಬಾರ್ದು. ಭಗವಂತ ಆದೇಶ ಮಾಡಿದ್ದನ್ನು ಪಾಲನೆ ಮಾಡಬೇಕು. ಎಲ್ಲ ಆಗ್ಬೇಕಲ್ಲ. ಎಂದಾದ್ರೂ ದೇವರ ಮುಂದೆ ನಿಂತು ಇಂಥ ಪರೀಕ್ಷೆಗೊಳಗೆ ಆಗ್ತೇವೋ ಇಲ್ಲ? ನಾವೆಲ್ಲ ದಿನಾ ಇಂಥ ಪರೀಕ್ಷೆ ಮಾಡ್ತಿರ್ತಾನೆ ಭಗವಂತ. ಒಂದು ಕೊಡ್ತಾನೆ, ಒಂದು ಕಸಗೊಳ್ತಾನೆ, ನೋಡೋಣ ಕೇಳ್ತಾನೆ ಅಂತ ಪರೀಕ್ಷೆ ಮಾಡ್ತಾನೆ. ಇನ್ನೊಂದು ಕೊಡ್ತಾನೆ, ಮತ್ತೊಂದು ಕಸಗೊಳ್ತಾನೆ, ಮತ್ತೊಂದನ್ನು ಪರೀಕ್ಷೆ ಮಾಡ್ತಾನೆ. ಮತ್ತೊಂದು ಕೊಡ್ತಾನೆ, ಮತ್ತೊಂದನ್ನು ಕಸಗೊಳ್ತಾನೆ, ನೋಡೋಣ ಈಗ ಇದನ್ನು ಕೇಳ್ತಾನೆ ನೋಡ್ತಾನೆ. ಎಲ್ಲ ಕ್ಷಣದಲ್ಲೂ ಇದನ್ನೇ ಮಾಡ್ತಾನೆ. ನೋಡೋಣ ಇವನು ಹೇಗಿದ್ದಾನೆ, ಇವನು ಏನ್ ನನ್ನ ವ್ಯಾಪಾರಕ್ಕೆ ಇಸ್ಕೊಂಡಿದ್ದಾನೋ, ನನ್ನಿಂದ ಅಪೇಕ್ಷೆಗೋಸ್ಕರ ಬಂದಿದ್ದಾನೋ, ಅಥವಾ ನನ್ನ ಗುಣಲುಬ್ಧನಾಗಿ ಬಂದಿದ್ದಾನೋ ಅಂತ ನೋಡ್ತಿರ್ತಾನೆ. ಏನ್ ಹೇಳ್ತೀರಿ ಪರಮಾತ್ಮನ ಮಹಿಮೆ? ಮನೆ ಕೊಡ್ತಾನೆ, ಕಾಲು ಕಸ್ಕೊಳ್ತಾನೆ. ಕಾಲು ಕೊಟ್ಟಿರ್ತಾನೆ, ಮನೆ ಕಸ್ಕೊಂಡಿರ್ತಾನೆ. ಮಡದಿನ ಕೊಡ್ತಾನೆ, ಮಕ್ಕಳನ್ನು ಕಸ್ಕೊಳ್ತಾನೆ. ಮಕ್ಕಳನ್ನು ಕೊಟ್ಟು ಮಡದಿನ ಕಸ್ಕೊಳ್ತಾನೆ. ಗಂಡನ್ನು ಕೊಡ್ತಾನೆ, ಮಕ್ಕಳನ್ನು ಕಸಿತಾನೆ. ಮಕ್ಕಳನ್ನು ಕೊಟ್ಟು ಗಂಡನ್ನು ಕಸ್ಕೊಳ್ತಾನೆ. ಎಲ್ಲ ಕೊಟ್ಟು ನೆಮ್ಮದಿಯನ್ನು ಕಸ್ಕೊಳ್ತಾನೆ. ಅಂತೂ ಸುತ್ತು ಸುತ್ತು ಅಂತಾನೆ. ಎಲ್ಲಿ ಸುತ್ತುತ್ತಿ ಸುತ್ತು ನೋಡಿ ಬರ್ತೇನೆ ನಾನು ಅಂತಾನೆ. ಹಣ ಕೊಡ್ತಾನೆ, ನೆಮ್ಮದಿ ಇಲ್ಲದಂತೆ ಮಾಡ್ತಾನೆ. ರೋಗ ಕೊಡ್ತಾನೆ, ಔಷಧಿನ ಕಸ್ಕೊಳ್ತಾನೆ. ಔಷಧಿ ಸಿಗುವ ಹಾಗೆ ಮಾಡ್ತಾನೆ, ರೋಗ ಇರೋದೇ ಇಲ್ಲ. ಆವಾಗ ಔಷಧಿ ಕೊಂಡ್ಕೊಂಡು ಬರ್ತಾನೆ, ರೋಗ ಇಲ್ಲದಂತೆ ಮಾಡ್ತಾನೆ. ಬುದ್ಧಿ ಕೊಟ್ಟಿರ್ತಾನೆ, ಬೇಕಾದಂತ ಚಾಣಾಕ್ಷ ಬುದ್ಧಿಯನ್ನು ಕೊಟ್ಟಿರ್ತಾನೆ ಭಗವಂತ.
ಆದ್ರೆ ಪರಿಸರ ಕೊಟ್ಟಿರಲ್ಲ. ಪರಿಸರ ಕೊಡ್ತಾನೆ, ಆಗ ದೇವರ ಬಗ್ಗೆ ಬುದ್ಧಿ ಇರಲ್ಲ. ಏನ್ ಹೇಳ್ತೀರಿ ಶ್ರೀಹರಿಯ ಮಹಿಮೆ, ಏನ್ ಹೇಳ್ತೀರಿ ಶ್ರೀಹರಿಯ ಮಹಿಮೆ? ಎಲ್ಲವೂ ಪರೀಕ್ಷೆನೆ. ಕ್ಷಣ ಕ್ಷಣಕ್ಕೆ ಪರೀಕ್ಷೆ ಇದೆ, ಕ್ಷಣ ಕ್ಷಣಕ್ಕೆ ಪರೀಕ್ಷೆ. ವಯಸ್ಸು ಕೊಡ್ತಾನೆ, ಜವಾಬ್ದಾರಿ ಹಾಕ್ತಾನೆ. ಜವಾಬ್ದಾರಿ ಮುಗೀತು ಅಂದಾಗ ವಯಸ್ಸಿರಲ್ಲ, ಆಗ ಇನ್ನೊಂದೇನೋ ಮತ್ತೊಂದು ಹೇಳ್ತಾನೆ. ಏನಿದೆ ನೋಡಿ ಅವನ ಮಹಿಮೆ. ಅಲ್ಲಿದೆ, ಕಟ್ಲಿ ತಂದು ತಿನ್ನೋ ಭಾಗ್ಯ ಇಲ್ಲ. ಕಟ್ಲಿ ತಂದಿದ್ದಾನೆ, ಅಲ್ಲಿಲ್ಲ. ಅದು ನಾನು ಅಂತಾನೆ ಭಗವಂತ. ನಾನ್ ನೋಡಿ ಹೇಗಿದ್ದೆ, ನೀ ನನ್ನನ್ನು ಏನಂತ ಹೇಳ್ತಿ ಅಂತಾನೆ ಭಗವಂತ. ನನ್ನ ಏನಂತ ಹೇಳ್ತೀನಿ? ಬೈತೀಯ, ಬೈ. ಎಷ್ಟು ಬೈದಿಯಾ, ಎಷ್ಟು ಅಣಕಿಸಿಯ, ಎಷ್ಟು ಹೊಗಳುತ್ತಿ? ನಾನ್ ಹೇಳ್ದಾಗ ಕೇಳು ಅಂತಾನೆ. ಇದು ಭೃತ್ಯ, ಇದು ಸ್ವಾಮಿ, ಇದು ಭೃತ್ಯ, ಇದು ಸ್ವಾಮಿ. ಕೈ ತನಕ ಬಂದಿರ್ತದೆ. ಇನ್ನೇನ್ ನನ್ನ ಅನುಭವದಲ್ಲಿ ಜೀವನ ಇಡೀ ಇದು ನನ್ನ ಕೈಯಲ್ಲೇ ಇರ್ತದೆ ಅನ್ಕೊಂಡಿರ್ತೇವೆ. ಒಂದು ಕ್ಷಣಾರ್ಥದಲ್ಲಿ ಮಾಯ ಮಾಡ್ತಾನೆ. ಇಲ್ಲ, ನಿನ್ನ ಕೈಗಿಲ್ಲ, ನೀನು ಮಾಡ್ತೀನಿ. ಇದು ಭೃತ್ಯ ಲಕ್ಷಣ. ಭಗವಂತ ಮಾಡುವ ಮಹಿಮೆ ಅದಾಗಿದೆ. ನಾನು ಕೊಟ್ರೆ ಇಸುಗೋ, ನಾನು ಕಸಿದ್ರೆ ಖುಷಿ ಪಡು, ಕೊಡ್ಲಿಲ್ಲ ಅಂತಂದ್ರೆ ಇನ್ನೂ ಖುಷಿ ಪಡು, ಕೊಟ್ಟು ಕಸಿದ್ರೆ ಮತ್ತಷ್ಟು ಖುಷಿ ಪಡು. ಇದೇ ಭಾಗವತ ಧರ್ಮ. ಯಾರಾದ್ರೂ ಹೊರಗೆ ಬೇರೆ ಕೇಳಿದ್ರೆ ಇದು ಹುಚ್ಚಿಗೆ ಚಿಡ್ದೇನೋ ಆಚಾರ್ಯ ಅಂತ ಅಂತಾರೆ. ಕೊಟ್ರೆ ಖುಷಿ ಪಡು, ಎಸಗೊಂಡ್ರೆ ಖುಷಿ ಪಡು, ಕೊಟ್ಟು ಕಸಗೊಂಡ್ರೆ ಇನ್ನೂ ಖುಷಿ ಪಡು. ಭಾಗವತ ಹೇಳ್ತದೆ, ತ್ವಯೈವ ದತ್ತಂ ಪದಮೈಂದ್ರ ಮೂರ್ಜಿತಂ ಋತಂ ತ್ವಯೈವಾದ್ಯ ತದೇವ ಶೋಭನಂ. ಕೊಟ್ಟು ಕಸಿತೀನಿ, ನನ್ನ ಅನುಗ್ರಹ ಅಂತ ತಿಳ್ಕೊ ಅಂತ. ಏನ್ ಮಾಡ್ತೀನಿ? ಕೊಡ್ತೀನಿ, ಕಸ್ಕೊಳ್ತೀನಿ. ಕೊಡೋದೇ ಇಲ್ಲ, ಏನ್ ಮಾಡ್ತೀನಿ? ನೋಡ ಬೈ. ಎಲ್ಲದಕ್ಕೂ ತಲೆಬಾಗು, ಎಲ್ಲದಕ್ಕೂ ಶರಣಾಗು, ಎಲ್ಲವನ್ನೂ ನನ್ನ ಪೂಜೆ ಅಂತ ಭಾವಿಸು, ಎಲ್ಲವನ್ನೂ ನನ್ನ ಶರಣಕ್ಕೆ ಬಂದು ನನಗೆ ಸಮರ್ಪಣೆ ಮಾಡು. ಇದು ಸರೆಂಡರ್ ಆಗೋದು ಅಂದ್ರೆ, ಇದು ಶರಣಾಗತಿ. ರೇಷಾ ಸ್ಯಾತ್ ರಕ್ಷತಿ ದೇವ ವಿಶ್ವಾಸ ತದಿಯೋಹಮಿತಿ ಸ್ಮೃತಿ ಶರಣಾಗತಿ ರೇಷ. ಹೌದು ಸ್ವಾಮಿ, ನೀನ್ ಮಾಡಿದ್ದೇ ಸರಿ. ಕಾಲ್ ತೆಗೆದ್ರೆ ಸರಿ, ಕೈ ತೆಗೆದ್ರೆ ಸರಿ, ಕಣ್ಣು ತೆಗೆದ್ರೆ ಸರಿ, ಕಿವಿ ತೆಗೆದ್ರೆ ಇನ್ನೂ ಸರಿ ಅನ್ಬೇಕಂತ. ಹೋಯ್ತು ಅಲ್ಲಿ ಬಿಡು, ಕಿವಿ ಹೋಯ್ತು ಬಿಡು. ಹಲ್ಲು ತೆಗೆದ್ರೆ ಸರಿ, ಯಾವ್ದನ್ನಾದ್ರೂ ಸರಿ ಇಲ್ಲ ಅಂತೀವಿ. ದೇವರು ಶುರು ಮಾಡಿ ಯಾಕಂತ ಪುರಂದರದಾಸರಂಥವ್ರನ್ನೇ ಪರಮಾತ್ಮ ಹೀಗೆ ನೋಡ್ತಿದ್ದಂತೆ. ಪುರಂದರದಾಸರಂಥವ್ರನ್ನೇ ಸಾಕ್ಷಾತ್ ಶ್ರೀರಪಿ ಅಂತ ಹೇಳ್ತಾರೆ ಭಾಗವತದೊಳಗೆ. ಸಾಕ್ಷಾತ್ ಶ್ರೀರಪಿ, ಲಕ್ಷ್ಮೀ ದೇವಿಯನ್ನೂ ಕೂಡ ನಿತ್ಯ ಮುಕ್ತಳು, ಸದಾ ತನ್ನ ಎಡೆಗೆ ಸನ್ನಿಹಿತಳು. ಅವಳನ್ನೂ ಪರಮಾತ್ಮ ಸಮಯ ಸಮಯಕ್ಕೆ ಪರೀಕ್ಷೆ ಮಾಡ್ತಾನೆ. ಬ್ಯಾಡ್ ಹೋಗಿ ನನ್ನಿಂದ ಏನ್ ಮಾಡ್ತೀನಿ ಅಂತ. ಏನ್ ಮಾಡ್ಬೇಕು ಹೀಗೆಲ್ಲ ಮಾತಾಡೋದು? ನನ್ನಿಂದ ಏನ್ ಮಾಡ್ತೀನಿ? ನಾನು ಉಪಯೋಗ ಇಲ್ಲ, ತನ್ನನ್ನೇ ಬೈಕೋತಾನೆ. ನಿನಗೆ ಎಷ್ಟು ಜನ ರಾಜರಿದ್ರು ರುಕ್ಮಿಣಿ, ಹೋಗಿ ಸಮುದ್ರದಲ್ಲಿ ಅಡಿಗೆ ಕೂತವನನ್ನ ನನ್ನನ್ನು ಮದುವೆ ಮಾಡ್ಕೊಂಡೆಲ್ಲ, ನಿನಗೇನ್ ಸಿಕ್ತು? ಹಿಂಗ್ ಶುರು ಮಾಡ್ಕೊಡ್ತಾನೆ. ಹಿಂಗೆಲ್ಲ ಅಂದ್ರೆ ಬ್ಯಾರೆಯವರಾದ್ರ ಪರಿಸ್ಥಿತಿ ಏನ್ರಿ? ನೋಡ್ರಿ, ಹಿಂಗೆ ಲಕ್ಷ್ಮೀ ದೇವಿನೂ ಹೊರತಲ್ಲ, ಬ್ರಹ್ಮದೇವರು ಹೊರತಲ್ಲ, ರುದ್ರದೇವರು ಹೊರತಲ್ಲ, ಇಂದ್ರಾದಿ ದೇವತೆಗಳು ಹೊರತಲ್ಲ ಅಂದ್ರೆ ಕಿಂ ಪುನಃ ಮಾನವಾಹ. ಇನ್ನೇನು ನಾವೆಲ್ಲ ಮನುಷ್ಯರಷ್ಟೇ. ಇಷ್ಟಾಗಿಯೂ ಇಷ್ಟು ಅಧೀನರಿದ್ದು ನಮ್ಮ ಅರ್ಥ ಮಾಡಿಕೊಳ್ಳದೆ, ದೇವರ ವ್ಯಕ್ತಿತ್ವ ತಿಳಿದೆ, ದೇವರನ್ನೇ ಒಬ್ಬ ಕಿಂಕರನಂತೆ ನಾವು ಭಾವಿಸಿದ್ದೇವಲ್ಲ, ಇದು ಯೋಗ್ಯನೇ? ಅದಕ್ಕೆ ಭಾಗವತ 11ರಲ್ಲಿ ನ ಕಿಂಕರೋಯಂ ಜನ ಈಶ ನ ಕಿಂಕರ. ಇವನನ್ನ ಅಪ್ಪಿ ತಪ್ಪಿ ಕಿಂಕರ ಅಂತ ಭ್ರಮಿಸ್ಬಿಡ್ಬೇಡಿ. ಕಿಂಕರನಿಗೆ ಕಿಂಕರ ಇವ. ಮನಸ್ಸು ಮಾಡಿದ್ರೆ ಯಾವ ಸೇವಕನೂ ಅಲ್ಲ ಅಷ್ಟು ಸೇವೆ ಮಾಡಿಬಿಡ್ತಾನಂತ. ಆದ್ರೆ ಏನು ಅಂತ ಸರಿಯಾಗಿ ಅರ್ಥೈಸಿಕೊಂಡು ಮಾಡಿ ಭಕ್ತಿ ಅಂತ ಹೇಳ್ತಾನೆ. ಎಂಥ ಮಾತು ಸರಿ. ಮತ್ತು ಬರ ಕೇಳು ಅಂತ ಇಷ್ಟು ಒತ್ತಾಯ ಮಾಡಿದ್ದಾನೆ. ಕೇಳದೆ ಬಿಟ್ರೆ ಅವನ ಆದೇಶ ಉಲ್ಲಂಘನ ಆಗ್ತದೆ. ಅದಕ್ಕೊಂದು ಕೇಳ್ತೀನಿ, ಅದು ಸ್ವಾರ್ಥ ಆಗಿರಬಾರ್ದು. ಇವನಲ್ಲಿರೋ ಭೃತ್ಯ ಲಕ್ಷಣಕ್ಕೆ ಹಾನಿ ಆಗಿರಬಾರ್ದು, ಅವನಲ್ಲಿರೋ ಸ್ವಾಮಿ ಲಕ್ಷಣಕ್ಕೆ ಹಾನಿ ಆಗಿರಬಾರ್ದು ಅಂತ ಒಂದು ವರ ಕೇಳ. ಏನು ವರ ಕೇಳ್ದ? ಯದಿ ರಾಶೀಶ ಮೇ ಕಾಮ ವರಾನ್ ತ್ವಂ ವರದರ್ಶಭ ಕಾಮಾನಾಂ ಹೃತ್ಯ ಸೋಮ್ರೋಹಂ ಭವತಸ್ತು ಹೃಣೇ ವರಂ. ಒಂದು ವರ ಕೇಳಿದ್ದ. ಕೇಳಲೇಬೇಕು ಈ ವರ ನಾವೆಲ್ಲ. ಇದು ಕೇಳಬೇಕು ಉಪಯೋಗ. ಮೊದಲನೇ ವರ ಏನ್ ಕೇಳ್ದ? ಯದಿ ರಾಶೀಶ ಮೇ ಕಾಮಾನ್,
ನನ್ನ ಅಪೇಕ್ಷೆಯಂತೆ ನನಗೂ ಒಂದು ವರ ಕೊಡಬೇಕು ಅಂತ ನಿನಗೆ ಅನಿಸಿದ್ರೆ ಕೊಡು ಅಂದ. ಏನ್ ಕೊಡ್ಬೇಕಪ್ಪ? ಕಾಮಾನಾಂ ಹೃದಯ ಅಸಮರೋಹ. ಹೃದಯದ ಕೆಸರು ಬಹಳ ಕಮಲಗಳನ್ನು ಕೊಡುತ್ತದಂತೆ. ಕೆರೆ ಕೆಸರು ಅದು ಅದರ ಸ್ವಭಾವ. ಕಮಲ ಹುಟ್ಟೋದೇ ಕೆಸರಿನಲ್ಲಿ. ಕಾಮ ಕೆಸರಿದ್ದಾಗ, ಕಾಮ ಅನ್ನೋದು ಕಮಲ ಇದ್ದಾಗ. ನಮ್ಮ ಹೃದಯವೇ ಒಂದು ಕಾಸಾರ, ಅದು ಸರೋವರದ ಕೆಸರಿದ್ದಾಗ. ಅದ್ರ ಸ್ವಭಾವಕ್ಕನುಗುಣ ಅದು ಹುಟ್ಟಿಸ್ತದೆ ಕಮಲವನ್ನು. ನೀನೇನ್ ಮಾಡು ಅಂದ್ರೆ ಆ ಕಾಮ ಹುಟ್ಟಿಸುವ ಶಕ್ತಿಯನ್ನ ನನ್ನ ಹೃದಯದ ಕೆಸರಿನಲ್ಲಿದ್ದದನ್ನ ತೆಗೆದುಬಿಡು ಅಂತ. ಇದು ಅರ್ಥ. ಕಾಮಾನಾಂ ಹೃದಯ ಅಸಂರೋಹಂ ಅಂತಂದಿದ್ದಾರೆ ಪ್ರಹ್ಲಾದರಾಜರು. ಏನ್ ಮನುಷ್ಯನ ಅಭಿಲಾಷೆಗಳ ಉತ್ಪತ್ತಿಯ ಮೂಲ ಸ್ರೋತಸ್ಸು ಅದು ಹೃದಯ. ಅದನ್ನೊಂದು ತೆಗೆದುಬಿಡು. ಆ ಹೃದಯ ತೆಗಿಬೇಡ, ಹೃದಯದೊಳಗಿರುವ ಆ ಶಕ್ತಿ ತೆಗೆದುಬಿಡು, ಎಲ್ಲ ಸರಿ ಹೋಗ್ತದೆ. ಇದನ್ನು ಕೇಳಿ ನಾವು ಪ್ರಹ್ಲಾದರಾಜ, ಇಂಥ ಒಂದು ವರ ನನಗೆ ಬೇಕಿತ್ತು ಅಂತ ಅಪೇಕ್ಷೆ ಪಟ್ಟು ನಿನ್ನ ಹತ್ರ ಬಂದು ಕೇಳುವ ಬುದ್ಧಿ ನನಗೆ ಬರಬಾರ್ದು ಅಂತ ಒಂದು ವರ ಕೊಟ್ಬಿಡು. ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ನ ವಿದ್ಯತೆ. ದಾಕ್ಷಿಣ್ಯ ಹೆಂಗಿದೆ ನೋಡಿ. ದಾಕ್ಷಿಣ್ಯ ಅಂದ್ರೆ ಇವಕ್ಕೆ ಕರೀತಾರೆ. ದಾಕ್ಷಿಣ್ಯ ಅಂದ್ರೆ ಯಾವ್ದಕ್ಕೆ ಕರೀತಾರೆ? ಕೊಡೋ ಶಕ್ತಿ ಅವನಿಗಿದೆ, ಇಸ್ಕೊಳ್ಬಹುದಾದ ಅವಶ್ಯಕತೆ ಇವನಿಗಿರುತ್ತದೆ. ಆದ್ರೂ ಬೇಡ ಬೇಡ ಅಂತಾರೆ. ಇದೇ ಅಲ್ವೇ ದಾಕ್ಷಿಣ್ಯ? ಇಸ್ಕೊಳ್ಬಹುದಾದ ಸಂದರ್ಭ ಇದ್ದು ಕೊಡುವವನು ಸಮರ್ಥನಿದ್ರೂ ಕೂಡ ಕೊಡ್ಲಿಕ್ಕೆ ಬಂದಾಗ ದಯಾ ದಾಕ್ಷಿಣ್ಯ ವೈರಾಗ್ಯ ಬೇಡ ಸ್ವಾಮಿ ಅಂತಂದ್ರು. ಬೇಡ ಅಂತಂದ್ರೆ ಈ ಗುಣ ನಮ್ಮೊಳಗೆ ಯಾವಾಗ ಬರ್ತದೆ? ಕೊಡ್ತೀನಿ ಅಂದಾಗ ಇಸ್ಕೊಂಡು ಸಣ್ಣವರಾಗೋದಕ್ಕಿಂತ ಕೊಡ್ತೀನಿ ಅಂತಂದಾಗಲೂ ಕೂಡ ಬೇಡ ಅನ್ನೋದಿದೆಯಲ್ಲ, ಕೊಡುವ ಬುದ್ಧಿ ಬರದೇ ಇರೋ ಹಾಗೆ ಮಾಡು ಅಂತ ಕೇಳೋದಿದೆಯಲ್ಲ, ಇದು ಗುಣ. ಅದಕ್ಕೆ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ. ಏನು ವಾಕ್ಪಟುತ್ವ? ಮುಂದೊಂದು ವರ ಕೇಳ್ತಾನೆ, ಅದು ದಯ. ಈಗ ಕೇಳಿದ್ದು ದಾಕ್ಷಿಣ್ಯ. ಇಂಥ ಶಕ್ತಿ ಜಗತ್ತಿನಲ್ಲಿ ಇನ್ಯಾರಿಗಿದೆ ಅಂತಾರೆ ಅಪ್ಪಣ್ಣಾಚಾರ್ಯ. ಆ ದಾಕ್ಷಿಣ್ಯ ನೋಡಿ, ಬೇಡ ಬೇಡ ಸ್ವಾಮಿ ನನಗೆ ಬೇಡ, ಕೊಡೋದಾದ್ರೆ ಇಂಥ ವರ ಕೊಟ್ಬಿಡು. ಮನಸ್ಸಿನಲ್ಲಿ ಕಾಮನೆಗಳು ಹುಟ್ಟದಂತ ಒಂದು ವರ ಕೊಡು. ಇದು ಒಂದು. ಎರಡನೇದಂತಾನೆ ಇನ್ನೂ ಒಂದು. ಇಂದ್ರಿಯಾಣಿ ಮನಃ ಪ್ರಾಣಾಃ ಆತ್ಮ ಧರ್ಮೋ ಧೃತಿರ್ಮತಿ ಹ್ರೀಹಿ ಶ್ರೀಹಿ ತೇಜಃ ಸ್ಮೃತಿ ಸತ್ಯಂ ಯೇಷಾಂ ನಶ್ಯಂತಿ ಜನ್ಮನಾ ವಿಮುಂಚತಿ ಯದಾ ಕಾಮಾನ್ ಮಾನವೋ ಮನಸಿ ಶ್ರಿತಾನ್ ತರ್ಹೇವ ಪುಂಡರೀಕಾಕ್ಷ ನ ಭವಾಯಾಯ ಕಲ್ಪತೆ. ನಾರದರು ನನಗೊಂದು ಮಾತು ಹೇಳಿದ್ದಾರೆ. ನಾಳೆ ನಿನ್ನ ಹತ್ರ ದೇವರು ಬಂದು ಏನು ವರ ಕೇಳು ಅಂತಾನೆ, ಏನಾದ್ರೂ ವರ ಕೇಳು, ಆವಾಗ ನೀನು ಏನು ಕೇಳ್ತಿ? ಅಷ್ಟು ಟ್ರೈನಿಂಗ್ ಕೊಟ್ಟಿದ್ರು ಪ್ರಹ್ಲಾದರಾಜರು. ಅದಕ್ಕೆ ನಾರದೇನೋಪದಿಷ್ಟೋ ಮೇ ತವ ಮಂತ್ರಮಿಮಂ ಸ್ಮರೇ ಅಂತಾರೆ. ನಾರದರು ಉಪದೇಶ ಮಾಡಿದ ಒಂದು ಆಲೋಚನೆ, ಮಂತ್ರಮಿಮಂ ಸ್ಮರೆ. ನಾನೊಂದು ಮಂತ್ರಾಲೋಚನೆಯನ್ನು ನಿನ್ ಮುಂದೆ ಇಡ್ತೇನೆ ಇವತ್ತು. ಏನದು? ಮತ್ತೆ ಮತ್ತೆ ಸಂಸಾರಕ್ಕೆ ಯಾಕೆ ಒಳಗಾಗ್ತಾನೆ, ಮತ್ತೆ ಮತ್ತೆ ಹುಟ್ಟಿಗೆ ಯಾಕೆ ಒಳಗಾಗ್ತಾನೆ, ಇದ್ರ ಹಿಂದಿನ ರಹಸ್ಯ ಏನು? ನನಗೆ ನಾರದರು ಉಪದೇಶ ಮಾಡಿಬಿಟ್ಟಿದ. ಏನು? ಇಂದ್ರಿಯ, ಮನಸ್ಸು, ಪ್ರಾಣ, ಆತ್ಮ, ಹ್ರೀ ಶ್ರೀ ಇವೆಲ್ಲವೂ ಸೇರ್ಕೊಳ್ತದೆ. ಸೇರಿ ಕಾಮನೆಗಳನ್ನು ಹುಟ್ಟಿಸ್ತದೆ. ಕಾಮನೆಯ ಮೂಲಕ ಮನುಷ್ಯ ಮತ್ತೆ ಮತ್ತೆ ಸಂಸಾರದಲ್ಲಿ ಅಡ್ಡ ಬಿಡ್ತಾನೆ ಇರ್ತಾನೆ. ಹಾಗಾದ್ರೆ ನಾವು ಇವುಗಳ ಮೂಲಕ ಕಾಮನೆ ಹುಟ್ಟಿಸಿ ಮತ್ತೆ ಸಂಸಾರದಲ್ಲಿ ಬೀಳೋದಕ್ಕಿಂತ ಅದರ ಮೂಲವಾದ ಕಾಮವೇ ನನ್ನ ಹತ್ರ ಬರದೇ ಇರೋ ಹಾಗೆ ಮಾಡ್ಕೊಂಡು ಬಿಟ್ರೆ ನಾನು ಮುಕ್ತನಾಗಬಹುದಲ್ಲ. ಹಾಗಾಗಿ ನಾರದರ ಆಲೋಚನೆಯಲ್ಲಿ ಬಂದಂತೆ, ನನಗೆ ಈಗ ಉಪದೇಶದ ಸ್ಮರಣೆ ಬಂದಂತೆ, ಯಾವುದರಿಂದ ಸಂಸಾರಕ್ಕೆ ಪದೇ ಪದೇ ಬರ್ತಾ ಇದ್ದೇವೋ ಆ ಮೂಲವನ್ನು ನನಗೆ ಬೇಡ ಅಂತ ಅನಿಸ್ತದೆ. ಇದು ಈ ಶ್ಲೋಕದ ಭಾವಾರ್ಥ. ಇಷ್ಟು ಹೇಳಿದಂತೆ ಯಾವುದೋ ಮಂತ್ರ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ನಾರದರು ಯಾವುದೋ ಅಂತ ಕೇಳಿದ ಮಂತ್ರ ಮಿಮಂ ಸ್ಮರೆ. ಮತ್ತೆ ಮತ್ತೆ ಕಾಮನೆಗೆ ಒಳಗಾಗದೇ ಇರೋ ಹಾಗೆ ನನ್ನನ್ನು ನಾನು ರಕ್ಷಿಸ್ಕೊಳ್ಳಿಕ್ಕೆ ಒಂದು ಮಂತ್ರ ಹೇಳ್ತೇನೆ ಎಂದ. ಪರೀಕ್ಷೆ ಮಾಡಿ ನೋಡ್ಬೋಡ್ಬೇಕು. ಇದೇ ಮಂತ್ರ
100% ಸತ್ಯ. ನಾರದರು ಪ್ರಹ್ಲಾದರಾಜರಿಗೆ ಹೇಳಿದ್ದಂತೆ ಮನುಷ್ಯನಿಗೆ ವಿಷಯ ಕಾಮನೆಗಳನ್ನು ದೂರ ಮಾಡಿಕೊಳ್ಳಿಕ್ಕಿರುವಂತಹ ಮಂತ್ರ ಇದು. ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೇ ಹರಯೇದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ. ಈ ಶ್ಲೋಕ ಇದೆ, ಇದು ಮಂತ್ರ ಇದು. ಇದನ್ನು ನಿರಂತರ ಜಪಿಸಿದ್ರೆ ಮನುಷ್ಯನಿಗೆ ವಿಷಯಾಭಿಲಾಷೆ ಕಟ್ಟಾಗ್ತದೆ. ಅದನ್ನು ಹೇಳ್ತಾರೆ ಪ್ರಹ್ಲಾದರಾಜರು. ಈ ಮಂತ್ರ ಹೇಳಿ ಹೇಳಿ ನನ್ನ ದೇಹದ ಯಾವ ಭಾವನೆಗಳಿಗೆ ನಾನು ವಿಕಾರಕ್ಕೊಳಗಾಗದೆ ವಿಷಯದಿಂದ ದೂರ ಆಗುವ ಪ್ರಯತ್ನ ಪಟ್ಟಿದ್ದೇನೆ. ಇದು ನಾರದರು ನಂಗೆ ಉಪದೇಶ ಮಾಡಿದ್ದು ಅಂತ ಲಕ್ಷ್ಮೀ ನರಸಿಂಹನ ಮುಂದೆ ನಿಂತುಕೊಂಡು ನಾರದರ ಗುರುಗಳ ಸ್ಮರಣೆ ಮಾಡಿ ನನಗೆ ಯಾಕೆ ಇದೇ ಬರಬೇಕು ಅಂತ ಅನ್ನೋದನ್ನ ಸ್ಪಷ್ಟಪಡಿಸಿಬಿಟ್ಟ ಪ್ರಹ್ಲಾದ. ಈ ರೀತಿ ಪ್ರಹ್ಲಾದನ ಮಾತನ್ನು ಕೇಳಿದಾಗ ಲಕ್ಷ್ಮೀ ನರಸಿಂಹ ಅಂತಾನೆ, ಕಾಮ ಸಂರೋಹನಾಧಿಕಂ ಮನಸ್ಸಿ ಸಿದ್ಧವತ್ಕೃತ್ಯ ತದ್ಯೋಗ್ಯ ಮಧುರಾಧಿಪತ್ಯಮಪಿ ಕುರು. ದೇವರಂದ, ಸರಿ ನೀನು ಅದನ್ನು ಬಯಸ್ತಿದ್ದಿ, ಈಗಾಗಲೇ ಅದು ನಿನಗಿದೆ ಅಂತ. ನೀನು ಯಾವುದನ್ನ ಬಯಸ್ತಿದ್ದಿ ಅದು ನಿನಗಿದೆ, ಮತ್ತಷ್ಟು ದೃಢವಾಗಲಿ. ಆದ್ರೆ ನನ್ನ ಆದೇಶದಂತೆ ಮತ್ತೊಂದು ಕೆಲಸ ಮಾಡುವ. ಏನ್ ಮಾಡಬೇಕು? ಅಸುರರ ರಾಜ ಹಿರಣ್ಯಕಶ್ಯಪು ನಿಮ್ಮಪ್ಪ ಇದ್ದ, ಅವನಿಗೆಲ್ಲ ಮುಂದಿನ ಆಧಿಪತ್ಯ ನೀನು ವಹಿಸ್ಕೋ ಅಂತ ಆದೇಶ ಮಾಡಿದ್ದ. ಆ ಶ್ಲೋಕ ಶ್ರೀ ನೃಸಿಂಹವಾಚ ನೈಕಾಂತಿನೋ ಮೇ ಮೈ ಜಾತ್ವಿಹಾಶಿಷಃ ಆಶಾಸತೆ ಮುತ್ರ ತಥಾ ಭವಾದೃಶಾಃ ತಥಾಪಿ ಮನ್ವಂತರಮೇ ತದತ್ರ ದೈತ್ಯೇಶ್ವರಾಣಾಂ ಅನುಭುಂಕ್ಷ್ವ ಭೋಗಾನ್. ದೈತ್ಯೇಶ್ವರಾಣಾಂ ಭೋಗಾನ್ ಅನುಭುಂಕ್ಷ್ವ. ನೀನು ದೈತ್ಯರ ಅಧಿಪತಿ ಆಗಬೇಕು. ಎಲ್ಲಿವರೆಗೂ? ಒಂದು ಮನ್ವಂತರ. ಏತತ್ ಮನ್ವಂತರ. ತಥಾಪಿ ಮನ್ವಂತರ ಮೇತದತ್ರ. ತಥಾಪಿ ಮನ್ವಂತರ. ಇಷ್ಟು ಮನ್ವಂತರದವರೆಗೂ ನನ್ನ ಆದೇಶದಂತೆ ನೀನು ಇದರ ಅಧಿಪತಿಯಾಗಿ ಇಲ್ಲಿರುವ ಭೋಗಗಳ ಅನುಭವವನ್ನು ಮಾಡಬೇಕು ಅಂತಂದ್ಬಿಟ್ಟ. ಬ್ಯಾಡ ಅಂತಾನೆ ಅವನು ತರುವಂತ. ಆವಾಗ ಮತ್ತೆ ಸಂಶಯ ಬಂದೇ ಬರ್ತದೆ. ಭೋಗಗಳ ಅನುಭವ, ಅಸುರನ ಆಧಿಪತ್ಯ ಎಲ್ಲ ಸಿಕ್ತು ಅಂದ್ರೆ ಮತ್ತೆ ದಾರಿ ತಪ್ಪಬೇಕಲ್ಲ. ಅದಕ್ಕೆ ಲಕ್ಷ್ಮೀ ನರಸಿಂಹ ಮತ್ತೊಂದು ಮಾತು ಹೇಳಿದ, ಕಥಾಮದೀಯ. ನೋಡಿ, ಭೋಗಾನುಭವದೊಳಗೂ ಕೂಡ ಭಗವಂತನ ಪೂಜೆ ಮಾಡ್ಲಿಕ್ಕೆ ಆಗ್ತದೆ ಅನ್ನೋದನ್ನು ನರಸಿಂಹದೇವರು ಪ್ರಹ್ಲಾದರಾಜರಿಗೆ ಹೇಳ್ತಾರೆ. ನೀನು ಅಸುರರ ಅಧಿಪತಿಯಾದಾಗಲೂ ಹೀಗಿರು ಅಂದ್ರೆ ಅದು ನನ್ನ ಪೂಜೆ ಆಗ್ತದೆ ಅಂತ ಹೇಳ್ತಾರೆ. ನೋಡಿ, ಇದಕ್ಕೆ ವಿಶೇಷ ಅಂತ ನೋಡಿ. ಹೇಗಿರ್ಬೇಕು ನಿನ್ನ ಆಧಿಪತ್ಯ? ಕಥಾಮದೀಯಾದುಷಮಾಣ ಪ್ರಿಯಾಸ್ತ್ವಂ ಆವಿಶ್ಯ ಮಾಮಾತ್ಮನಿ ಸಂತಮೇಕಂ ಸರ್ವೇಷು ಭೂತೇಷ್ವಧಿಯಜ್ಞಮೀಶಂ ಯಜಸ್ವ ಯೋಗೇನ ಚ ಕರ್ಮ ಹಿನ್ವನ್. ಎಲ್ಲ ಭೋಗಗಳ ಭೋಗವನ್ನು ಮಾಡುವಾಗಲೂ ಮನುಷ್ಯ ಹೀಗಿದ್ರೆ ಅದು ದೇವರಿಗೆ ಪ್ರೀತಿನೇ ಆಗ್ತದೆ. ಏನು? ಮದೀಯಾ ಕಥಾ ಜುಷಮಾಣ. ನನಗೆ ಅತ್ಯಂತ ಪ್ರಿಯವಾದ ಕಥೆಗಳು ಅಂತ ಯಾವೆಲ್ಲ ಇದ್ದಾವೋ ಅದನ್ನ ದಿನನಿತ್ಯ ಸೇವಿಸು, ದಿನನಿತ್ಯ ಶ್ರವಣ ಮಾಡ್ತಾ ಇರು. ಸಮಯ ಅದರಲ್ಲಿ ಮೀಸಲು ಮಾಡಿ. ಅಸುರರ ಅಧಿಪತಿಯಾಗುವಂತಾನೆ, ದೇವರಿಗೆ ಪ್ರಿಯವಾದ ಕಥೆಗಳನ್ನು ಕೇಳುವಂತಾನೆ, ಮನಸ್ಸನ್ನು ನನ್ನಲ್ಲಿ ಯೋಚಿಸುವಂತಾನೆ, ಎಲ್ಲ ಭೂತಗಳಲ್ಲಿಯೂ ನಾನಿದ್ದೇನೆ ಅಂತ ತಿಳಿಯಂತಾನೆ, ನಿಷ್ಕಾಮ ಯೋಗದಿಂದ ನನ್ನನ್ನು ಯಜಿಸು ಅಂತ ಹೇಳ್ತಾರೆ. ಇಷ್ಟ ಆದೇಶ ಮಾಡಿದ್ದ. ಅದಕ್ಕೆ ಒಂದು ಮಾತು ಬರೀತಾರೆ, ಇಷ್ಟೆಲ್ಲ ದೊಡ್ಡ ದೊಡ್ಡ ಆಧಿಪತ್ಯಗಳನ್ನು ಕೊಟ್ಟು ದೇವರಿಗೆ ಆದೇಶ ಮಾಡಿದ್ನಲ್ಲ, ಇಷ್ಟು ಮಾಡಬಹುದಾ ಪ್ರಹ್ಲಾದ? ಅದಕ್ಕೆ ಹೇಳ್ತಾರೆ, ಯಾರಿಗೆ ಯಾವ ಅರ್ಹತೆ ಇರ್ತದೋ ಅದನ್ನು ಕೊಡೋನೇ ಯಜಮಾನ ಅಂತ ಅನಿಸ್ಕೊಳ್ತಾನೆ. ಹಾಗಾಗಿ ಭಗವಂತನಿಗೆ ಯಾರಿಗೆ ಯಾವ ಅರ್ಹತೆ ಇದೆ ಅಂತ ಸ್ಪಷ್ಟ ಗೊತ್ತಿದೆ. ಹಾಗಾಗಿ ನಮ್ಮ ಸಂಸಾರದೊಳಗೆ ನಾವು ಬಂದಾಗ ನಮ್ಮ ಅರ್ಹತೆ ಏನು ಅಂತ ನೋಡೇ ಕೊಟ್ಟಿರ್ತಾನವ. ಎಲ್ಲವನ್ನೂ, ಒಂದನ್ನಲ್ಲ ಎಲ್ಲವನ್ನೂ. ನಾವು ಅದನ್ನು ಬ್ಲೇಮ್ ಮಾಡ್ತೀವಿ ಅಂದ್ರೆ ನಮ್ ದಡ್ಡತನನು ದೇವರನ್ನು ಬ್ಲೇಮ್ ಮಾಡೋದು ಅದು ಅವಂದು. ಅದನ್ನು ಹೇಳ್ತಾರೆ, ಏನು ಅನುಭವಿಸ್ಬೇಕೋ ಸರ್ವಸ್ವ ನೋಡಿ ಕೊಡ್ತಾನೆ ಪರಮಾತ್ಮ. ಇದು ಇವನದೇ, ಇದು ಇವನದೇ, ಇದು ಇವನೇ ಮಾಡಬೇಕು, ಇದು ಮತ್ತೊಬ್ಬರದಲ್ಲ, ಅದನ್ನು ಅವನೇ ಮಾಡಬೇಕು, ಅದನ್ನು ಇನ್ನೊಬ್ಬರಿಗಲ್ಲ. ಹೀಗೆ ಭೋಗವನ್ನು ಅನುಭವಿಸುವಾಗಲೂ ಈ ರೀತಿ ಅನುಭವಿಸುವಂತ ಭಗವಂತ ಅಸುರಾಧಿಪತ್ಯವನ್ನ ಅವನಿಗೆ ಕೊಟ್ಟು
ಈ ನಿಯಮಗಳನ್ನು ಹೇಳಿ ಅನುಗ್ರಹಿಸ್ತಾನೆ. ಅದರಲ್ಲಿ ಒಂದು ಶ್ಲೋಕ ನರಸಿಂಹದೇವರದು, ತುಂಬಾ ಕಠಿಣವಾದ ಅರ್ಥ, ಆದ್ರೆ ಇದನ್ನು ತಿಳಿಯಲೇಬೇಕು ನಾವಿವತ್ತು. ಹೇಳಿದ್ದಂತೆ ಇಷ್ಟೆಲ್ಲ ಯಾಕೆ ಕೊಡ್ತಾನೆ ದೇವರು? ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಕಲೇವರಂ ಕಾಲಜವೇನ ಹಿತ್ವಾ ಕೀರ್ತಿಂ ವಿಶುದ್ಧಾಂ ಸುರಲೋಕಗೀತಾಂ ವಿತಾಯ ಮಾಮೇಷ್ಯತಿ ಮುಕ್ತ ಬಂಧಃ. ಇದು ಶ್ಲೋಕ ಹೇಳಿರ್ತೇನೆ, ಮೇಲ್ನೋಟದ ಅರ್ಥ ಹೇಳಿರ್ತೇನೆ. ಇದ್ರದ್ದು ಒಳ ಅರ್ಥ ಬಹಳ ಅದ್ಭುತವಾಗಿ ಚಿಂತಿಸ್ತಾರೆ, ನಾವು ಕೇಳಲೇಬೇಕು ನಾವು. ನೋಡಿ, ದೇವರು ಹೇಳಿದ, ಪ್ರಹ್ಲಾದ ಅಸುರರ ಅಧಿಪತಿಯಾಗಿ ನಿನ್ನ ಪುಣ್ಯ ಅಂತಿದೆ ಅಲ್ಲ, ಪುಣ್ಯ ಇದೆ, ಅದನ್ನ ನೀನು ಭೋಗದಿಂದ ಕಳಕೋ. ಮೇಲ್ನೋಟದ ಅರ್ಥ ಈಗ ಚಿಂತಿಸ್ತಾ ಬರ್ತಾರೆ. ಕುಶಲೇನ ಪಾಪಂ, ಕುಶಲೇನ ನಿನ್ನ ಚಾಣಾಕ್ಷತನದಿಂದ ಪಾಪವನ್ನ ಕಳಿ ಅಂತ ಅರ್ಥ. ಕಲೇವರಂ ಕಾಲಜವೇನ ಹಿತ್ವಾ, ಈ ಶರೀರ ಇದೆಯಲ್ಲ ಅದನ್ನ ಕಾಲಕ್ರಮೇಣ ಕಾಲದ ವೇಗದೊಟ್ಟಿಗೆ ಅದನ್ನ ಕಳಿ. ಕೀರ್ತಿಂ ವಿಶುದ್ಧಾಂ ಸುರಲೋಕ ಗೀತಾಂ, ಪರಿಶುದ್ಧವಾದ ದೇವತೆಗಳು ತಲೆದೂಗುವಂತಹ ಕೀರ್ತಿ ನೀನು ಅನುಭವಿಸುವಂತಾಗಲಿ, ಎಲ್ಲೆಡೆ ಹರಡುವಂತಾಗಲಿ. ಇಷ್ಟು ಮಾಡಿ ಮುಕ್ತ ಬಂಧ ಮಾಮೇಶತಿ, ಇಷ್ಟು ಮಾಡಿದ ಮೇಲೆ ನೀ ನನ್ನನ್ನ ಪಡಿ, ನನ್ನ ಹತ್ರ ಬಾ ಅಂತ ಕರೆದ. ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಅರ್ಥ ಆಗಲ್ಲ. ಈ ಭೋಗದಿಂದ ಪುಣ್ಯ ಕುಶಲದಿಂದ ಪಾಪ ಅಂದ್ರೆ ಏನದು? ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಕಲೇವರಂ ಕಾಲಜವೇನ ಹಿತ್ವಾ ಕೀರ್ತಿಂ ವಿಶುದ್ಧಾಂ ಸುರಲೋಕ ಗೀತಾಂ ವಿತಾಯ ಮಾಮೇಷ್ಯತಿ ಮುಕ್ತ ಬಂಧಃ. ಮಾಮೇಶ್ಯಸಿ, ನನ್ನನ್ನು ಪಡಿ ಅಂತ. ಈ ಶ್ಲೋಕದ ಅರ್ಥವನ್ನು ಚಿಂತನೆ ಮಾಡೋಣ. ಕೊನೆಗೊಳಿಸುವಾಗ ವರ ಕೊಟ್ಟ, ಯಯೇತತ್ ಕೀರ್ತಯೇನ್ ಮಹ್ಯಂ ತ್ವಯಾ ಗೀತಮಿದಂ ನರಃ ತ್ವಾಂಚ ಮಾಂಚ ಸ್ಮರನ್ ಕಾಲೇ ಕರ್ಮಬಂಧಾತ್ ಪ್ರಮುಚ್ಯತೆ. ಹಿಂದೆ ಹೇಳಿದ ಪ್ರಹ್ಲಾದ ಲಕ್ಷ್ಮೀ ನರಸಿಂಹರ ಮಾತುಗಳು, ಪ್ರಹ್ಲಾದ ಮಾಡಿದ ನರಸಿಂಹದೇವರ ಸ್ತೋತ್ರ ಯಾರು ಹೇಳ್ತಾರೆ, ಯಾರಿದನ್ನ ಕೇಳ್ತಾರೆ, ಅವರಿಬ್ಬರೂ ಕೂಡ ಕರ್ಮಬಂಧನದಿಂದ ಮುಕ್ತರಾಗ್ತಾರೆ ಅಂತ ವರ ಕೊಟ್ಟಿದ್ದಾನೆ ಭಗವಂತ. ಅದಕ್ಕೆ ಇದನ್ನು ನಿನ್ನೆ ಮತ್ತು ಮೊನ್ನೆಯಿಂದ ನಾವು ಅನುಸಂಧಾನ ಮಾಡ್ತಾ ಬಂದಿದ್ದು. ಇಂಥ ವರ ಕೊಟ್ಟ ಬಹಳ ದೊಡ್ಡ ಘಟ್ಟ ಇದು. ಇದನ್ನು ಇವತ್ತು ಚಿಂತಿಸ್ತಾ ಬಂದಿದೆ. ಒಬ್ರು ಕೇಳಿದ್ರು, ನೀವು ಬದರಿ ಯಾತ್ರೆ, ಆ ಬದರಿ ಮೇಲ್ಭಾಗದ ಯಾತ್ರೆ ಮಾಡಿದ್ರೆ ಸ್ವಲ್ಪ ಅದ್ರ ಬಗ್ಗೆ ನಮಗೆ ಹೇಳ್ರಿ ಅಂತ. ಬದರಿ ಹೋಗೋದೇ ಕಷ್ಟ, ಬದರಿ ಮೇಲ್ಭಾಗ ಅಂತ ಒಂದು, ಅದಕ್ಕೆ ಸತೋಪಂಥ ಅಂತ ಕರೀತಾರೆ. ಪಾಂಡವರು ಆ ದಾರಿಯಲ್ಲಿ ನಡೆದುಕೊಂಡು ಹೋದ್ರು ಅಂತ. ಪಾಂಡವರು ನಡೆದುಕೊಂಡು ಹೋದ್ರು. ಮಹಾಭಾರತ ತಾತ್ಪರ್ಯದಲ್ಲಿ ಸಪ್ತದ್ವೀಪ ಸಪ್ತಸಾಗರ ದಾಟಿದ್ರು ಅಂತ ಹೇಳಿದೆ. ಅದರ ಸಂಕೇತವಾಗಿ ಇದೊಂದು ಸ್ಥಳವನ್ನ ತೋರಿಸ್ತಾರೆ. ಮೊದಲು ಪಾಂಡವರ ಜೊತೆಯಲ್ಲಿ ಹೋಗ್ತಾ ಇರುವಾಗ ದ್ರೌಪದಿ, ನಕುಲ, ಸಹದೇವ, ಅರ್ಜುನ, ಭೀಮ, ಆಮೇಲೆ ಧರ್ಮರಾಜ ಒಬ್ಬೊಬ್ಬರಾಗಿ ದೇಹ ಬಿಡ್ತಾ ಬಂದ್ರು ಅಂತ ನಾವು ಮಹಾಭಾರತದ ಕಥೆ ಕೇಳಿರ್ತೇವೆ. ಈ ಬದ್ರಿ ಇವತ್ತಿನ ನಾರಾಯಣ ಪರ್ವತ ಅದರ ಹಿಂಭಾಗದ ಕಡೆ ಹೋಗ್ತಾ ಇದ್ದಂತೆ ಅಲ್ಲಿ ಲಕ್ಷ್ಮೀ ಬನ ಅಂತ ಬರ್ತದೆ. ಸ್ವಲ್ಪ ಹೀಗೆ ಮುಂದೆ ಗುಡ್ಡದಲ್ಲಿ ಪ್ರವೇಶ ಮಾಡ್ತಾ ಹೋದಾಗೆ ಬಹಳ ಕಠಿಣದ ದಾರಿ. ಅಲ್ಲಿ ದ್ರೌಪದಿ ದೇಹ ಬಿಟ್ಟದ್ದು, ಅರ್ಜುನ ದೇಹ ಬಿಟ್ಟದ್ದು ಅಂತ ತೋರಿಸ್ತಾ ಬರ್ತಾರೆ. ನಕುಲ, ಸಹದೇವ ದೇಹ ಬಿಟ್ಟ ಜಾಗ. ಹಾಗೆ ಮುಂದೆ ಸಾಗದಂಗೆ ಸಹಸ್ರ ಧಾರ ಅಂತ ಸಾವಿರಾರು ಧಾರೆಗಳಲ್ಲಿ ನೀರು ಹರಿಯುವ ಪ್ರದೇಶ. ಇದೆಲ್ಲ ಏನು ಅಂದ್ರೆ 1.25 ಲಕ್ಷ ನಮ್ಮ ಭಾರತದ ಉತ್ತರದ ಭಾಗ ಅದು ಕೇವಲ ಹಿಮಾಲಯದಿಂದ ಆವೃತವಾಗಿದೆ. ಹಿಮಾಲಯ ಅಂದ್ರೆ ಅದು ಸಾಧಾರಣ ಅಲ್ಲ, ಸಾಕ್ಷಾತ್ ನಾರಾಯಣ ಇದ್ದಾಗಿದೆ ಅಂತ. ನಾರಾಯಣನೇ ಒಂದು ರೂಪದಲ್ಲಿ ಹಿಮಾಲಯನಾಗಿ ನಿಂತಿದ್ದಾನೆ ಅಂತ ಒಂದು. ಹುಲಿ ಅಂದ್ರೆ ಲಕ್ಷ್ಮೀ ದೇವಿ ಆ ಪರ್ವತದ ರೂಪದಲ್ಲಿ ಈ ಹಿಮಾಲಯ ಅಂದ್ರೆ ಲಕ್ಷ್ಮಿ ನಿಂತಿದ್ದಾಳೆ. ಲಕ್ಷ್ಮೀ ದೇವಿನೇ ಹಿಮಾಲಯ ಅಂತ ಈ ಭಗವದ್ಗೀತೆಯಲ್ಲಿ ಹೇಳುವಾಗ ಹಿಮಾಲಯ ಶಬ್ದದ ಅಭಿಪ್ರಾಯ ಹೇಗೂ ಮಾಡಿದ್ದಾರೆ.
ಲಕ್ಷ್ಮಿನೇ ಒಂದು ರೂಪದಲ್ಲಿ ಹಿಮಾಲಯವಾಗಿ ನಿಂತಿದ್ದಾಳೆ ಅಂತಿದೆ. ಅದು ಸೌಂದರ್ಯ ಹಾಗೆ ಇದೆ. ಒಟ್ಟು 1.25 ಲಕ್ಷ ಶಿಖರಗಳು ಹಿಮಾಲಯ ಪರ್ವತದಲ್ಲಿದೆ. 1.25 ಲಕ್ಷ ಶಿಖರಗಳನ್ನ ಸದಾ ಸಂಚರಿಸುವವರು ಹಂಸವಾಹನರಾಗಿ ವಾದಿರಾಜರು ಅಂತ ವಾದಿರಾಜರು ಹೇಳ್ಕೊಂಡಿದ್ದಾರೆ. ಅವರು ಉತ್ತರದ ಕಡೆಯಿಂದ ಸಂಚಾರ ಮಾಡ್ತಾರೆ, ದಕ್ಷಿಣದ ಕಡೆಯಿಂದ ಸಂಚಾರ ಮಾಡಿದ್ದಾರೆ, ಅಂತೂ ಅದ್ರ ಮೇಲೆ ಯಾವಾಗಲೂ ಸುತ್ತಾ ಇರ್ತಾರೆ. ಅದರಲ್ಲಿ ನಾವು ಒಂದು ಶಿಖರಕ್ಕೆ ಹೋಗಿದ್ದೇವೆ ಅಷ್ಟೇ, ನಾವೇನು ಬಹಳ ಹೋಗಿಲ್ಲ, ಅದು ಪೂರ್ಣ ಶಿಖರ ಅಲ್ಲ. ಅಲ್ಲಿ ಚಳಿನೂ ಅದಕ್ಕೆ ತಕ್ಕಂತೆ ಬದರಿಗಿಂತಲೂ ಹೆಚ್ಚೇ ಇರ್ತದೆ, ಸದಾ ಹಿಮಪಾತವಾಗ್ತಾನೆ ಇರ್ತದೆ. ರಮಣೀಯ ಪ್ರದೇಶ, ದೇವದಾರು ಮೊದಲಾದ ವೃಕ್ಷಗಳ ರಮಣೀಯ ಪ್ರದೇಶ. ನಾವು ಸಾಗ್ತಾ ಹೋದಾಗ ಅಲ್ಲಿ ಒಂದು ಕುಬೇರನ ಸ್ಥಾನ ತೋರಿಸ್ತಾರೆ. ಅದರ ಹೆಸರು ಅಲಕಾಪುರಿ ಅಂತ. ಕುಬೇರ ಎಲ್ಲಿದ್ದ ಆಚಾರ್ಯ ಅಂತ ಕೇಳಬೇಡ್ರಿ, ಅಲ್ಲಿದ್ದದ್ದು ನಮಗ್ ಕಣ್ಣಿಗೆ ಬಿದ್ದದ್ದು ಗುಡ್ಡ ಗಾಡು, ಅದು ಕಲ್ಲು ಮಣ್ಣನೆ. ಆದ್ರೆ ಆ ಅಲಕಾಪುರಿಯ ಪ್ರದೇಶದಿಂದ ಹರಿದು ಬರುವ ಒಂದು ನೀರಿನ ಧಾರೆಗೆ ಮುಂದೆ ಅಲಕನಂದ ಅಂತ ಆಗ್ತದೆ. ಆ ಅಲಕಾಪುರಿಯ ಪ್ರದೇಶ, ನಾವು ಹೋದ ಪ್ರದೇಶದ ನೇರ ನರಪರ್ವತದ ಮೇಲ್ಭಾಗದಲ್ಲಿ ಹಯಗ್ರೀವ ದೇವರು ಉತ್ಪತ್ತಿ ಆಗೋದು ವಸುಧಾರ ಅಂತ ತೋರಿಸ್ತಾರೆ. ವಸುಧಾರ ಅಂದ್ರೆ ಅದು ಹಯಗ್ರೀವ ದೇವರು ಉತ್ಪತ್ತಿಯಾದ ಜಾಗ, ಅವತರಿಸಿತ್ತು. ಅಲ್ಲಿ ಬ್ರಹ್ಮದೇವರು ಯಜ್ಞ ಮಾಡಿ ಯಜ್ಞಕುಂಡದಿಂದ ಹಯಗ್ರೀವ ದೇವರು ಬಂದದ್ದು ಅಂತ ಪ್ರಸಿದ್ಧ. ಆ ವಸುಧಾರದ ನೇರ ಎದುರುಗಡೆ ಪರ್ವತ, ಒಂದು ಕುಬೇರ ಪರ್ವತ, ನೀಲಕಂಠ ಪರ್ವತ ಅಂತೆಲ್ಲ ತೋರಿಸ್ತಾ ಬರ್ತಾರೆ. ನಾವು ಆ ಪರ್ವತದ ಪ್ರದೇಶದಲ್ಲೇ ಸಂಚಾರ 3 ದಿನ ಸಂಚಾರ ಮಾಡಬೇಕು. ಅಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ, ಕರೆಂಟಿನ ವ್ಯವಸ್ಥೆ ಸರ್ವಥಾ ಇಲ್ಲ. ಹೋದ್ಮೇಲೆ ವಾಪಸ್ಸಿನ ಪ್ರಶ್ನೆನೇ ಇರಲ್ಲ. ಅದು ಪ್ರಶ್ನೆ ವಾಪಸ್ ಬಂದಿದ್ದಾರೆ ಅಂದ್ರೆ ಇನ್ನೂ ಕೆಲಸ ಬಾಕಿ ಉಳಿದ ದೇವರು ಕಳಿಸಿದ್ದಾರೆ ಅಂತ ಇರ್ತಾರೆ. ಏನೋ ಕೆಲಸ ಬಾಕಿ ಉಳಿದಿರಬೇಕು ಅಂತ ಅನ್ನೋ ಹಾಗೆ ಇರ್ತದೆ ಆ ಪ್ರದೇಶ. ಹೀಗೆ ಅಲ್ಲಿ ನಾವು 3 ದಿನದ ಸಂಚಾರ ಮಾಡಿಕೊಂಡು ಹೋದಾಗ ಒಂದು ಸರೋವರ ಇದೆ. 3 ಕಡೆಯಲ್ಲೂ 3 ಪರ್ವತ, ಮಧ್ಯದಲ್ಲಿರುವ ಆ ಸರೋವರ, ಅದು ಭೀಮಸೇನ ಅಲ್ಲಿ ಸ್ನಾನ ಮಾಡಿದ ಅಂತ ಹೇಳ್ತಾರೆ. ಸರೋವರದ ವಿಶೇಷ ಏನು ಅಂದ್ರೆ ಅಲ್ಲೆಲ್ಲ ನೀರು ಸಾಮಾನ್ಯವಾಗಿ ಮಂಚು ಬಿದ್ದ ಹಾಗೆ ಅದು ಆ ವೆದರಿಗೆ ತಕ್ಕಂತೆ ಗಟ್ಟಿಯಾಗಿ ಐಸ್ ಆಗಿಬಿಡ್ತದೆ. ಈ ಸರೋವರ ಮಾತ್ರ 12 ತಿಂಗಳು ಹಾಗೆ ಇರ್ತದೆ. ಅಷ್ಟು ಚಳಿಯ ಪ್ರದೇಶದಲ್ಲಿಯೂ ಇದ್ರೂ ಕೂಡ ಅದ್ರ ಒಳಗೆ ಕೈ ಇಟ್ಟರೆ ಎಷ್ಟೋ ಕರೆಂಟ್ ಶಾಕ್ ಹೊಡೆದಾಗ ಆಗ್ತಿರ್ತದೆ. ಅಲ್ಲಿ ಹರಿಯುವ ನೀರಿನ ಧಾರೆಗಳು 104 ಅಥವಾ 108 ಗಿಡಮೂಲಿಕೆಗಳ ಮೇಲೆ ಹರಿಯುವ ಸಂಜೀವಿನಿ ನೀರಿರ್ತದೆ. ಅದನ್ನ ಪಾನ ಮಾಡಿದ್ರೆ ಕೆಲವು ನೀರಿನ ಝರಿಗಳು ನಾವು ಹೋಗುವಾಗಲೂ ಸಿಗ್ತಾ ಇತ್ತು. ನಮಗೆ ಅಂತ ಪ್ರತ್ಯೇಕ ಅಡಿಗೆ ವ್ಯವಸ್ಥೆ ಅಂತ ಇರಲ್ಲ. ನಾವು 4 ದಿವಸ ಕೇವಲ ಈ ಗೋಡಂಬಿ, ದ್ರಾಕ್ಷಿ ಇಂತ ಒಣ ಪದಾರ್ಥಗಳದ್ದೇನಾದ್ರೂ ಒಂದಿಷ್ಟು ಉಂಡೆ ತಿನ್ಕೊಂಡು ಹೋಗ್ತೀವಿ, ಗುಲ್ಪಾ ಉಂಡೆ ತಿನ್ಕೊಂಡು ಹೋಗ್ತೀವಿ. ಆದ್ರೆ ಸ್ನಾನಕ್ಕೆ ಅಂತ ನೀರಿನ ಝರಿಗಳಲ್ಲಿ ಎಂದು ಸ್ನಾನ ಮಾಡ್ತೇವೆ ನಾವು ಬೆಳಗ್ಗೆ ಚಳಿಯಲ್ಲಿ, ಆ ಸ್ನಾನ ಹಾಗೂ ಆ ನೀರಿನ 1 ಬಾರಿ ಕುಡಿದ್ರೆ ಎಷ್ಟೋ ರೋಗಗಳು ಹೋಗ್ಬಿಡ್ತವೆ. ಅಷ್ಟು ಸಂಜೀವಿನಿ ರೂಪವಾದಂತಹ ನೀರು. ಆ ಪ್ರದೇಶದಲ್ಲಿ ಪೊಲ್ಯೂಷನ್ ಇಲ್ಲ. ಅದು ಒಂದರ್ಥದಲ್ಲಿ ಗಂಧಮಾದನದಿಂದ ಹರಿದ ಹಾಗೆ ಇರ್ತದೆ ನೀರು. ನೀರಿನ ಅನುಭವ, ಗಾಳಿಯ ಅನುಭವ, ಆಕಾಶದಲ್ಲಿ ಕೊನೆ ಮಟ್ಟ ಆದ್ರಿಂದ ಅದು ದೇವಲೋಕದ ಅನುಭವ. ಅದಕ್ಕೆ ಆ ಪ್ರದೇಶವನ್ನ ದೇವಾಲಿಕ, ಶಿವಾಲಿಕ ಅಂತ ಕರೀತಾರೆ. ಆ ಪ್ರದೇಶದಲ್ಲಿ ಇದೆಲ್ಲ ದೇವಭೂಮಿ. ದೇವಭೂಮಿ ಅಂತೇಳಿ ಇವತ್ತಿಗೂ ಉತ್ತರಾಂಚಲ್ ಸರ್ಕಾರ ಅದನ್ನ ದೇವಭೂಮಿ ಅಂತೇಳಿ ಇವತ್ತಿಗೂ ಮೆನ್ಷನ್ ಮಾಡಿದೆ. ಕೆಲವು ಸಂದರ್ಭ ಕೆಲವು ಯೋಗಿಗಳಲ್ಲಿ ಇವತ್ತಿಗೂ ಕೆಲವರು ದರ್ಶನವನ್ನು ಕೊಡ್ತಿರ್ತಾರಂತೆ. ಹಾಗಾಗಿ ಸಿದ್ಧರಾಗಬೇಕು, ಒಳ್ಳೆ ಸಿದ್ಧಿ ಬರಬೇಕು ಅಂತ ಅಪೇಕ್ಷೆ ಇರೋರು ಅಂಥ ಭೂಮಿಗಳಲ್ಲಿ ಹೋಗಿ ಸಾಧನೆ ಮಾಡಿಕೊಳ್ಳೋದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ವಾದಿರಾಜರು ಅಲ್ಲೇನೇ ಸೋನೆಯಲ್ಲಿರುವಂತಹ ಭೂತರಾಜರ ಒಂದೇನಿವತ್ತು ಮಹಿಮೆಯನ್ನು ಹೇಳ್ತಾರೆ. ತ್ರಿವಿಕ್ರಮ ದೇವಸ್ಥಾನ ತಂದದ್ದು ಅಂತ ಅಲ್ಲೊಂದು ಚಕ್ರ ಸ್ಥಳ ಅಂತ ತೋರಿಸಿದ್ರು. ಚಕ್ರ ತೀರ್ಥ ಅಂತ, ಚಕ್ರ ಸ್ಥಳ ಅಂತ. ಒಂದು ದೊಡ್ಡ ರಥವನ್ನ ಎತ್ತಿ ಇಲ್ಲಿಗೆ ತಂದದ್ದು ಅಂತ ಒಂದು ಇತಿಹಾಸವನ್ನು ಕೂಡ ಹೇಳಿದ್ರು. ನಾವು ಓದದ್ದು ನಮ್ಮ ಪೂರ್ವಜನ್ಮದ ಸುಕೃತದಂತೆ. ಇವಾಗ ಪೀಠಾಧಿಪತಿಗಳು ವಿಶ್ವ ವಲ್ಲಭ ತೀರ್ಥರಿದ್ದಾರೆ,
ಸೋದೆ ಮಠಾಧೀಶರು ಅವ್ರ ಜೊತೆಯಲ್ಲೇ ಹೋಗುವಂತ ಒಂದು ಭಾಗ್ಯ ಒದಗಿತ್ತು. ಹಾಗಾಗಿ ಅವರ ಅನೇಕ ವಿಷಯಗಳನ್ನು ನಮಗೆ ಹೇಳ್ತಾನೆ ಹೋಗ್ತಾ ಇದ್ರು. ಅಂತೂ 18 ಜನ ನಮ್ಮ ಸಂಚಾರದೊಳಗೆ ನಾವು ಇದ್ದದ್ದು. 18 ಜನರಿಗೆ 9 ರಿಂದ 10 ಜನ ಅವ್ರ ಶರ್ಫಾ ಅಂತ ಇರ್ತಾರೆ, ನಮ್ಮ ಬ್ಯಾಗ್ ಅವ್ರು ಹೊತ್ಕೊಂಡು ಬರ್ತಿರ್ತಾರೆ. ನಮಗೆ ಅಲ್ಲಲ್ಲಿ ಟೆಂಟ್ ಹಾಕ್ತಾರೆ, ನಾವು ಟೆಂಟ್ ನಲ್ಲೇ ರಾತ್ರಿ ಕಡಿಬೇಕು. ರಾತ್ರಿ ಕಡಿಯೋದು ಒಂದು ದೊಡ್ಡದು, ಭಾರಿ ವಿಚಿತ್ರ. ಯಾಕಂದ್ರೆ ಅಲ್ಲಿ ಲತ್ತಿಲ್ಲ, ಬೆಳಕಿಲ್ಲ, ಚಂದ್ರನ ಬೆಳಕೆ ಬೆಳಕು. ಚಂದ್ರನ ಬೆಳಕೆ ಬೆಳಕು, ನದಿಯ ನೀರಿನ ಹರಿವು, ಆ ಪರ್ವತ ಗುಡ್ಡಗಾಡುಗಳಲ್ಲಿ ಅದೇ ನೀರು. ಪ್ರತ್ಯೇಕ ಒಲೆ ಹೊತ್ತಿಸ್ಲಿಕ್ಕೆ ನಿಮಗೆ ವಿಚಿತ್ರ ಅಂದ್ರೆ ಆ ಪರಿಸರನೇ ಸಪೋರ್ಟ್ ಮಾಡಲ್ಲ. ಈಗ ನೀರು ಕುದಿಯಲ್ಲ, ಬೆಂಕಿ ಉರಿಬಹುದೇನೋ ಸ್ವಲ್ಪ ಹೊತ್ತು, ನೀರು ಕುದಿಯಲ್ಲ. ಅದ್ಭುತವಾದ ಪ್ರದೇಶ. ಈಗ ಅಲಕಾಪುರಿ, ದ್ರೌಪದಿ ಬನ, ಅರ್ಜುನ ನಕುಲ ಸಹದೇವರು ದೇಹ ಬಿಟ್ಟ ಸ್ಥಳ, ಮತ್ತೆ ಸಹಸ್ರಧಾರ. ಈ ಬಾರಿ ಹೋದಾಗ ಹೀಗಿದೆ ಅಂದ್ರೆ ಮುಂದಿನ ಬಾರಿ ಆ ಬೆಟ್ಟ ಮತ್ತಲ್ಲಿರಲ್ಲ. ಯಾಕೆಂದ್ರೆ ಆ ಬೆಟ್ಟ ಯಾವಾಗಲೂ ಲ್ಯಾಂಡ್ ಸ್ಲೈಡ್ ಅಂದ್ರೆ ಕುಸಿತ ಇರ್ತದೆ, ಪಕ್ಕದಲ್ಲಿ ಆ ಬೆಟ್ಟ ಹುಡ್ಕೊಂಡಿರ್ತದೆ. ಇಂಥ ಸ್ಥಳ ಅದು. ಅದಕ್ಕೆ ಅದೊಂದು ಆಕಸ್ಮಿಕವಾದ ವಿಸ್ಮಯಕಾರಿಯಾದ ಪ್ರದೇಶಗಳು. ಒಬ್ಬ ವ್ಯಕ್ತಿ ಬಂದಿದ್ದ, ನಮ್ ದೇಶದಾತ ಅಲ್ಲ, ನಮಗ್ ಕುತೂಹಲ. ವಾಪಸ್ ಬರುವಾಗ ಅವನ್ ನೋಡಿದ್ವಿ ನಾವು, ಬಹಳ ಕೆಂಪಿದ್ದ. ಅಂದ್ಮೇಲೆ ನಮ್ ದೇಶದವನಲ್ಲ ಅಂತ ಅನಿಸ್ತು. ಎಲ್ಲಿಂದ ಬರ್ತಿದ್ದಿ ಅಂತ ಕೇಳಿದೆ. ನಾನೀಗ ಮಾನಸ ಸರೋವರದಿಂದ ನಡ್ಕೊಂಡು ಬರ್ತಿದ್ದೀನಿ ಅಂತ ಹೇಳಿದೆ. ಅಂದ್ರೆ ಅದೊಂದು ಪ್ರಯತ್ನಶೀಲರು ಇದ್ದಾರೆ. ಕೆಲವು ಬೆಟ್ಟ ಗುಡ್ಡಗಳಲ್ಲಿ ಸದಾ ಸಾಧನೆ ಮಾಡಿಕೊಂಡು ಅಲ್ಲಿಯ ಪರಿಸರದ ಅನುಭವವನ್ನು ಅನುಭವಿಸಿಕೊಂಡು ಇದ್ದವರು ಇದ್ದಾರೆ. ಅನೇಕ ಯೋಗಿಗಳು ಇವತ್ತಿಗೂ ಅಲ್ಲಿ ಸದಾ ತಪಸ್ಸು ಮಾಡಿಕೊಂಡು ಅದೃಶ್ಯ ರೂಪರಾಗಿದ್ದಾರೆ. ಅಲ್ಲೊಂದು ವೃಕ್ಷ ಇದೆ, ದೇವದಾರು ಅಂತ. ಆ ವೃಕ್ಷದ ಹೆಸರೇ ದೇವದಾರು. ಆ ವೃಕ್ಷದ ಕೆಳಗೆ ಇವತ್ತಿಗೂ ಕುಳಿತುಕೊಂಡ್ರೆ ಕತ್ತಲಾಗ್ತಾ ನಸುಕಿನಲ್ಲಿ ಎಷ್ಟೋ ಅಪ್ಸರೆಯರ ಗೆಜ್ಜೆಯ ಶಬ್ದ ಕೇಳಿಸ್ತದೆ. ಅಂಥ ಪ್ರದೇಶ ಅದು. ಅಪ್ಸರೆಯರು, ಗಂಧರ್ವರು ಮಾಡುವ ನಾದ, ಗೆಜ್ಜೆಯ ಶಬ್ದಗಳು ಅಲ್ಲಿ ಕೇಳಿಸ್ತದೆ ಅಂತ ಹೇಳ್ತಾರೆ. ಅಂಥ ಪ್ರದೇಶ ಅದು. ಅಲ್ಲಿ ನಾವು ಹೋದಾಗ ಮಾಡಿದ್ ಏನ್ ಪುಣ್ಯ ಪಾಪ ಅನ್ನೋದು ಮುಖ್ಯ ಅಲ್ಲ. ಯಾವಾಗ ಬಿಟ್ವಿ, ಯಾವಾಗ ವಾಪಸ್ ಬಂದ್ವಿ, 4ನೇ ದಿನ ಬರೋವರೆಗೂ ಭಗವಂತನ ನಾಮ ಅಂತೂ ಉಸುರಿನಲ್ಲಿ ಇರ್ತದೆ. ಅದೊಂದು ಮಾಡಿದ್ವಿ, ಅದೇ ವಿಶೇಷ. ಯಾಕೆಂದ್ರೆ ಹೋಗುವಾಗ ಯಾರು ಬೇರೆಯವ್ರ ಜೊತೆ ಮಾತಾಡಿಸ್ಲಿಕ್ಕೆ ಹರಟೆ ಹೊಡಿಲಿಕ್ಕೆ ಅವಕಾಶ ಯಾಕಿಲ್ಲ ಅಂತ ಹೇಳ್ತೇನೆ. ಇಲ್ಲೆಲ್ಲ ನಾವು ಆಡಿದ ಮಾತು ವಿತಿನ್ ಅರ್ಧ ಸೆಕೆಂಡ್ ನಲ್ಲಿ ನಿಮ್ ಕಿವಿಗೆ ಬೀಳ್ತದೆ, ನೀವು ಮತ್ತೆ ಅದಕ್ಕೆ ರಿಯಾಕ್ಟ್ ಆಗ್ತೀವಿ. ಅಲ್ಲಿ 3 ರಿಂದ 4 ಸೆಕೆಂಡ್ ತಗೋತೀವಿ. ನೀವು ಅಲ್ಲಿ ಕುಳಿತಿದ್ರಿ, ನಾನು ಇಲ್ಲಿದ್ದೇನೆ. ನಾನು ಏನ್ರಿ ಅಂತ ಕೇಳಿದ್ರೆ ನಿಮಗೆ 3-4 ಸೆಕೆಂಡ್ ಬೇಕು ನಿಮ್ಗೆ ಕೇಳಿಸ್ಲಿಕ್ಕೆ. ಆಮೇಲೆ ನೀವು ರಿಯಾಕ್ಟ್ ಮಾಡ್ಬೇಕಲ್ಲ, ನಾ ಇಲ್ಲಿದ್ದೇನೆ ಅಂತ, ಅದು ಮತ್ತೆ 3 ಸೆಕೆಂಡ್ ಬೇಕು ನನಗೆ. ಹಿಂಗೆ ಅಲ್ಲಿ ವಾತಾವರಣ, ಆ ಚಳಿ, ಆ -ಡಿಗ್ರಿ. ಹಂಗಾಗಿ ನೀವು ಮಾತಾಡಬೇಕು ಅಂತ ಪ್ರಸಂಗಗಳು ಬಹಳ ಬರುತ್ತೆ. ಅಲ್ಲಿ ಸೂರ್ಯನ ಕಿರಣಗಳು 3 ರಿಂದ 4 ತಾಸು ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಉಳಿದ ಸಮಯಗಳು ಬಹಳ ನಮಗೆ ಸೂರ್ಯನ ಕೊರತೆ ಅಲ್ಲಿ ಸಿಗ್ತದೆ. ಇದು ದೇವಲೋಕಕ್ಕೆ ಅತಿ ಹತ್ತಿರ ಇದೆ ಅಂತ ಕಾರಣಕ್ಕೂ ಒಂದು, ಸಮುದ್ರ ಮಟ್ಟದಿಂದ 19,000 ಮೇಲ್ಭಾಗದಲ್ಲಿ ಅದು ಮೀಟರ್ ಲೆಕ್ಕದಲ್ಲಿ ಇದೆ. ಈಗ ನಾವು ಹೋಗೋ ಬದರಿಗೆಲ್ಲಿ ಮಾನ ಅಂತ ಹೋಗ್ತೇವಲ್ಲ, ಅದೇ ಸರಿಸುಮಾರು 14-13,000 ಮೀಟರ್ ಅಂತರ ಸಮುದ್ರ ಮಟ್ಟದಿಂದ ಅಂತ ಅಲ್ಲಿ ಬರ್ದಿರ್ತಾರೆ, ನೀವು ನೋಡ್ಬೋದು. ಇದು ಇನ್ನೂ ಜಾಸ್ತಿ. ಹೀಗಾಗಿ ಅಲ್ಲಿ ಅತಿ ಹೆಚ್ಚು ಮನುಷ್ಯನಿಗೆ ಮನಸ್ಸಿನ ನಿಯಂತ್ರಣ, ಪರಿಶುದ್ಧತೆ ಇವೆಲ್ಲ ಬರಲಿಕ್ಕೆ ಸಾಧ್ಯವಾದ ಪ್ರದೇಶ. ಇದೆಲ್ಲ ನಾವು ಬದರಿ ಯಾತ್ರೆಯಲ್ಲಿ ನೋಡಬಹುದಾದದ್ದು. ಬದರಿ ಯಾತ್ರೆ ತನ್ನಲ್ಲ, ಅದನ್ನ ಸತೋಪಂಥ ಯಾತ್ರೆ ಅಂತ ಕರೀತಾರೆ. ಸತಃ ಅಂದ್ರೆ ಸಜ್ಜನರಾದ ಪಾಂಡವರು ಯಾವ ದಾರಿಯಲ್ಲಿ ನಡೆದುಕೊಂಡು ಹೋದ್ರೋ ಅದಕ್ಕೆ ಸತೋಪಂಥ ಅಂತ ಕರೀತಾರೆ. ಆ ದಾರಿಯಲ್ಲಿ ಸುಮ್ಮನೆ ನಡೆದು ಹೋಗುವ ಒಂದು ಪ್ರಯತ್ನ ನಡೆದಿದೆ. ಎಷ್ಟು ಹೇಳಿದ್ರು ವರ್ಣಿಸಿದ್ರು ಅದ್ರ ಬಗ್ಗೆ ಕಡಿಮೆನೇ ಇದೆ. ನಾ ಈಗಾಗಲೇ ಒಂದ್ಸಲಿ 1 ತಾಸು ಅದ್ರ ಬಗ್ಗೆ ಮಾತಾಡಿದ್ದೆ. ಸರಿಸುಮಾರು 3 ವರ್ಷದ ಹಿಂದೆ 1 ತಾಸು ಅದ್ರ ಬಗ್ಗೆನೇ ಮಾತಾಡಿದ್ದೆ. ಹೆಂಗಿದೆ, ಏನಿದೆ ಅಂತ ಪ್ರದೇಶ ಸ್ವಲ್ಪ ನೆನಪಿದ್ದದ್ದು ನಿಮ್ ಜೊತೆಯಲ್ಲಿ ಅದನ್ನ ಹೇಳೋಣ ಅಂತ ಅನಿಸಿ ಹೇಳಿದೆ. ಅಂತೂ ನಮ್ಮ ಜೀವನ
ಜೀವನದೊಳಗೆ ಒಂದೊಂದು ವಿಸ್ಮಯ ಘಟನೆಗಳು ನಡಿಬೇಕು ಅಂತ ದೇವರು ಬರೆದಿರ್ತಾನೆ. ಅದು ಎಲ್ಲರ ಜೀವನದಲ್ಲಿ ಒಂದೊಂದು, ನನ್ನ ಜೀವನದಲ್ಲಿ ಒಂದು ಅಂತ ಈಗ ತಿಳಿಬಹುದು. ಯಾಕಂದ್ರೆ ಪ್ರತಿ ವರ್ಷವೂ ಬದರಿಯಾತ್ರೆ ಮಾಡ್ಲೇಬೇಕು, ಗಂಗಾ ಸ್ನಾನ ಮಾಡ್ಲೇಬೇಕು, ತಪ್ಪಲ್ಲ ಇವತ್ತಿನವರಿಗೆ. ಇಡೀ ಭಾರತ ಖಂಡದ ದೇವತೆನೇ ನಾರಾಯಣ. ನಾರಾಯಣನ ಮೂರ್ತಿ ಅಷ್ಟೇ ನಾರಾಯಣ ಅಲ್ಲ, ಇಡೀ ಪರ್ವತವೇ ನಾರಾಯಣ. ಪರ್ವತವೇ ನಾರಾಯಣ, ಪರ್ವತವೇ ನರ ಅಂತ ತಿಳಿಬೇಕು ಅಂತಿದೆ ಮಹಾನುಭಾವರು. ನಾರಾಯಣ ತಪಸ್ಸಿ ಕೂತಿದ್ರೆ ಬಹಳ ಹಿಮ ಬೀಳ್ಲಿಕ್ಕೆ ಶುರು ಆಯ್ತಂತೆ.